ಎಲ್ರಿಗೂ ನಮಸ್ಕಾರ. ನಮ್ ಜೊತೆಗೆ ಇವತ್ತು ರಕ್ಷಾ ಮಹೇಂದ್ರ ಅವರಿದ್ದಾರೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾದಂತ ಇವರು ಏನಂತಂದ್ರೆ ಈಗ ಪ್ರೆಸೆಂಟ್ಲಿ ಬೆಂಗಳೂರಲ್ಲಿ IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ವೃತ್ತಿಯ ಜೊತೆಗೆ ಅವರು ಸಂಗೀತದ ಪ್ರವೃತ್ತಿಯನ್ನ ಆಯ್ದುಕೊಂಡಿದ್ದಾರೆ. ಸಂಗೀತದ ಕ್ಕಾಗಿನೇ ಅಥವಾ ಹಾಡುಗಳು ಸಂಗೀತದ ವಿಚಾರಕ್ಕಾಗಿನೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ರಕ್ಷಾ ಮಹೇಂದ್ರ ಅಂತ ಹೇಳಿ. ಆ ಯೂಟ್ಯೂಬ್ ಚಾನಲ್ ಒಂದು ವಿಶೇಷತೆ ಏನಂದ್ರೆ ಸಂಗೀತ ಯಾರು ಗೊತ್ತಿರೋದಿಲ್ವಲ್ಲ ಅವರಿಗೂ ಕೂಡ ಸಂಗೀತ ತಲುಪುವ ಹಾಗೆ ತುಂಬಾ ಏನಂದ್ರೆ ಸರಳ ಭಾಷೆಯಲ್ಲಿ ಸಂಗೀತದ ಜ್ಞಾನವನ್ನ ಜನರಿಗೆ ನೀಡ್ತಾ ಇದ್ದಾರೆ. ಸೊ ಅವರ ಗುರುಗಳು HR ಶ್ರೀಧರ್ ಅನ್ನೋರ ಹತ್ರ ಅವ್ರೇನಂದ್ರೆ 10 ವರ್ಷಗಳ ಕಾಲ ಏನಂದ್ರೆ ಸಂಗೀತ ಅಭ್ಯಾಸ ಮಾಡಿದ್ದಾರೆ. ಅದ್ರ ಜೊತೆಗೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಸಂಗೀತದ ವಿಚಾರಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ವೀಕ್ಷಕರಿದ್ದಾರೋ ಸಬ್ಸ್ಕ್ರೈಬರ್ ಇದ್ದಾರೋ ಅವ್ರಿಗೆ ಒಂದಷ್ಟು ಏನಂದ್ರೆ ಮಾಹಿತಿ ತಲುಪಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ನನಗೆ ತುಂಬಾ ಆಪ್ತ ಆಗಿರೋ ಕಾರಣಕ್ಕಾಗಿ ಮತ್ತೆ ನಾನು ಅವರ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಕೊಂಡು ಬರ್ತಿರೋ ಕಾರಣಕ್ಕಾಗಿ ಸೊ ನಾನು ಇವ್ರನ್ನೇ ಕೇಳಬೇಕು ಅನ್ಕೊಂಡು ಕೇಳಿದಾಗ ಅವ್ರು ತುಂಬಾ ಏನಂದ್ರೆ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮಗೆ ಸ್ವಾಗತ. ರಕ್ಷಾ ಮಹೇಂದ್ರ ಅವರೇ, ತಮಗೆ ಸ್ವಾಗತ. ತುಂಬಾ ಧನ್ಯವಾದಗಳು ರಾಹುಲ್ ಅವರೇ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವು ಓವರಾಲ್ ಆಗಿ ಈ ಒಂದು ಪಾಡ್ಕಾಸ್ಟ್ ನ ಸಂಗೀತದ ಮೂಲದಿಂದ ಮತ್ತೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಲೇಮನ್ ಜನರಿಗೆ ನಮ್ಗೆ ಏನು ತಿಳಿಸ್ಕೊಡ್ಬೇಕು ಅನ್ನೋದ್ರ ತನಕ ಏನಂದ್ರೆ ನಾವ್ ಇದನ್ನ ಪಾಡ್ಕಾಸ್ಟ್ ತಗೊಂಡು ಹೋಗುವ. ಮೊದಲನೇದಾಗಿ ಮೂಲ ಸಂಗೀತ ಅಂತ ನೋಡಿ, ಸಂಗೀತದ ಮೂಲ ಅಂತ ಹೋದ್ರೆ ಪ್ರಕೃತಿಯಿಂದನೇ ಸಂಗೀತ ಬಂದಿರೋದು ಒಂದು. ಆಮೇಲೆ ಪುರಾಣಗಳ ಒಂದು ಐತಿಹ್ಯದ ಪ್ರಕಾರ ಹೇಗೆ ಹೇಳ್ತಾರೆ ಅಂದ್ರೆ ಸಾಮವೇದದಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇದಾವೆ. ಬ್ರಹ್ಮನ ಬಾಯಿಯಿಂದನೇ ವೇದ ಬಂತು ಅಂತ ಕೇಳಿದೀವಿ. ಅದರಲ್ಲಿ ಸಾಮವೇದ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು. ಬ್ರಹ್ಮನಿಂದ ಸರಸ್ವತಿಗೆ, ಸರಸ್ವತಿಯಿಂದ ನಾರದರಿಂದ ಅವರು ತ್ರಿಲೋಕ ಸಂಚಾರಿಗಳಾದ್ರಿಂದ ಗಂಧರ್ವರಿಗೆ, ಭೂಲೋಕ ಯಕ್ಷ ನರ ಕಿನ್ನರರಿಗೆ ಎಲ್ಲರಿಗೂ ಸಂಗೀತ ಅದು ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಬಹುದು. ಆಮೇಲೆ ಸಂಗೀತದ ಸ್ವರದ ಉಗಮ ಹೇಗಾಯ್ತು ಅಂತ ನೀವು ಕೇಳಿದ್ರೆ ಪ್ರಕೃತಿಯಿಂದಾನೆ, ಪ್ರಾಣಿ ಪಕ್ಷಿಗಳ ಕೂಗಿನಿಂದಾನೆ ಅಂತ. ಸಂಗೀತದಲ್ಲಿ ಸಪ್ತಸ್ವರಗಳಿದಾವೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಸ ರಿ ಗ ಮ ಪ ದ ನಿ ಇದು ಏನು ಹೇಳ್ತೀವಿ. ನಾನು ಇದೇ ವಿಚಾರವಾಗಿ ನನ್ನ ಚಾನೆಲ್ ನಲ್ಲಿ ಒಂದು ಒರಿಜಿನ್ ಆಫ್ ಸ್ವರ ಅಂತಾನೆ ಒಂದು ಎಪಿಸೋಡ್ ಮಾಡಿದ್ದೇನೆ. ಅದರಲ್ಲಿ ನಾನು ತುಂಬಾ ಕೂಲಂಕಷವಾಗಿ ಈ ವಿಷಯಗಳನ್ನ ಹೇಳಿದ್ದೇನೆ. ಅಂದ್ರೆ ಸರಿಗಮ ಪದನಿ ಅಂದ್ರೆ ಸ್ವರಗಳು ಷಡ್ಜ, ರಿಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ನಿಷಾದ ಅಂತ ಹೇಳಿ ಸಪ್ತಸ್ವರಗಳು. ಷಡ್ಜ ಅದು ನವಿಲಿನ ಕೂಗಿನಿಂದ ಬಂದಿತ್ತು. ಅಂದ್ರೆ ನವಿಲಿನ ಕೂಗಿಗೆ ಅದು ಉತ್ಪತ್ತಿ ಆಯ್ತು. ನವಿಲಿನ ಕೂಗು ಹೇಗಿರುತ್ತೋ ಅದಕ್ಕೆ ಸಾಮ್ಯತೆಯಿಂದ ಇದು ಈ ಸ್ವರದ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರೆ. ರಿಷಭ ಅಂದ್ರೆ ಗಾವೋ ಋಷಭಸ್ತು ಭಾಷಿಣಃ ಅಂತ ಅಂದ್ರೆ ಗೋ ಸಮೂಹದಿಂದ, ವೃಷಭ ಅಂತಾನು ನಾವು ಎತ್ತಿಗೆ ವೃಷಭ ಅಂತ ಹೇಳ್ತೀವಿ. ಅದೇ ಮೂಲದಿಂದ ಹೆಸರು ಕೂಡ ಉತ್ಪತ್ತಿಯಾಗಿದೆ, ರಿಷಭ ಅಂತ ಹೇಳ್ತೀವಿ. ಆದ್ರಿಂದ ಗೋವುಗಳ ಸಮೂಹದ ಕೂಗಿನಿಂದ ರಿಷಭ ಸ್ವರ ಬಂತು ಅಂತ ಹೇಳಿ. ಅಜಾವಿದಂತು ಗಾಂಧಾರಂ ಅಂತ ಹೇಳ್ತಾರೆ. ಅಂದ್ರೆ ಆಡಿನ ಧ್ವನಿ ಗಾಂಧಾರದ ಉತ್ಪತ್ತಿಗೆ ಕಾರಣ ಆಯ್ತು ಅಂತ. ಮಧ್ಯಮ ಕ್ರೌಂಚ ಪಕ್ಷಿಯಿಂದ ಅಂತೆ. ಪಂಚಮ ಕೋಗಿಲೆಯ ಸ್ವರ ಅಂತೆ. ದೈವತ ಕುದುರೆಯ ಹೇಷಾರವ ಅಂತೆ. ನಿಷಾದ ಇದು ಆನೆಯ ಒಂದು ಘೀಳು ಏನಿದೆ ಅದಕ್ಕೆ ಅದರಿಂದ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರೆ. ಆದ್ರಿಂದ ಈ ಪ್ರಾಣಿ ಪಕ್ಷಿಗಳ ಕೂಗಿನಿಂದನೇ ಈ ಸ್ವರಗಳ ಉತ್ಪತ್ತಿ ಆಯ್ತು ಅನ್ನೋದನ್ನ ಸಂಗೀತ ರತ್ನಾಕರ ಗ್ರಂಥದಲ್ಲಿ, ಶಾರ್ಂಗದೇವನ ಒಂದು ಈ ಗ್ರಂಥದಲ್ಲಿ ಸಹ ಈ ಉಲ್ಲೇಖ ಇದೆ ಅಂತ ಹೇಳಿ ನಾವು ಗಮನಿಸಬಹುದಾಗಿದೆ. ಸೊ ಸಂಗೀತದ ಉಗಮ ಹೇಗಾಯ್ತು, ಸ್ವರದ ಉಗಮ ಹೇಗಾಯ್ತು ಅಂದ್ರೆ ನಿಮ್ಮ ನಡುವಿನ ಪ್ರಕೃತಿಯಿಂದಾನೇ ಇದರ ಉಗಮ ಆಗಿದ್ದು. ಮಾನವನು ಇದನ್ನ ಆಮೇಲೆ ನಾದೋತ್ಪತ್ತಿ ಅಂತ ಹೇಳಿದಾಗ 2 ವಿಭಾಗವಾಗಿ ನಾವು ಇದನ್ನ ಹೇಳ್ತಾರೆ. ಒಂದು ಅನಾಹತನಾದ, ಇನ್ನೊಂದು ಆಹತನಾದ ಅಂತ. ಅನಾಹತನಾದ ಅಂದ್ರೆ ಈಗ ನಾನು ಏನೇನ್ ಹೇಳಿದೆ ನೋಡಿ, ಇದಕ್ಕೆ ಯಾರು ಇದನ್ನ ಪ್ರೊಸೆಸ್ ಮಾಡಿಲ್ಲ ಅಥವಾ ಇದು ಈ ರೀತಿಯಾಗಿ ಸ್ವರ ಬರ್ಬೇಕು ಅಂತ ಇದು ಮಾಡಿಲ್ಲ. ಅದು ಪ್ರಕೃತಿಯಿಂದನೇ ಬಂದಂತಹ ಸ್ಪಾಂಟೇನಿಯಸ್ ಆಗಿರುವಂತಹ ನಾದ ಅನಾಹತನಾದ. ಆಹತನಾದ ಅಂದ್ರೆ ಈಗ ಒಬ್ಬ ಮಾನವ ಅಥವಾ ಯಾರೋ ಒಬ್ರು ಈ ತರ ನಾನು ಹಾಡ್ಬೇಕು ಅಂತ ಅನ್ಕೊಂಡು ಹಾಡಿ ಉತ್ಪತ್ತಿ ಮಾಡ್ತಾರಲ್ಲ ಧ್ವನಿ ಅಥವಾ ಸ್ವರ ತರಂಗಗಳನ್ನ, ಅದು ಆಹತನಾದ. ಹಾಗೆ ಆ ರೀತಿಯಾಗಿ ನಿಮ್ಮ ನಡುವಿನ ಪ್ರಕೃತಿಯಿಂದನೇ ಸಂಗೀತದ ಉಗಮ ಆಯ್ತು ಅಂತ ನಾವು ಗಮನಿಸಬಹುದಾಗಿದೆ. ಸರಿ,
ಸಂಗೀತದ ಉಗಮ ಬಗ್ಗೆ ಹೇಳಿದ್ರಿ. ಒಂದೊಂದೇ ಸ್ವರವನ್ನ ನಾವು ಎಲಾಬ್ರೇಟ್ ಮಾಡಿ ನೋಡೋದಾದ್ರೆ ಏನಾದ್ರು ಅದ್ರ ಬಗ್ಗೆ ವಿವರಣೆ ಕೊಡ್ಬೋದಾ? ಈಗ ಇದ್ರ ಬಗ್ಗೆ ಇನ್ನಷ್ಟು ಡೆಪ್ತ್ ಆಗಿ ಏನಾದ್ರು ವಿವರಣೆ ಕೊಡ್ಬೋದು? ಹಾ, ಖಂಡಿತ. ಈಗ ನಾನು ಸರಿಗಮ ಪದನಿ ಸಪ್ತಸ್ವರಗಳು ಅಂತ ಹೇಳ್ದೆ. ಈ ಸಪ್ತಸ್ವರಗಳಲ್ಲಿ ಷಡ್ಜ ಮತ್ತು ಪಂಚಮ ಅಂದ್ರೆ ಸ ಮತ್ತೆ ಪ ಇದನ್ನ ಪ್ರಕೃತಿ ಸ್ವರಗಳು ಅಂತ ಹೇಳಿ ಗುರುತಿಸ್ತಾರೆ. ಇವು ಬದಲಾವಣೆ ಆಗೋದಿಲ್ಲ. ಇನ್ನು ರಿ ಗ ಮ ದ ನಿ ಏನಿದೆ ಅವು ವಿಕೃತಿ ಸ್ವರಗಳು ಅಂತ. ಅವಕ್ಕೆ ಎರಡೆರಡು ರೂಪಗಳು, ಮೂರು ರೂಪಗಳು ಇರುವಂತಹ ಸಾಧ್ಯತೆ ಇದೆ. ಆಕ್ಚುಲಿ ಒಂದು 12 ಕಾಂಬಿನೇಷನ್ ಬರುತ್ತೆ. 12 ಕಾಂಬಿನೇಷನ್ ರಾಗಗಳ ಉಗಮಕ್ಕೆ ಕಾರಣ ಆಗುತ್ತೆ. ನಾನು ಒಂದೊಂದೇನೆ ನಿಮ್ಗೆ ಹೇಳಿ ತೋರಿಸ್ತೀನಿ. ಸ ಮತ್ತೆ ಪ ಏನಿದೆ ಇದನ್ನೇ ನಾವು ಶ್ರುತಿಗೆ ಬಳಸ್ಕೊಳ್ತೇವೆ ಸಂಗೀತದಲ್ಲಿ. ಯಾಕೆ ಅಂದ್ರೆ ಇದು ಬದಲಾಗೋದಿಲ್ಲ ನೋಡಿ. ಪಿಚ್ ಅಂತ ಏನ್ ಹೇಳ್ತೀವಿ, ಗಾಯಕ ಅಥವಾ ವಾದನ ಮಾಡ್ತಾ ಇದ್ರೆ ವಾದನದ ಪಿಚ್ ಏನಿದೆ, ಸ ಮತ್ತೆ ಪ ಯಾವ ಒಂದು ಪಿಚ್ ಅಲ್ಲಿ ನುಡಿಸ್ತಾರೋ ಆ ಇದನ್ನೇ ನಾವು ಶ್ರುತಿಯಾಗಿ ಇಟ್ಕೊಳ್ತೀವಿ. ಶ್ರುತಿರ್ ಮಾತಾ ಲಯಪಿತ ಅಂತ ಕರೀತಾರೆ ಸಂಗೀತಕ್ಕೆ. ಅಂದ್ರೆ ಸಂಗೀತಕ್ಕೆ ಶ್ರುತಿನೇ ತಾಯಿ, ತಾಳನೇ ತಂದೆ. ಅಂದ್ರೆ ಅಷ್ಟು ಹೇಗೆ ನಮ್ಮನ್ನ ತಂದೆ ತಾಯಿಗಳು ಕೈ ಹಿಡಿದು ನಡೆಸಿ ಮುಂದೆ ನಮ್ಮನ್ನ ಬೆಳೆಸ್ತಾರೋ ಅದೇ ರೀತಿ ಶ್ರುತಿ ಲಯಗಳು ಸಂಗೀತವನ್ನ ಕೈ ಹಿಡಿದು ಮುಂದೆ ತರ್ತವೆ ಅಂತ ನಾವು ಇಲ್ಲಿ ಗಮನಿಸಬಹುದು. ನಾನು ಪ್ರಕೃತಿ ಸ್ವರ ಬದಲಾಗೋದಿಲ್ಲ ಅಂತ ಹೇಳಿದೆ. ಈಗ 12 ರೂಪಗಳನ್ನ ಬರುವಂಗೆ ಹೇಳ್ತೀನಿ. ಅಂದ್ರೆ ಪ್ರತಿ ಒಂದು ಸ್ವರಗಳಿಗೂ ಎರಡೆರಡು ಕಾಂಬಿನೇಷನ್ ಬರುತ್ತೆ. ಇಲ್ಲಿ ಯಾವ ತರ ಅನ್ನೋದನ್ನ ಹೇಳ್ತೀನಿ. ಒಂದು ಸ ಷಡ್ಜ, ಇದು ಬದಲಾಗೋದಿಲ್ಲ. ರಿಷಭ, ಇದರಲ್ಲಿ 2 ರೂಪ ಬರುತ್ತೆ. ಒಂದು ಶುದ್ಧ ರಿಷಭ, ಇನ್ನೊಂದು ಚತುಶ್ರುತಿ ರಿಷಭ ಅಂತ ಹೇಳ್ತಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಶುದ್ಧ ರಿಷಭ, ಚತುಶ್ರುತಿ ರಿಷಭ. ಸ ಪ ಸ, ಇದು ಶ್ರುತಿ, ನಾನೀಗ ಹಾಡ್ತಾ ಇರೋ ಶ್ರುತಿ. ಇದರಲ್ಲಿ ಸ ರೇ, ಇದು ಶುದ್ಧ ರಿಷಭ. ಸ ರೇ ಅಂತ ತಗೊಂಡ್ರೆ ಇದು ಚತುಶ್ರುತಿ ರಿಷಭ. ಮತ್ತೆ ಗಾಂಧಾರಕ್ಕೆ ಹೋದ್ರೆ ಗಾಂಧಾರದಲ್ಲಿ ಮತ್ತೆ 2 ವಿಧ. ಒಂದು ಅಂತರ ಗಾಂಧಾರ ಅಂತ ಹೇಳಿ ಗುರುತಿಸ್ತಾರೆ. ಸ ರೇ ಗ, ಇದು ಅಂತರ ಗಾಂಧಾರ. ಇನ್ನೊಂದು ಸಾಧಾರಣ ಗಾಂಧಾರ, ಕೋಮಲ್ ಗ ಅಂತ ಹೇಳ್ತಾರೆ. ಸ ರೇ ಗ, ಇದು ಸಾಧಾರಣ ಗಾಂಧಾರ. ಮತ್ತೆ ಮಧ್ಯಮ ಅಂತ ಯಾಕೆ ಹೆಸರು ಬಂತು? ಇದು ಮಧ್ಯದ ಸ್ವರ. ನೀವು 7 ಸ್ವರಗಳನ್ನ ತಗೊಂಡ್ರೆ ಇದು ಮಧ್ಯಮ. ಇದರಲ್ಲಿ ಮತ್ತೆ 2 ಪ್ರಭೇದ ಇದೆ. ಒಂದು ಶುದ್ಧ ಮಧ್ಯಮ, ಇನ್ನೊಂದು ಪ್ರತಿ ಮಧ್ಯಮ. ಶುದ್ಧ ಮಧ್ಯಮ ಸ ರೇ ಗ ಮಾ, ಇದು ಶುದ್ಧ ಮಧ್ಯಮ. ಪ್ರತಿ ಮಧ್ಯಮ ಹೇಗೆ ಬರುತ್ತೆ? ಇದನ್ನ ತೀವ್ರ ಮಧ್ಯಮ ಅಂತ ಹೇಳ್ತಾರೆ, ಪ್ರತಿ ಮಧ್ಯಮ ಅಂತ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗುರುತಿಸ್ತಾರೆ. ಸ ರೇ ಗ ಮಾ, ಇದು ಪ್ರತಿ ಮಧ್ಯಮ. ಪಂಚಮ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ್ತೆ ಶುದ್ಧ ದೈವತ ಇದು ಶುದ್ಧ ದೈವತ. ಸರೇ ಸರೇ ಗ ಮ ಇದು ಚತುಶ್ರುತಿ ದೈವತ. ಮತ್ತೆ ನಿಷಾದದಲ್ಲಿ 2 ವಿಧ. ಸರೇ ಗ ಮ ನೀ, ಇದನ್ನ ಕಾಕಲಿ ನಿಷಾದ ಅಂತ ಹೇಳಿ ಗುರುತಿಸ್ತಾರೆ. ನೀ ಕೈಶಿಕಿ ನಿಷಾದ ಅಂತ ಹೇಳ್ತಾರೆ. ಸೊ ನಾನೀಗ ಎಲ್ಲಾ ವಿಕೃತಿ ಸ್ವರಗಳಲ್ಲಿ ರಿ ಗ ಮ ದ ನಿ ಇದರಲ್ಲಿ ನಾನು 2 ವೇರಿಯಂಟ್ ನ ತೋರಿಸ್ದೆ. ರಿ ಗ ಮ ದ ನಿ 5 ಸ್ವರಗಳಲ್ಲಿ 2 ವೇರಿಯಂಟ್ ಅಂದ್ರೆ 5 10 ಕಾಂಬಿನೇಷನ್ ಆಯ್ತು. ಸ ಮತ್ತೆ ಪ ಅವು ಬದಲಾಗೋದಿಲ್ಲ. ಅಲ್ಲಿಗೆ 10 + 2 12 ಕಾಂಬಿನೇಷನ್ ತೋರಿಸ್ದೆ. ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಇಷ್ಟೇ ಇರೋದು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲೂ ಇದೇ ಇರೋದು. ಆದ್ರೆ ಒಂದು ಷಟ್ಶ್ರುತಿ ರಿಷಭ, ಷಟ್ಶ್ರುತಿ ದೈವತ, ಶುದ್ಧ ಗಾಂಧಾರ ಅಂತ ಹೇಳಿ ಗುರುತಿಸ್ತಾರೆ. ಅದು ಕೂಡ ಇದೇ ಕಾಂಬಿನೇಷನ್ ಅಲ್ಲೇ ಬರುವಂತಹ ಇನ್ನೊಂದು ರೂಪ. ಈಗ ಸಾಧಾರಣ ಗಾಂಧಾರದ ಸೌಂಡ್ ಏನಿದೆ ಅದನ್ನೇ ಇನ್ನೊಂದು ಧ್ವನಿಯಿಂದ ಗುರುತಿಸ್ತಾರೆ. ಆದ್ರಿಂದ ಅಲ್ಲಿ 16 ಕಾಂಬಿನೇಷನ್ ಬರುತ್ತೆ. ಬಟ್ ಬೇಸಿಕಲಿ ಇರೋದು 12 ಕಾಂಬಿನೇಷನ್. ಈ 12 ಕಾಂಬಿನೇಷನ್ಗಳು, ಈ ಸ್ವರಗಳು ಬೇರೆ ಬೇರೆ ಒಂದು ಏನ್ ಹೇಳ್ಬೋದು, ರಾಗ ಅಂತ ಹೇಳಿದ್ರೆ ಕಲ್ಲರ್ ಅಂತ ಅರ್ಥ ಅಲ್ವಾ? ಕಲ್ಲರ್ ಅಂದ್ರೆ
ಬಣ್ಣ ಅನ್ನೋದಕ್ಕೆ ರಾಗ ಅಂತ ಹೇಳಿ ಗುರುತಿಸ್ತಾರೆ. ಈ ಕಾಂಬಿನೇಷನ್ಗಳು ಬೇರೆ ಬೇರೆ ಆಗಿ ಕೂತಾಗ ನಿಮ್ಗೆ ವಿಧ ವಿಧವಾದಂತ ರಾಗಗಳ ಉತ್ಪತ್ತಿ ಆಗತ್ತೆ ಅಂತ ನಾವು ಹೇಳ್ಬೋದು. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಎರಡು ತರದ ಸ್ವರಗಳು ಹೇಳಿದ್ರಿ. ಸೊ ಎರಡನೇ ಸ್ವರಗಳನ್ನ ನಾವೇ ಇದನ್ ಮಾಡಿದ್ದು, ಅಂದ್ರೆ ಪ್ರಾಕೃತಿಕವಾಗಿ ಬಂದದ್ದಲ್ಲ ಅಂತ. ಇಲ್ಲ, ಇದೆಲ್ಲ ಪ್ರಕೃತಿ. ಈಗ 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 ಗಾವೋ ವೃಷಭಸ್ತು ಭಾಷಣ ಅಂತ ಹೇಳಿದಾಗ ರಿಷಭದ ಉತ್ಪತ್ತಿ ನಿಮಗೆ ಗೋ ಸಮೂಹದಿಂದ ಆಯ್ತು. ಗೋವುಗಳ ಒಂದೇ ತರ ಏನ್ ಕೂಗಿಲ್ವಲ್ಲ, ಬೇರೆ ಬೇರೆ ಇದ್ರಲ್ಲೇ ಕೂಗಿದಾವಲ್ಲ. ಆದ್ರಿಂದ ಆಮೇಲೆ ಆ ರಿಷಭದ ಧ್ವನಿ ಏನಿದೆ, ನನಗೆ 2 ರಿಷಭ ಹೇಳ್ದೆ, ಒಂದು ಶುದ್ಧ ರಿಷಭ ಹೇಳ್ದೆ, ಒಂದು ಚತುಶ್ರುತಿ ರಿಷಭ ಹೇಳ್ದೆ. ಫಾರ್ ಎಕ್ಸಾಂಪಲ್ ನಿಮಗೆ ತುಂಬಾ ಒಂದು ರಾಗದ ಒಂದು ಉದಾಹರಣೆ ತಗೊಂಡು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ನಿಮಗೆ ಇದು ಗೊತ್ತಾಗತ್ತೆ. ನಾನು 2 ಸಂಪೂರ್ಣ ರಾಗಗಳ ಉದಾಹರಣೆ ತಗೊಳ್ತೀನಿ. ಒಂದು ಧೀರಶಂಕರಾಭರಣ ತಗೊಳ್ತೀನಿ ಈಗ, ಹಾಗೆ ಮಾಯಾಮಾಳವ ಗೌಳ ತಗೊಳ್ತೀನಿ. ಈ ಮಾಯಾಮಾಳವ ಗೌಳದಲ್ಲಿ ಎಲ್ಲ ಶುದ್ಧ ಸ್ವರಗಳು ಬರ್ತವೆ. ಇದು ಬಾಲಪಾಠದಲ್ಲಿ ಕೂಡ, ಸಂಗೀತದ ಬಾಲಪಾಠದಲ್ಲಿ ಕೂಡ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸರಳಗಳು, ಜಂಟಿ ಸರಳಗಳು, ಅಲಂಕಾರಗಳು ಇದೆಲ್ಲವನ್ನ ಮಾಯಾಮಾಳವ ಗೌಳ ರಾಗದಲ್ಲೇ ಕಲಿಸ್ತಾರೆ. ಅದರ ಸ್ವರ ಸ್ಥಾನಗಳು ಆರೋಹಣ ಅವರೋಹಣ ಹೀಗ್ ಬರುತ್ತೆ. ಸ ರೇ ಗ ಮ ಪ ಧ ನಿ ಸಾ. ನೋಡಿ, ಇದ್ರಲ್ಲಿ ಬರೋದು ಶುದ್ಧ ರಿಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಶುದ್ಧ ದೈವತ, ಹಾಗೇನೆ ಕಾಕಲಿ ನಿಷಾದ. ಸ ರೇ ಗ ಮ ಪ ಧ ನಿ ಸಾ, ಕಾಕಲಿ ನಿಷಾದ. ಇದಿಷ್ಟು ಆಯ್ತಾ. ಈಗ ನಾನು ಶಂಕರಾಭರಣ ರಾಗ ತಗೋತೀನಿ. ಶಂಕರಾಭರಣ ರಾಗದಲ್ಲಿ ನಿಮ್ಗೆ ರಿಷಭ ಬೇರೆ ಬರುತ್ತೆ, ಮತ್ತೆ ದೈವತ ಬೇರೆ ಬರುತ್ತೆ. ಆ ಛಾಯನೆ ಹೇಗೆ ಚೇಂಜ್ ಆಗತ್ತೆ ನೋಡಿ. ಸರೇ ಸರೇ ಗ ಸರೇ ಗ ಮ ಪದ ನಿ ಸಾ ನಿ ದ ಪ ಮಗರೆ ಸ ಸರೇ ಗ ಮ ಪದ ನಿ ಪದ ನಿ. ನೋಡಿ, ದೈವತ ಇದು ಚತುಶ್ರುತಿ ದೈವತ, ಸರೇ ಇದು ಚತುಶ್ರುತಿ ರಿಷಭ. ಇದೇ ಶಂಕರಾಭರಣ ರಾಗದಲ್ಲಿ ನಾನು ಮಧ್ಯಮ ಮಾತ್ರ ಚೇಂಜ್ ಮಾಡಿದ್ರೆ ನಿಮ್ಗೆ ರಾಗಗಳು ಹೇಗೆ ವೇರಿ ಆಗತ್ತೆ, ಇದೆಲ್ಲ ಸಂಪೂರ್ಣ ರಾಗಗಳು ಅಂತ ಹೇಳಿ ಗುರುತಿಸ್ತೀವಿ ನಾವು. ಯಾಕೆ ಅಂದ್ರೆ ಇದರಲ್ಲಿ 7 ಸ್ವರಗಳು ಇದಾವೆ ನೋಡಿ ಕಾಂಬಿನೇಷನ್ ಅಲ್ಲಿ, ಆದ್ರಿಂದ ಇವು ಸಂಪೂರ್ಣ ರಾಗಗಳು. ಈ ಶಂಕರಾಭರಣ ರಾಗದಲ್ಲಿಯೇ ನಾನು ಮಧ್ಯಮ ಮಾತ್ರ ಚೇಂಜ್ ಮಾಡಿದ್ರೆ ಅದು ಕಲ್ಯಾಣಿ ರಾಗ ಆಗತ್ತೆ. ತೋರಿಸ್ತೀನಿ. ಸರೇ ಗ ಮ ಪ, ಇದು ಶಂಕರಾಭರಣ. ಈಗ ನಾನು ಮಧ್ಯಮ ಚೇಂಜ್ ಮಾಡ್ತೀನಿ, ಪ್ರತಿ ಮಧ್ಯಮ ಮಾಡ್ತೀನಿ. ಇಲ್ಲಿ ಶುದ್ಧ ಮಧ್ಯಮ ಹಾಡಿದ್ದೆ, ಈಗ ಪ್ರತಿ ಮಧ್ಯಮ ಮಾಡಿದ್ರೆ ಸರೇ ಗ ಮ ಪ ಧ ನಿ ಸಾ. ನೋಡಿ, ಸರೇ ಗ ಮ ಪ ಶಂಕರಾಭರಣ, ಸರೇ ಗ ಮ ಪ ಕಲ್ಯಾಣಿ. ಒಂದು ಮಧ್ಯಮ ಚೇಂಜ್ ಆಗೋದ್ರಿಂದ ರಾಗದ ಛಾಯೆನೆ ಹೇಗೆ ಬದಲಾವಣೆ ಆಗೋಯ್ತು ಅಂದ್ರೆ ಒಂದೇ ಸ್ವರ ವೇರಿ ಅದ್ರಲ್ಲಿ, ಆದ್ರೆ ಛಾಯೆನೆ ಬದಲಾಗೋಯ್ತು. ಅದೇ ನೀವು ಮಾಯಾಮಾಳವ ಗೌಳ ತಗೊಂಡಾಗ ಶುದ್ಧ ಸ್ವರಗಳೆಲ್ಲ ಸರೇ ಗ ಮ ಪ, ಇದು ಮಾಯಾಮಾಳವ ಗೌಳ. ಈಗ ಸರೇ ಗ ಮ, ಇದು ಶಂಕರಾಭರಣ ರಾಗ, ಸರೇ ಗ ಮ ಕಲ್ಯಾಣಿ ರಾಗ. ಈ ರೀತಿಯಾಗಿ ಕಾಂಬಿನೇಷನ್ ಬೇರೆ ಆಗ್ತಾ ಹೋದಂಗು ಸ್ವರಗಳದ್ದು ಇದು 12 ಕಾಂಬಿನೇಷನ್ ಮಾಡಕ್ಕೆ, ವೇರಿಯಂಟ್ಸ್ ಇರೋವು 12, ಕಾಂಬಿನೇಷನ್ ಬೇರೆ ಬೇರೆ ಆಗ್ತಾ ಹೋದಂಗು ರಾಗಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅಷ್ಟೂ ಸ್ವರಗಳು ಬಂದ್ರೆ ಅವು ಸಂಪೂರ್ಣ ರಾಗಗಳು. ಅದನ್ನ ಜನಕ ರಾಗಗಳು ಅಂತ ಹೇಳಿ ಗುರುತಿಸ್ತಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಅದ್ರಲ್ಲಿ ಕೆಲವು ಸ್ವರಗಳನ್ನ ಬಿಟ್ಟು ವಕ್ರ ಮಾಡಿಯೋ ಆತರ ಮಾಡಿ ಹಾಡಿದಾಗ ಅದರಿಂದ ಉತ್ಪತ್ತಿಯಾದಂತಹ ರಾಗಗಳು ಜನ್ಯ ರಾಗಗಳು. ಸೊ ಈಗ ಮೇಳಕರ್ತ ರಾಗಗಳು ಅಥವಾ ಜನಕ ರಾಗಗಳು ನಮ್ಗೆ 72 ಬರುತ್ತೆ ರಾಗಗಳು. ಆ 72ರಲ್ಲಿ 36ರಲ್ಲಿ ಶುದ್ಧ ಮಧ್ಯಮ ಪ್ರಯೋಗ ಇದೆ, ಇನ್ನು 36ರಲ್ಲಿ ಪ್ರತಿ ಮಧ್ಯಮ ಪ್ರಯೋಗ ಇದೆ. 2 ಕಾಂಬಿನೇಷನ್ ಅಲ್ಲಿ 36 ರಾಗಗಳು ಬಂತು. ಅದರಲ್ಲಿ ಒಂದು ಸ್ವರ ಬಿಟ್ಟು ಒಂದು ಸ್ವರ ತೆಗೆದು ಅಥವಾ ವಕ್ರವಾಗಿ ಹಾಡಿ ಆ ತರ ಎಲ್ಲ ಮಾಡಿದಾಗ ನಮಗೆ ಕಾಂಬಿನೇಷನ್ಗಳು ಎಷ್ಟೊಂದು 100 ಜನ್ಯ ರಾಗಗಳು ನಮ್ಗೆ ಇದಾವೆ. ಈ ರೀತಿಯಾಗಿ ರಾಗಗಳ ಉತ್ಪತ್ತಿ ಆಯ್ತು ಅಂತ ನಾವು ಗುರುತಿಸ್ಬೋದು. ರಾಗ ಅಂದ್ರೆ ಬಣ್ಣ. ಒಂದು ನೀವು ಪಿಂಕ್ ಅಲ್ಲೇ ಎಷ್ಟೊಂದು ಶೇಡ್ಸ್ ಇದೆ ಅಲ್ವಾ, ಡಾರ್ಕ್ ಪಿಂಕ್,
ಲೈಟ್ ಪಿಂಕು, ರೋಸ್ ಪಿಂಕು, ಆತರ ಒಂದು ಚೂರ್ ಒಂದೊಂದು ಸ್ವರ ನೀವು ಬೇರೆ ಬೇರೆ ಆದಾಗ್ಲೂ ಅಥವಾ ಅದನ್ನ ವಕ್ರವಾಗಿ ಹಾಡಿ ತೋರಿಸಿದಾಗ್ಲೂ ಅದರ ಜೋಡಣೆ ಬೇರೆ ಆದಾಗ್ಲೂ ಕೂಡ ರಾಗ ಬೇರೆ ಆಗತ್ತೆ. ಸ್ವರಸ್ಥಾನಗಳು ಬದಲಾವಣೆ ಆದಂತೆ ಹಾಗೇನೆ ಸ್ವರಗಳ ಜೋಡಣೆ ಬದಲಾವಣೆ ಆದಂತೆ ಬೇರೆ ಬೇರೆ ರಾಗಗಳು ಬರ್ತವೆ. ನಾವು ಕೆಲವೊಂದಿಷ್ಟು ರಾಗಗಳನ್ನ ಸ್ವರಗಳನ್ನ ಸ್ಕಿಪ್ ಮಾಡಿ ರಾಗಗಳನ್ನ ಮಾಡ್ಬೋದು ಅಂತ ಹೇಳಿದ್ವಿ. ಸೊ ಯಾವುದೇ ಒಂದು ಸ್ವರನ ಸ್ಕಿಪ್ ಮಾಡೋಕ್ ಆಗೋದಿಲ್ಲ ಅನ್ನಂಗಿದ್ಯಾ? ಇಲ್ಲ, ಮಾಡಕ್ಕಾಗೋದೇ ಇಲ್ಲ ಅದು ಅಲ್ಲ. ಈಗ ಹೇಗ್ ಗೊತ್ತಾ, 7 ಸ್ವರಗಳಿದ್ರೆ ಅದು ಸಂಪೂರ್ಣ ರಾಗ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಔಡವ ರಾಗ, ನಾನ್ ಕೇಳ್ತಾ ಇರೋದು ಪ್ರಾಕೃತಿಕ ಸ್ವರಗಳನ್ನ ಹೇಳಿದ್ರು ನೀವು, ಸ ಮತ್ತು ಇದು ಏನಂತಾರೆ ಸ ಮತ್ತೆ ಪ ಸ್ಕಿಪ್ ಮಾಡಿ ನಾನು ಇದುವರೆಗೂ ನಾನು ಕಂಡಿಲ್ಲ. ಸ ಮತ್ತೆ ಪ ಪಂಚಮ ವರ್ಜ್ಯ ರಾಗಗಳಿದಾವೆ. ಪಂಚಮ ವರ್ಜ್ಯ ರಾಗಗಳು ಬೇಕಾದಷ್ಟಿದಾವೆ, ಆದ್ರೆ ಷಡ್ಜ ವರ್ಗ ರಾಗ ಅಂತ ಇಲ್ಲ. ಒಂದು ಮಾತ್ರ ಸ್ಥಾನ ಇರ್ಲೇಬೇಕಲ್ವಾ. ಆಮೇಲೆ ಷಡ್ಜ ಅಂತ ಹೇಳಿ ಹೆಸರು ಅಂದ್ರೆ ಷಡ್ಜ 6 ಉತ್ಪತ್ತಿ. ಷಡ್ಜ ಅದ್ರಲ್ಲಿ 2 ಅರ್ಥ ಬರುತ್ತೆ. 6 ಉತ್ಪತ್ತಿ ಸ್ಥಾನಗಳಿಂದ ಉತ್ಪತ್ತಿಯಾದಂತ ಸ್ವರ ಷಡ್ಜ. ಮತ್ತೆ ನಾನು ಶ್ರುತಿ ಬಗ್ಗೆ ಹೇಳ್ದೆ, ಮಿಕ್ಕ 6 ಸ್ವರಗಳು ಈ ಷಡ್ಜವನ್ನ ಫಾಲೋ ಮಾಡ್ತವೆ. ಮೊದಲ ಸ್ವರ ಇದು. ಈ ಷಡ್ಜವನ್ನ ಮಿಕ್ಕ 6 ಸ್ವರಗಳು ಫಾಲೋ ಮಾಡ್ತವೆ. ಆದ್ರಿಂದನೂ ಇದು ಷಡ್ಜ. ಈ ಷಡ್ಜ ಅನ್ನೋದರ ಅರ್ಥನೇ ನೋಡಿ 6 ಅಲ್ವಾ. ಷಟ್ ಅಂದ್ರೆ 6, ಜ ಅಂದ್ರೆ 6ರಿಂದ ಹುಟ್ಟಿದ್ದು. ಜನ್ಮ 6 ಉತ್ಪತ್ತಿ ಸ್ಥಾನಗಳಿಂದ ಹುಟ್ಟಿದ್ದು. ಕಂಠ, ತಾಲು, ಜಿಹ್ವೆ ಅದು ಇದೆ. ಅಷ್ಟು ನಿಮ್ಮ ಒಂದು ದೇಹದ ಭಾಗಗಳು ಅದಕ್ಕೆ ಸಾಥ್ ಕೊಟ್ಟು ಉತ್ಪತ್ತಿ. ಇದನ್ನ ಡೀಟೈಲ್ ನಾನು ನನ್ನ ಚಾನೆಲ್ ನಲ್ಲಿ ಹೇಳಿದ್ದೇನೆ, 6 ಉತ್ಪತ್ತಿ ಸ್ಥಾನಗಳಿಂದ ಹೇಗೆ ಬರುತ್ತೆ ಷಡ್ಜ ಅನ್ನೋದನ್ನ. ಈ ಒಂದು ಸ್ವರ ಉತ್ಪತ್ತಿ ಆಗೋಕೆ 6 ನಿಮ್ಮ ದೇಹದ ಭಾಗಗಳು ಕೂಡ ಪ್ರಯೋಗ ಮಾಡಿ ಉತ್ಪತ್ತಿ ಮಾಡ್ಬೇಕು. ನಾಭಿಯಿಂದ ಶುರುವಾಗಿ ನಿಮ್ಮ ಹಲ್ಲಿನ ತುದಿಯಿಂದ ಬರುವಂತದ್ದು ಷಡ್ಜ. ಅಲ್ಲಿ 6 ನಿಮ್ಮ ಆರ್ಗನ್ಗಳು ವರ್ಕ್ ಮಾಡ್ತವೆ. ಆದ್ರಿಂದ ಇದು ಷಡ್ಜ, 6 ಉತ್ಪತ್ತಿ ಸ್ಥಾನಗಳಿಂದ ಬರುವಂತದ್ದು. ಹಾಗೇನೆ ಇನ್ನೊಂದು ಅರ್ಥ, ಉಳಿದ 6 ಸ್ವರಗಳು ಇದನ್ನ ಫಾಲೋ ಮಾಡ್ತವೆ. ರಿಗ, ಮ, ಪ, ದ, ನಿ ಇದಾವಲ್ಲ, ಇದು ಯಾವ ಶ್ರುತಿಯಲ್ಲಿ ಇದೆಯೋ ಅದೇ ಶ್ರುತಿಯಲ್ಲಿ ಅವು ಕೂಡ ಫಾಲೋ ಮಾಡ್ತವೆ. ಆದ್ರಿಂದನೂ ಇದು ಷಡ್ಜ. ಈಗ ನೀವು ಇನ್ನೊಂದು 2 ಟರ್ಮ್ಸ್ ಬಳಸಿದ್ರಿ, ಲಯ ಮತ್ತು ತಾಳ ಅಂತೇಳಿ. ಸೊ ಕಾಮನ್ ಜನರಿಗೆ ಅದು ಅರ್ಥ ಆಗಲ್ಲ, ಅದು ಸ್ವಲ್ಪ ವಿವರಿಸಿ ಹೇಳಬೇಕು. ಲಯ ಅಂದ್ರೇನು, ತಾಳ ಅಂದ್ರೇನು ಅಂತ? ಏನು ಇಲ್ಲ, ನೀವು ಹಾಡುಗಾರಿಕೆಗೆ ನಿಮ್ಗೆ ಒಂದು ಬೌಂಡ್ರಿ ಹಾಕೊಂಡಂಗೆ ಅಷ್ಟೇ. ಬೌಂಡ್ರಿ ಹಾಕೊಂಡು ಆ ಗತಿಯಲ್ಲಿಯೇ ಹಾಡೋದು ಲಯ. ಅದು ನೋಡಿ, ಏನಕ್ಕೂ ಒಂದು ಮಿತಿ ಇರ್ಬೇಕು ಅಂತ ಹೇಳ್ತಾರಲ್ವಾ. ಎಲ್ಲದಕ್ಕೂ ಮಿತಿ ಇರ್ಬೇಕಲ್ವಾ. ಒಂದು ತುಂಬಾ ಅತಿ ಆಗ್ಬಾರ್ದು ಯಾವ್ದು. ಈಗ ರಾಗಾಲಾಪನೆ ಮಾಡುವಾಗ ನಮಗೆ ತಾಳದ ಮಿತಿ ಇರೋದಿಲ್ಲ, ಆ ರಾಗದ ಬಣ್ಣಗಳನ್ನ ವಿಸ್ತರಿಸ್ತಾ ಹೋಗ್ತೀವಿ. ಆದ್ರೆ ನಾವು ಒಂದು ಕೃತಿಯನ್ನ ಹಾಡುವಾಗ್ಲಿ, ಒಂದು ಹಾಡನ್ನ ಹಾಡುವಾಗ್ಲಿ ಬೇಲಿ ದಾಟಿ ಹೋಗಕ್ ಆಗಲ್ಲ. ಅದು ಒಂದು ತಾಳದಲ್ಲಿ ಕೂರ್ಬೇಕು ಅನ್ನೋದು, ಅದು ತಾಳ. ನಮ್ಮ ಗಾಯನಕ್ಕೆ ಒಂದು ಮಿತಿಯನ್ನ ಅಥವಾ ಒಂದು ಬೌಂಡ್ರಿಯನ್ನ ಹಾಕಿ, ಈ ಬೌಂಡ್ರಿಯಲ್ಲೇ ನೀನು ಹಾಡ್ಬೇಕು ಅಂತ ತೋರ್ಸೋದು ತಾಳ. ಆದ್ರಿಂದ ನೋಡಿ, ನಮ್ಗೆ ತಾಯಿ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ, ಹೆಚ್ಚು ಕಡಿಮೆ ಎಲ್ಲರಿಗೂ. ಆ ತಾಯಿಯ ಪ್ರೀತಿಗೆ ಅದು ಮಿತಿ ಇಲ್ಲ. ತಂದೆ ಸ್ವಲ್ಪ ಮಿತಿ ಹಾಕಿ ನೀನು ಇತಿಮಿತಿಯಲ್ಲಿ ಇರ್ಬೇಕು ಅಂತ ಹೇಳ್ತಾನೆ. ಅದು ಯಾರು ಹೇಳಿದ್ರು, ಶ್ರುತಿರ್ಮಾತ ಲಯಪಿತ ಅಂತ, ಅವ್ರು ಅದೇ ತರ ನಡ್ಕೋತಾರೆ. ಅವ್ರಿಬ್ರನ್ನು ಬಿಟ್ಟು ಮಕ್ಕಳಿಗೆ ಒಂದು ಐಡೆಂಟಿಟಿ, ನೀವ್ ಎಷ್ಟೇ ದೊಡ್ಡವರಾದ್ರೂ ತಂದೆ ತಾಯಿ ಇದ್ದೇ ಇರ್ಬೇಕು ತಾನೇ ಜೊತೆ ಕೈ ಹಿಡಿದು ನಡ್ಸೋದಕ್ಕೆ. ಆದ್ರಿಂದ ಲಯ ಅನ್ನೋದು ಒಂದು ಬೌಂಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹಾಡುವ ಯಾವುದೇ ಒಂದು ಕೃತಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಗಾಯನ ಆಗಿರ್ಬೋದು, ಶಾಸ್ತ್ರೀಯ ಅಥವಾ ಲಘು ಸಂಗೀತದ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇಲ್ಲ, ಯಾವುದೇ ರೀತಿಯಾದಂತ ಸಂಗೀತಕ್ಕೂ ಕೂಡ ಒಂದು ಬೌಂಡ್ರಿಯನ್ನ ಹಾಕೋದು ತಾಳ. ಸರಳೆ ಅಂತ ಹಂಗಂದ್ರೆ ಏನು? ಸರಳೆ ಅಂತಂದ್ರೆ ಯಾವುದು? ಸರಳೆ ಅಂದ್ರೆ ಏನು ಇಲ್ಲ, ಸರಳವಾಗಿ ಇರೋಂಥದ್ದು ಸರಳೆ. ಪುರಂದರದಾಸರು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಾಲಪಾಠವನ್ನ ಸಿದ್ಧಪಡಿಸಿ ಕೊಟ್ಟವರು. ಅದರಲ್ಲಿ ಸರಳೆಗಳು, ಜಂಟಿ ಸರಳೆಗಳು, ಅಲಂಕಾರಗಳು, ಪಿಳ್ಳಾರಿ ಗೀತೆಗಳು ಬರ್ತವೆ. ಹೇಗೆ ಇದು ಆಯ್ತು ಅಂತ ಅಂದ್ರೆ, ಈಗ ಕಲಿಯೋಕೆ ಹೋದಾಗ್ಲೇ ನಿಮಗೆ ದೊಡ್ಡದು ಅದೇನೋ ಕೃತಿಗಳನ್ನ ಹೇಳೋದಕ್ಕೆ ಅಥವಾ ದೊಡ್ಡ ಸಂಸ್ಕೃತ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿರುವ ಸಾಹಿತ್ಯಗಳನ್ನ ಕೊಟ್ರೆ ಸಣ್ಣ ಮಕ್ಕಳು ಬಂದು ಕಲಿಯುವಾಗ ಒಳ್ಳೆ ನೀರಿಳಿಯದ ಗಂಟಲೊಳ್ಳೆ ಕಡುಬಂ ತುರುಕಿದಂತ ಆಯ್ತು ಅಂತ ಹೇಳ್ತಾರಲ್ಲ, ಹಾಗಾಗತ್ತೆ. ಅದಕ್ಕೆ ಅದನ್ನ ಸರಳೀಕರಿಸ್ಬೇಕಲ್ವಾ, ಅದು ಸರಳೆಗಳು. ಆದ್ರಿಂದ ಆ ಸರಳೆಯಲ್ಲಿ ನಿಮಗೆ
ಎಲ್ಲ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಚಯ ಮಾಡಿಕೊಡುದು ಮಾಯಾಮಾಳವಗೌಳ ರಾಗವನ್ನ. ಸ ರೇ ಗ ಮ ಪ ಧ ನಿ ಸಾ ಸಾ ನಿ ಧ ಪ ಮ ಗ ರೇ ಸ. ಇದೇ ಮೊದಲನೇ ಸರಳ ಎಲ್ಲರೂ ಕಲಿಯೋದು. ಇದನ್ನ ಆದಿತಾಳಕ್ಕೆ ಕೂರಿಸಿದ್ದಾರೆ. ಆದಿತಾಳ ಅಂದ್ರೆ 8 ಕೌಂಟ್ ಬರುತ್ತೆ. ನಾನು ಹೇಳಿದೆ ಒಂದು ಮಿತಿ ಇರಬೇಕು ನಿಮ್ಮ ಹಾಡುಗಾರಿಕೆಗೆ. ಆ ಕೌಂಟ್ 8 ಕೌಂಟ್ ಇಟ್ಟಿದ್ದಾರೆ ಇಲ್ಲಿ. ತಾಳ ಹಾಕಿ ತೋರಿಸ್ತೀನಿ ನೋಡಿ. ಸ ರೇ ಗ ಮ ಪ ಧ ನಿ ಸಾ. ಗತಿ ಬದಲಿಸ್ತೀರಾ? 2ನೇ ಕಾಲದಲ್ಲಿ ಹಾಡಿ. ಸ ರೇ ಗ ಮ ಪ ಧ ನಿ ಸ ಸಾ ನಿ ದ ಪ ಮ ಗ ರೇ ಸ. ಇದು 2ನೇ ಕಾಲ. ಸ ರೇ ಗ ಮ ಪ ಧ ನಿ ಸ ಸಾ ನಿ ದ ಪ ಮ ಗ ರೇ ಸ. ಸ ರೇ ಗ ಮ ಪ ಧ ನಿ ಸ ಸಾ ನಿ ದ ಪ ಮ ಗ ರೇ ಸ. ಈ ರೀತಿಯಾಗಿ ತ್ರಿಕಾಲಗಳಲ್ಲಿಯೂ ಸರಳಗಳನ್ನ ಒಂದು 8-10 ಸರಳಗಳನ್ನ ಅಭ್ಯಾಸ ಮಾಡಿಸ್ತಾರೆ. ಜಂಟಿ ಸರಳಗಳು ಅಂತ ಅಂದ್ರೆ 2 ಸ್ವರಗಳು. ಸ ಸ ರೇ ರೇ ಗ ಗ ಮ ಮ ಪ ಪ ಧ ಧ ನೀ ನಿ ಸ ಸ. ಇದು ಜಂಟಿ ಸರಳಗಳ ಪ್ಯಾಟರ್ನ್. ಇದು ಒಂದು 5-6 ಅಭ್ಯಾಸ ಮಾಡಿಸ್ತಾರೆ. 6ರಿಂದ 8 ಅಭ್ಯಾಸ ಮಾಡಿಸ್ತಾರೆ. ಇದನ್ನ ಹಾಡಿ 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 ಕಂಠ ಶುದ್ಧಿ ಆಗ್ತಾ ಹೋಗುತ್ತೆ. ಸ್ವರ ಸ್ಥಾನಗಳು ಕೂರ್ತಾ ಹೋಗುತ್ತೆ. ಮಕ್ಕಳಿಗೆ ಹಾಡುಗಾರಿಕೆ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ, ತಾಳ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಅಲಂಕಾರಗಳ ಪಾಠ ಮಾಡ್ತಾರೆ. ಅಲಂಕಾರಗಳಲ್ಲಿ ತಾಳವೇ ಪ್ರಧಾನ. ಅದರಲ್ಲಿ 5 ಜಾತಿ ಮತ್ತೆ 7 ಅಲಂಕಾರಗಳು ಮಾಡಿ ಆಕ್ಚುಲಿ 35 ತಾಳಗಳು ಬರ್ತವೆ. ಜಾತಿ ಅಂತ ಹೇಳಿದೆ ನಾನು ಇಲ್ಲಿ. ಜಾತಿ ಅಂತ ಹೇಳಿದ್ರೆ ತಿಶ್ರ, ಚತುರಶ್ರ, ಮಿಶ್ರ, ಖಂಡ, ಸಂಕೀರ್ಣ. 5 ಆಯ್ತಾ ನಾ ಹೇಳಿದ್ದು? ತಿಶ್ರ ಅಂದ್ರೆ 3 ಕೌಂಟ್, ಚತುರಶ್ರ ಅಂದ್ರೆ 4 ಕೌಂಟ್, ಖಂಡ ಅಂದ್ರೆ 5 ಕೌಂಟ್, ಮಿಶ್ರ ಅಂದ್ರೆ 7 ಕೌಂಟ್, ಸಂಕೀರ್ಣ ಅಂತಂದ್ರೆ 9 ಕೌಂಟ್. ಈ 5 ಕೌಂಟ್ಗಳಲ್ಲಿ 7 ಅಲಂಕಾರ ಹೇಳಿದ್ರೆ 35 ತಾಳ ಬರುತ್ತೆ ಆಕ್ಚುಲಿ. ಆದ್ರೆ ಬಾಲಪಾಠವನ್ನ ಮಾಡುವಾಗ ಈ ಜಾತಿಗಳಲ್ಲಿ ಒಂದೊಂದು ತಾಳ ಅಂತ ತಗೊಂಡು 7 ತಾಳಗಳನ್ನ ಪಾಠ ಮಾಡ್ತಾರೆ. ಈಗ ನಾನು ಈ ಸರಳಗಳ ಏನ್ ಹೇಳಿದ್ನೋ ಸ್ವರಗಳು ಸರಿಗಮ ಪದನಿ, ಅದನ್ನೇ ಕೂರ್ಸಿ ಅಲಂಕಾರ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ರೂಪಕ ತಾಳ ಅಂತ ತಗೋತೀನಿ. ಈ ರೂಪಕ ತಾಳದಲ್ಲಿ 6 ಕೌಂಟ್. ಸ ರೇ ಸ ರೇ ಗ ಮ ರೇ ಗ ರೇ ಗ ಮ ಪ ಗ ಮ ಗ ಮ ಪ ದ. ಇದು ಚತುರಶ್ರ ಜಾತಿ ರೂಪಕ ತಾಳ ಅಂತ ಈ ಅಲಂಕಾರಕ್ಕೆ ಹೆಸರು. ಇದರಲ್ಲಿ 6 ಕೌಂಟ್. ಈ ರೂಪಕ ತಾಳದಲ್ಲೇ ಅನೇಕ ಕೃತಿಗಳಿದಾವೆ, ಅನೇಕ ಗೀತಗಳಿದಾವೆ, ಅನೇಕ ವಿಳಂಬ ಕಾಲದ ಕೃತಿಗಳಿದಾವೆ, ಅನೇಕ ಮಧ್ಯಮ ಕಾಲದ ಕೃತಿಗಳಿದಾವೆ. ಎಲ್ಲ ಈ ಬೌಂಡ್ರಿಯಲ್ಲಿ ಹಾಡುವಂಥದ್ದು ಇದಕ್ಕೆ ರೂಪಕ ತಾಳ ಅಂತ ಹೆಸರು. ನೆಕ್ಸ್ಟ್ ಪಿಳ್ಳಾರಿ ಗೀತಗಳು ಕೂಡ ಈ ರೂಪಕ ತಾಳದಲ್ಲಿ ಬರುತ್ತೆ. ಫಸ್ಟ್ ಎಲ್ಲರೂ ಕಲ್ತಿರ್ತಾರೆ ಲಂಬೋದರ ಲಕುಮಿಕರ ಅಲ್ವಾ, ಅದು ರೂಪಕ ತಾಳದಲ್ಲಿ ಮಲಹರಿ ರಾಗದಲ್ಲಿ ಸೆಟ್ ಆಗಿದೆ. ನಾನು ಹೇಳಿದೆ ಜನ್ಯ ರಾಗ ಅಂತ ನಿಮ್ಗೆ ಅವಾಗ್ಲೇ ಹೇಳಿದೆ. ಸಂಪೂರ್ಣ ಎಲ್ಲಾ ಸ್ವರಗಳು ಇದ್ರೆ ಅದು ಜನಕ ರಾಗ ಆಗತ್ತೆ. ಅದ್ರಲ್ಲಿ 1-2 ಸ್ವರ ಬಿಟ್ಟು ಹೋದ್ರೆ ಅದು ಜನ್ಯ ರಾಗ ಆಗತ್ತೆ ಅಂತ. ಎಕ್ಸಾಂಪಲ್ ಈ ಮಾಯಾಮಾಳವಗೌಳದ ಜನ್ಯ ರಾಗ ಮಲಹರಿ, ಜನಕ ಮಾಯಾಮಾಳವಗೌಳ, ಅದರ ಜನ್ಯ ರಾಗ ಮಲಹರಿ. ಸ ರೇ ಗ ಮ ಪ ಧ ನಿ ಸ ಸಾ ನಿ ದ ಪ ಮ ಗ ರೇ ಸ. ಇದು ಮಾಯಾಮಾಳವಗೌಳ. ಇದರ ಜನ್ಯ ರಾಗ ಸ ರೇ ಮ ಪ ಧ ಸ. ಏನೇನ್ ಬಿಟ್ಟು ಹೋಯ್ತು ಇಲ್ಲಿ? ಸ ರೇ ಮ ಹೋದೆ ನಾನು, ಗ ಬಿಟ್ಟು ಹೋಯ್ತು. ಪ ಧ ಸ ಹೋದೆ, ನೀ ಬಿಟ್ಟು ಹೋಯ್ತು. ಸೊ ಹೋಗ್ತಾ ನಾನು ಗಾಂಧಾರ ಬಿಟ್ಟೆ, ನಿಷಾದ ಬಿಟ್ಟೆ. ವಾಪಸ್ ಬರ್ತಾ ಸಾಧ ನೀ ಬಿಟ್ಟು ಹೋಯ್ತು. ಸಾಧ ಪ ಮ ಗ ರೇ ಸ. ವಾಪಸ್ ಬರ್ತಾ ಇಲ್ಲಿ ಗಾಂಧಾರ ಇದೆ, ಹೋಗ್ತಾ ಇಲ್ಲ. ಸ ರೇ ಮ ಪ ಧ ಸ ಹೋಗ್ತಾ 5 ಸ್ವರ. ವಾಪಸ್ ಬರ್ತಾ ಸಾಧ ಪ ಮ ಗ ರೇ ಸ 6 ಸ್ವರ. 5 ಸ್ವರ ಇದ್ರೆ ಔಡವ, ವಾಪಸ್ ಬರ್ತಾ 6 ಇದ್ರ ಶಾಡವ ಅಂತ ಹೇಳ್ತಾರೆ. ಸೊ ಇದು ಔಡವ ಶಾಡವ ಜನ್ಯ ರಾಗ. ಜನಕ ಯಾರು ಇದಕ್ಕೆ? ಇದ್ಯಾವ್ದ್ರಿಂದ ಡಿರೈವ್ ಆಯ್ತು? ಮಾಯಾಮಾಳವಗೌಳದಿಂದ ಡಿರೈವ್ ಆಯ್ತು. ಇದ್ರಲ್ಲಿ ಬರೋದು ರೂಪಕ ತಾಳ ಅಂದೆ. ಸ ರೇ ಮ ಗ ರೇ ಸ ರೇ ಗ ರೇ ಸ. ನೋಡಿ ಇದಕ್ಕೊಂದು ಮಿತಿ ಬಂತಲ್ವಾ? ನಮ್ಮ ಹಾಡುಗಾರಿಕೆ ಎಲ್ಲೆಲ್ಲೋ ಎಲ್ಲಿ ತನಕನೂ ಹೋಗ್ಲಿಲ್ಲ. ಇಷ್ಟ್ರಲ್ಲೇ ಹಾಡ್ಬೇಕು ನಾವು, 6 ಕೌಂಟಲ್ಲೇ ಹಾಡ್ಬೇಕು. ಲಂಬೋದರ ಲಕುಮಿಕರ. ಇದು ಪಿಳ್ಳಾರಿ ಗೀತೆ. ಇದನ್ನ ಈ ರೀತಿಯಾಗಿ ಕ್ರಮಬದ್ಧವಾಗಿ ಜೋಡಣೆ ಮಾಡಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರು ಅನಿಸ್ಕೊಂಡಂತಹ ಪುರಂದರದಾಸರು.
ದಲಿತ ಸಾಹಿತ್ಯ ತುಂಬಾ ಸಂಗೀತಕ್ಕೆ ಕೊಡುಗೆ ಕೊಟ್ಟಿದೆ ಅನ್ಸುತ್ತೆ ಹಾಗೆ ನೋಡಿದ್ರೆ ನಮ್ಗೆ ಮುಂಚಿನಗಿಂತ ನಾವು ದಾ ಹೋಲಿಸ್ಕೊಂಡಾಗ. ಖಂಡಿತ ಖಂಡಿತ ದಾಸವರೇಣ್ಯರಾದ ಅನೇಕ ಈ ಆ ಆ, ದಾಸ ಸಾಹಿತ್ಯ ವಿಜಯದಾಸರು, ಪುರಂದರದಾಸರು ಮತ್ತೆ ಕನಕದಾಸರನ್ನ ದಾಸ ಸಾಹಿತ್ಯದ ಅಗ್ರಗಣ್ಯರು ಅಂತ ಹೇಳಿ ನಾವು ಗುರುತಿಸ್ತೀವಿ. ಅವರ ಅನೇಕ ಕೀರ್ತನೆಗಳನ್ನ, ಹರಿದಾಸರ ಕೀರ್ತನೆಗಳನ್ನ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ವಿಜಯ ವಿಠಲದಾಸರು, ವಾದಿರಾಜರು, ಇವರ ಎಲ್ಲರ ಕೃತಿಗಳನ್ನ, ಹರಿದಾಸರ ಇವರ ನೀವು ಒಂದು ಗಮನಿಸಬಹುದಾದ್ರೆ ಇವರು ಹರಿ ಸ್ತುತಿ ಮಾಡ್ತಾರೆ. ಆದ್ರಿಂದ ಇವರು ಹರಿದಾಸರು, ಹರಿನಾಮ ಸಂಕೀರ್ತನಕಾರರು, ಹರಿದಾಸ ಕೀರ್ತನೆಗಳು ಅಂತ ಹೇಳಿ ನಾವು ಇವರ ಕೃತಿಗಳನ್ನ ಹಾಡಿ ಪ್ರಸ್ತುತಪಡಿಸ್ತೇವೆ. ಇದರಲ್ಲಿ ಭಕ್ತಿ ಏನ್ ಹೇಳ್ಬೇಕು, ಇವರ ರಚನೆಗಳಲ್ಲಿ ಕಾಣುವಂತ ರಸ ಭಕ್ತಿ ರಸ. ಇವರು ಹರಿಯ ಭಕ್ತಿಯ ಮೇಲೆ ಹಾಡಿದಂತ ಸಾಹಿತ್ಯ ಎಲ್ಲ ಕೂಡ. ಇನ್ನೂ ಒಂದು ವಿಚಾರ, ತ್ಯಾಗರಾಜರ ತಾಯಿ ಕೂಡ ಪುರಂದರದಾಸರ ಕೀರ್ತನೆಗಳನ್ನ ಹಾಡ್ತಾ ಇದ್ರಂತೆ. ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ತ್ಯಾಗರಾಜರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದು ಕೂಡ ಈ ಪುರಂದರದಾಸರ ಕೀರ್ತನೆಗಳು ಅಂತ ಹೇಳ್ತಾರೆ. ಅವ್ರ ತಾಯಿ ಹಾಡ್ತಾ ಇದ್ರಂತೆ ಪುರಂದರದಾಸರ ಕೀರ್ತನೆಗಳನ್ನ. ಅದು ಬಾಲಕ ತ್ಯಾಗರಾಜನನ್ನ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿತ್ತು. ಈಗ ನಾವು ಹೇಳ್ತಾ ಒಂದು ತುಂಬಾ ಜನರಿಗೆ ಇರುವಂತ ಒಂದು ವ್ಯತ್ಯಾಸ ಗೊತ್ತಾಗದಿರೋದು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಅಂತ ಏನ್ ಹೇಳ್ತೀವಲ್ಲ, ಅದ್ರ ವ್ಯತ್ಯಾಸ ಏನು, ಹೇಗೆ, ಏನು ಅಂತ ಹೇಳಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರ ಕೊಡೋದಾದ್ರೆ. ಓಕೆ, ಈಗ ನೋಡಿ, ಸಂಗೀತ ಮೊದಲು ಭಾರತೀಯ ಸಂಗೀತ ಅಂತ ತಗೊಂಡಾಗ ಇದರಲ್ಲಿ ಎರಡು ವಿಧ. ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇನ್ನೊಂದು ಹಿಂದೂಸ್ತಾನಿ ಸಂಗೀತ, ಮತ್ತೆ ಇನ್ನೊಂದು ಪಾಶ್ಚಾತ್ಯ ಸಂಗೀತ ಅಲ್ವಾ. ಮತ್ತೆ ನಮ್ಮ ಭಾರತೀಯದ್ದು ಅಲ್ಲದ್ದು ವೆಸ್ಟರ್ನ್ ಮ್ಯೂಸಿಕ್, ಪಾಶ್ಚಾತ್ಯ ಸಂಗೀತ ಅಲ್ವಾ. ಈಗ ಇದು ಮೊದಲು ಭಾರತೀಯ ಸಂಗೀತ ಪದ್ಧತಿ ಅಂತ ಅಷ್ಟೇ ಇದ್ದಿದ್ದು. ಯಾವಾಗ ಪರ್ಷಿಯನ್ ಇನ್ವೇಷನ್ ಅಥವಾ ಮುಘಲ್ ಧ್ವರೆಗಳು ಎಲ್ಲ ಇಲ್ಲಿ ಭಾರತವನ್ನ ಇದ್ ಮಾಡಿದ್ರು, ಅಲ್ಲಿಯ ದೇಶದ, ಅಲ್ಲಿಯ ಸಾಂಸ್ಕೃತಿಕ, ಅಲ್ಲಿಯ ರೀಜನಲ್ ಇನ್ಫ್ಲೂಯೆನ್ಸ್ ಆಗಿದ್ರಿಂದ ಹಿಂದೂಸ್ತಾನಿ ಸಂಗೀತ ಅಂತ ಹೇಳಿ ನಾವು ಅದನ್ನ ಗುರುತಿಸ್ತೇವೆ. ಆ ಭಾಗದ ಸಾಹಿತ್ಯ ರಚನೆ, ಅಲ್ಲಿಯ ಒಂದು ಅಥವಾ ಸೂಫಿ ಸಂತರು ಏನು ಹಾಡ್ತಾರೆ, ಅಲ್ಲಿಯ ಇನ್ಫ್ಲೂಯೆನ್ಸ್ ಆದಾಗ ಬಂದಂತಹ ಒಂದು ಪ್ರಕಾರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಹೇಳ್ಬೋದು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನೀವು ಡಿಫರೆನ್ಸ್ ಕೇಳಿದ್ರಿ. ನಮ್ಮಲ್ಲಿ ಈಗ ಹೆಚ್ಚಾಗಿ ದಕ್ಷಿಣ ಭಾರತ ಪದ್ಧತಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೆಚ್ಚು ಪ್ರಚಲಿತವಾಗಿದೆ. ಆದ್ರಿಂದ ಇಲ್ಲಿಯ ಭಾಷೆಗಳು ತಮಿಳು, ತೆಲುಗು, ಸಂಸ್ಕೃತ, ಕನ್ನಡ, ಇಲ್ಲಿಯೇ ಕೃತಿಗಳೇ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೆಚ್ಚಾಗಿ ಕೇಳಸಿಗ್ತವೆ. ಅದೇ ನಿಮಗೆ ಅದು ಪರ್ಷಿಯನ್ ಇನ್ಫ್ಲೂಯೆನ್ಸ್ ಅಥವಾ ಮುಘಲ್ ದೊರೆಗಳ ಇನ್ಫ್ಲೂಯೆನ್ಸ್ ಆದ್ರಿಂದ ಹಿಂದಿ, ಉರ್ದು ಅಥವಾ ಆ ಭಾಷೆ ಸಾಹಿತ್ಯನ ನೀವು ಕಾಣಬಹುದು ಮೇಜರ್ ಆಗಿ. ಆಮೇಲೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾವು ಶ್ರುತಿಗೆ ತಂಬೂರಿಯನ್ನ ಬಳಸ್ತೇವೆ. ಅಲ್ಲಿ ಹಾರ್ಮೋನಿಯಂ ಶ್ರುತಿ ಪೆಟ್ಟಿಗೆಯನ್ನ ಉಪಯೋಗಿಸ್ತಾರೆ. ಇಲ್ಲಿ ತಾಳ ಪ್ರಧಾನವಾದ, ಸಾಹಿತ್ಯ ಪ್ರಧಾನವಾದ, ಭಕ್ತಿ ಪ್ರಧಾನವಾದ ಸಾಹಿತ್ಯ ಜಾಸ್ತಿ. ಎಲ್ಲಿ? ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ. ಅಲ್ಲಿ ರಾಗ ಪ್ರಧಾನ ಜಾಸ್ತಿ. ತಾಳ ಇದೆ, ಖಂಡಿತ ತಾಳ ಇದೆ, ಆದ್ರೆ ಪ್ರಾಧಾನ್ಯತೆ ರಾಗಕ್ಕೆ ಅಲ್ಲಿ ಹೆಚ್ಚು. ಹಾಗೇನೆ ಅಲ್ಲಿ ಭಕ್ತಿ ಸಂಗೀತ ಕೂಡ ಇದೆ, ಆದ್ರೆ ಶೃಂಗಾರ ಅಥವಾ ವಿರಹ, ಬೇರೆ ಬೇರೆ ಭಾವಗಳ ಸಾಹಿತ್ಯಗಳನ್ನ ಕೂಡ ನೀವು ಹೆಚ್ಚಾಗಿ ಕಾಣ್ಬೋದು. ಸೂಫಿ ಸಂತರು ಹಾಡುವಂತ ಭಕ್ತಿ ಸಂಗೀತ ಕೂಡ ಇದ್ರು, ಬೇರೆ ಬೇರೆ ಒಂದು ಏನ್ ಹೇಳ್ತೇವೆ ರಸಗಳ ಸಾಹಿತ್ಯಗಳನ್ನ ಕೂಡ ನೀವು ಕಾಣಬಹುದು. ಆದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಳಲ್ಲಿ ಹೆಚ್ಚಾಗಿ ನಮಗೆ ಕಂಡು ಬರೋದು ಭಕ್ತಿ ಪಂಥದ ಸಾಹಿತ್ಯ ಮಾತ್ರ. ಈ ರೀತಿಯಾಗಿ ನಾವು ಇದನ್ನ ಗುರುತಿಸ್ಬೋದು. ಹಾಗೆ ತಾಳಗಳಲ್ಲಿ ಕೂಡ ಇಲ್ಲಿ ನಾವು ಆದಿತಾಳ, ರೂಪಕ ತಾಳ ಅಂತೆಲ್ಲ ನಾನು ಏನ್ ಹೇಳಿದೆ ಸರಳಗಳೆಲ್ಲ, ಅಲ್ಲಿ ತೀನ್ ತಾಳ, ಆ ತರ ತಾಳಗಳ ವೇರಿಯೇಷನ್ ಕೂಡ ನೀವು ಕಾಣ್ಬೋದು. ಕೌಂಟ್ಸ್ ಒಂದೇ ಇದ್ರೂ ಕೂಡ ತಾಳಗಳ ಹೆಸರು ಬೇರೆ ರೀತಿಯಾಗಿ ಗುರುತಿಸ್ತಾರೆ. ಆಮೇಲೆ ಇಲ್ಲಿ ರಾಗ, ಜನಕರಾಗ, ಜನ್ಯರಾಗ ಪದ್ಧತಿ ಹೇಳಿದೆ ನಾನು, ಅಂದ್ರೆ ಸಂಪೂರ್ಣ ಸ್ವರಗಳು. ಅಲ್ಲಿ ರಾಗ, ರಾಗಿಣಿ ಮತ್ತೆ ಥಾಟ್ ವ್ಯವಸ್ಥೆ ಅಂತ ಇದೆ ಹಿಂದೂಸ್ತಾನಿ ಸಂಗೀತದಲ್ಲಿ. ಆ ಥಾಟ್ಗಳಲ್ಲಿ ಒಂದಿಷ್ಟು ರಾಗಗಳು ಬರ್ತವೆ. ಇಲ್ಲಿ ಮೇಳಕರ್ತ ರಾಗ ಪದ್ಧತಿ ಅಂತ ಇರುತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಅಲ್ಲಿ ಥಾಟ್ಗಳು ಬರ್ತವೆ, ಅಲ್ಲಿ ರಾಗ, ರಾಗಿಣಿ ಅಂತ ಹೇಳಿ ಗುರುತಿಸ್ತಾರೆ. ಆಮೇಲೆ ಇಲ್ಲಿ ರಚನೆ ಹೇಗೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗೀತೆಗಳು, ವರ್ಣಗಳು, ಕೃತಿಗಳು ಮಧ್ಯಮ ಕಾಲದ್ದು, ವಿಳಂಬ ಕಾಲದ್ದು, ಸ್ವರ ಜೊತೆ, ಆ ತರ ರಚನೆಗಳು ಬರ್ತಾ ಹೋಗ್ತವೆ. ಅಲ್ಲಿ ಕಿರಾನ ಘರಾನ ಅಂತ ಹೇಳ್ತಾರೆ, ಲಕ್ಷಣ್ಣ ಗೀತೆ ಹಾಡ್ತಾರೆ. ಅಲ್ಲಿಯ ರಚನಾ ಪದ್ಧತಿ ಬೇರೆ ತರ ಇರುತ್ತೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸಾಹಿತ್ಯ ಹಾಗೂ ಅದನ್ನ ಗುರುತಿಸುವ ಪದ್ಧತಿ ಕಿರಾನ ಘರಾನ ಅದೆಲ್ಲ ಬರುತ್ತೆ. ಆ ಶೈಲಿಯ ಗಾಯಕಿ ಪದ್ಧತಿ ಇದೆ ಅಂತ ನಾವು ಹೇಳ್ಬೋದು. ನಾನು ಹಿಂದೂಸ್ತಾನಿ ಕಲ್ತಿಲ್ಲ,
ಆದ್ರೆ ಕೇಳಿದ್ದೀನಿ ಒಂದಷ್ಟು. ನಾನು ನನ್ನ ಕಲಿಕೆ ಮತ್ತೆ ಪರಿಶ್ರಮ ಇರೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ, ಆದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಹೇಳಬಲ್ಲೆ ನಾನು. ಸರಿ, ಈಗ ರಾಗಗಳು ಇಷ್ಟೇ ಏಳೇ ಸ್ವರಗಳಲ್ಲಿ ವಿವಿಧ ರಾಗಗಳನ್ನ ನಾವು ಸೃಷ್ಟಿ ಮಾಡಬಹುದು. ಸೊ ಅದು ಹೇಗೆ ಈಗ ನಾವು ಹೇಳಿದ್ವಿ, ಒಂದು ಸ್ವರ ಸ್ಕಿಪ್ ಮಾಡೋ ಮೂಲಕ ಅಥವಾ ಒಂದು ಸ್ವರವನ್ನ ಜಾಸ್ತಿ ಟೈಮ್ ಅಲ್ಲಿ ಇದ್ರ ಮಾಡೋ ಮೂಲಕ ಮಾಡ್ಬೋದು ಅಂತ. ಸೊ ಹೀಗೆ ಎಷ್ಟು ಇರ್ಬೋದು, ತುಂಬಾ ಇರ್ಬೋದಲ್ಲ ರಾಗಗಳ ಲೆಕ್ಕದಲ್ಲಿ? ಹೇಳಿದ್ನಲ್ಲ ನಾನು, ಜನಕ ರಾಗಗಳು ಅಂತ ತಗೊಂಡಾಗ 72 ರಾಗಗಳನ್ನ ಹೇಳಿದೆ ಮೇಳಕರ್ತ ಇದ್ರಲ್ಲಿ. ಯಾಕೆಂದ್ರೆ 7 ಸ್ವರಗಳು ಮಧ್ಯಮನ ವೇರಿ ಮಾಡಿ 36 ರಾಗ ಆಗತ್ತೆ. ಮತ್ತೆ ಅದ್ರಲ್ಲಿ ಬೇರೆ ಬೇರೆ ಕಾಂಬಿನೇಷನ್ ಆಫ್ ರೀ ಗ ಮ ನಿ, ರೀ ಗ ದ ನಿ ಬಂದಾಗ ಅದು ಬೇರೆ ಬೇರೆ ರಾಗಗಳಾಗತ್ತೆ. ಅದರಲ್ಲಿ ನಾನು ಹೇಳಿದಾಗೆ ಒಂದೆರಡು ಸ್ವರಗಳು ಬಿಟ್ಟು ಅಥವಾ ವಕ್ರವಾಗಿ ಹಾಡಿ ಆತರ ಎಲ್ಲ ಆದಾಗ ನಿಮಗೆ ನೂರಾರು ರಾಗಗಳಿದ್ದಾವೆ. ಪ್ರತಿ ರಾಗಕ್ಕೂ ಒಂದು ಭಾವ ಸೃಷ್ಟಿ ಆಗುತ್ತೆ, ನಾವು ಹಾಡ್ತಾ ಭಾವ ಸೃಷ್ಟಿ ಆಗುತ್ತೆ. ಸೊ ಹಾಗೆ ಇಂಥ ಭಾವಕ್ಕೆ ಇಂಥದ್ದೇ ರಾಗ ಬಳಸ್ಬೇಕು ಅಂತ ಏನಾದ್ರೂ ಇದು ಇದೆಯಾ ಅಂತ ರೂಲ್ಸ್ ಇದೆಯಾ? ಸ್ಟೀರಿಯೋ ಟೈಪ್ ಇದೆ, ಅಂದ್ರೆ ಈ ರಾಗದ ಭಾವ ಇದು ಅನ್ನೋದು ಇದೆ. ನಾನು ನನ್ನ ಚಾನೆಲ್ ನಲ್ಲಿ ಇದನ್ನೆಲ್ಲ ತುಂಬಾ ಟೆಕ್ನಿಕಲ್ ಆಗಿ ಮಾತಾಡ್ತಾ ಹೋದ್ರೆ ಎಲ್ಲರಿಗೂ ಕನೆಕ್ಟ್ ಆಗೋದಿಲ್ಲ. ಆದ್ರಿಂದ ನಾನು ಚಲನಚಿತ್ರ ಸಂಗೀತದ ಉದಾಹರಣೆನ ತಗೊಳ್ತೀನಿ ಜಾಸ್ತಿ. ಯಾಕೆ ಅಂದ್ರೆ ಯಾರೇ ಆದ್ರೂ ಸಂಗೀತ ಕಲ್ತ್ರು ಕಲಿದೇ ಇದ್ರು ಒಂದ್ ಸಿನಿಮಾ ಹಾಡನ್ನಂತೂ ಅವ್ರು ಕೇಳಿರ್ತಾರೆ ಅಲ್ವಾ. ಆದ್ರಿಂದ ನಾನು ಆ ಉದಾಹರಣೆಗಳನ್ನ ತಗೊಂಡು ನಾನು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ನನ್ನ ರಾಗ ಏನು ನಾನು ಪರಿಚಯಗಳನ್ನ ಮಾಡ್ಕೊಡ್ತೀನಿ ನನ್ನ ಚಾನಲ್ ಅಲ್ಲಿ, ಆ ರೀತಿ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಶಂಕರಾಭರಣ, ಕಲ್ಯಾಣಿ ಇದೆಲ್ಲ ಹಾಡು ತೋರ್ಸಿದ್ನಲ್ಲ, ಇದೆಲ್ಲ ಹ್ಯಾಪಿ ಮೂಡ್ ರಾಗಗಳು. ಅಂದ್ರೆ ಒಂದು ಸಂತಸವನ್ನ ಉಂಟು ಮಾಡುವಂತಹ ಆಹ್ಲಾದಕರ ಒಂದು ಭಾವವನ್ನ ಕೊಡುವಂತಹ ರಾಗಗಳು. ಹಾಗೆ ಭಕ್ತಿ ಮಾಧುರ್ಯಕ್ಕೂ ಸಹ ಇವು ಹೆಸರುವಾಸಿಯಾದವು. ಅದ ನಿಮಗೆ ಶೋಕದ ಛಾಯೆ ಬೇಕು ಅಂದಾಗ ಶಿವರಂಜಿನಿ, ಶುಭ ಪಂತುವರಾಳಿ ರಾಗಗಳೆಲ್ಲ ಇದಾವೆ, ಅದು ಶೋಕಗಳನ್ನ ತಂದ್ಕೊಂತ. ಹಾಗೆ ಮೋಹನ ರಾಗ, ಹಂಸಧ್ವನಿ ರಾಗ, ಇವೆಲ್ಲ ವೀರರಸ ಪ್ರಧಾನ ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿಯಾದ ಸಾಹಿತ್ಯ ಇದ್ದಾಗ. ಆದ್ರೆ ಈ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಕ್ ಆಗಲ್ವಾ ಅಂದ್ರೆ ಆಗುತ್ತೆ. ಚಲನಚಿತ್ರ ಸಂಗೀತದಲ್ಲಿ ತುಂಬಾ ಮಾಡಿದ್ದಾರೆ, ಈ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದ್ದಾರೆ. ನಾನು ಹೆಚ್ಚಾಗಿ ಸ್ವಲ್ಪ ಕನ್ನಡ ಚಲನಚಿತ್ರ ಗೀತೆಗಳು ಅಥವಾ ದಕ್ಷಿಣ ಭಾರತದ ಚಲನಚಿತ್ರ ಗೀತೆಗಳನ್ನ ಕೇಳ್ತೀನಿ, ಹಾಗೆ ಹಿಂದಿ ಚಲನಚಿತ್ರ ಗೀತೆಗಳನ್ನ ಸ್ವಲ್ಪ ಕೇಳ್ತೀನಿ. ಹಾಗಾಗಿ ಅದರ ಉದಾಹರಣೆಗಳನ್ನ ನಾನು ಜಾಸ್ತಿ ಕೊಡ್ತೇನೆ. ಫಾರ್ ಎಕ್ಸಾಂಪಲ್ ಈಗ ನಾನು ಮೋಹನ ರಾಗ ಅಂತ ಹೇಳಿದೆ. ಮೋಹನ ರಾಗ ಬೇಸಿಕಲಿ ವೀರರಸ ಪ್ರಧಾನ. ಹಾಗೆ ಹ್ಯಾಪಿನೆಸ್, ಮೋಹನ ಹೆಸರಲ್ಲೇ ನೋಡಿ ಅದು ಮೋಹಕವಾದಂಥದ್ದು, ಸೆಳೆಯುವಂಥದ್ದು, ಶೃಂಗಾರ ರಸ ಪ್ರಧಾನ. ಇದರ ಭಾವ ಬೇಸಿಕಲಿ ವೀರರಸ, ಶೃಂಗಾರ ರಸ, ಹ್ಯಾಪಿನೆಸ್. ಆದ್ರೆ ನಾನು ಇದೊಂದು ಈಗ ರಾಗ ಹಿಡ್ಕೊಂಡು ಎಲ್ಲಾ ತರದ ಭಾವಗಳನ್ನು ತೋರಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಇದಕ್ಕೆ ನಾನು ಚಲನಚಿತ್ರ ಸಂಗೀತವನ್ನೇ ಉದಾಹರಣೆಗೆ ತಗೊಳ್ತೀನಿ, ಆಯ್ತಾ? ಯಾಕೆಂದ್ರೆ ಎಲ್ಲರಿಗೂ ಅರ್ಥ ಆಗ್ಲಿ, ಸಂಗೀತ ಕಲ್ತವ್ರಿಗೂ ಕಲಿದೇ ಇದ್ದವ್ರಿಗೂ ನಾನು ಬರೀ ಕೃತಿಗಳ ರಚನೆನೇ ಹೇಳ್ತಾ ಹೋದ್ರೆ ಎಲ್ಲರಿಗೂ ಕನೆಕ್ಟ್ ಆಗಲ್ಲ. ಆದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಮೋಹನ ರಾಗ ಯಾವ ರೀತಿ ಬರುತ್ತೆ ಅಂತ ನಾನು ಹಾಡು ತೋರಿಸ್ತೀನಿ. ರೇ ಗ ಪ ಧ ಸಾ ಸಾ ಧ ಪ ಗ ರೇ ಸಾ. ಇದು ಔಡವ ರಾಗ. ಹೋಗ್ತಾನು 5 ಸ್ವರ ಇದೆ, ವಾಪಸ್ ಬರ್ತಾನು 5 ಸ್ವರ ಇದೆ. ನಾನು ಏನ್ ಹೇಳ್ದೆ, ಈ ರಾಗದ್ದು ಛಾಯೆ ವೀರರಸ, ಹಾಗೆ ಹ್ಯಾಪಿನೆಸ್, ಶೃಂಗಾರ ರಸ. ಇದರ ಮೇನ್ ಭಾವ ಪ್ರಾಧಾನ್ಯತೆ ಹ್ಯಾಪಿನೆಸ್, ವೀರರಸ ಮತ್ತೆ ಶೃಂಗಾರ ರಸ. ಈಗ ಇದಲ್ದೆ ನವರಸಗಳು ಇದರಲ್ಲಿ ಹಾಡು ತೋರಿಸ್ತೀನಿ ನಾನು. ಎಲ್ಲದಕ್ಕೂ ಸಿನಿಮಾ ಹಾಡುಗಳ ಉದಾಹರಣೆನ ತಗೋಣ, ಯಾಕೆಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗ್ಲಿ ಅನ್ನೋದು. ಈಗ ಮೊದಲನೇದಾಗಿ ಸಂತ ತುಕಾರಾಮ್ ಚಿತ್ರದಲ್ಲಿ ಒಂದು ಹಾಡಿದೆ, ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ, ಜಯತು ಜಯ ವಿಠಲ. ಭಕ್ತಿ ರಸ ಇದೆ ಅಲ್ವಾ ಇದ್ರಲ್ಲಿ. ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ. ಇದು ಭಕ್ತಿ ರಸ ಪ್ರಧಾನ ಸಾಹಿತ್ಯ. ಒಂದು ಸುಂದರವಾದ ಬೆಳಗನ್ನು ವರ್ಣಿಸುವಂತಹ ಪ್ಲೆಸೆಂಟ್ ಮೂಡ್ ಬೇಕು ಅಂದಾಗ ದ.ರಾ. ಬೇಂದ್ರೆ ಅವರ ಒಂದು ಬೆಳಗು ಕವಿತೆನೆ ಬೆಳಗು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ
ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ. ಇದು ಕೂಡ ಮೋಹನ ರಾಗದ ಆಧಾರದ ಮೇಲೆನೆ ಮೇಜರ್ ಆಗಿ ಕಂಪೋಸ್ ಆಗಿರುವಂತದ್ದು. ಆಮೇಲೆ ಭಕ್ತಿರಸ ಹೇಳ್ದೆ, ಒಂದು ಪ್ಲೆಸೆಂಟ್ ಮೂಡ್ ಹೇಳ್ದೆ, ವೀರರಸ ಪ್ರಧಾನದ್ದು ಇದು ಅಂತ ಹೇಳ್ದೆ. ನಾವು ರಾಮನ ಶೌರ್ಯವನ್ನ ವರ್ಣಿಸುವಂತಹ ರಘುವೀರ ಗದ್ಯ ಕೇಳಿದೆವಲ್ಲ, ಜಯ ಜಯ ಮಹಾವೀರ ಮಹಾಧೀರ ಧೌರೇ ನಿಖಿಲ ನಿರ್ಜನ ನಿರ್ಧಾರಿತ ನಿರವಧಿತ ಮಹಾತ್ಮ್ಯ. ಇದು ನೋಡಿ ವೀರರಸ, ರಾಮನ ಶೌರ್ಯವನ್ನ ವರ್ಣಿಸುವಂತಹ ಗೀತೆ ಇದು. ನಾನು ಒಂದೇ ಶ್ರುತಿಯಲ್ಲಿ ಹಾಡಕ್ ಆಗ್ತಾ ಇಲ್ಲ, ಕ್ಷಮೆ ಇರ್ಲಿ. ಒಂದೇ ಶ್ರುತಿಯಲ್ಲಿ ಹಾಡಿದ್ರೆ ನಿಮ್ಗೆ ಇನ್ನೂ ಎಫೆಕ್ಟಿವ್ ಆಗಿ ಅದು ಅರ್ಥ ಆಗ್ತಾ ಇತ್ತು, ಬಟ್ ಒಂದೇ ಶ್ರುತಿಯಲ್ಲಿ ಪ್ರೆಸೆಂಟ್ ಮಾಡಕ್ ಆಗ್ತಾ ಇಲ್ಲ ನಂಗೆ. ಹಾಗೇನೆ ನೀವು ಬಬ್ರುವಾಹನದಲ್ಲಿ ಕೇಳಿದಿರಾ, ಅರ್ಜುನ ಬಬ್ರುವಾಹನರ ಕಾಳಗದಲ್ಲಿ ಕಡೇ ಸಾಲು ಬರುತ್ತಲ್ಲ, ಕಂದ ಪದ್ಯ ರೀತಿಯ ಒಂದು ಇದಿದೆಯಲ್ಲ, ಅದ್ರಲ್ಲಿ ಅದರ ಆಗಮಾಲಿಕೆ ಕಡೇ ಸಾಲುಗಳು ಇದ್ರಲ್ಲಿದೆ, ಮೋಹನದಲ್ಲಿದೆ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರೆಲ್ಲರಿಗೂ ಭಯವಿಲ್ಲ. ಇದು ಮೋಹನ ರಾಗದಲ್ಲಿ. ಈಗ ಸ್ವಲ್ಪ ಶೃಂಗಾರ ರಸಕ್ಕೆ ಬರೋಣ ಅಂತ ಆದ್ರೆ, ಇನ್ನು ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ಆಸೆ ನನ್ನೆದೆಯಲ್ಲಿ ಅರಳಿ ಅರಳಿ ಹೊಸದನವನು ಕಂಡೆ. ಇನ್ನು ಹತ್ತಿರ ಹತ್ತಿರ ಬರುವೆಯ. ಈ ಹಾಡು ಹಾಗೆ ರಾಧಾ ಮಾಧವ ವಿನೋದ ಹಾಸ ಯಾರೋ ಮರೆಯದ ಪ್ರೇಮ ವಿಲಾಸ. ಇದು ಕೂಡ ಶೃಂಗಾರ ರಸ ಪ್ರಧಾನವಾದಂತ ಗೀತೆ. ಆಮೇಲೆ ಇನ್ನೊಂದು ಶಿವರಾಜ್ ಕುಮಾರ್ ಅವ್ರದ್ದು ಹಾಡಿದ್ಯಲ್ಲ, ಮೊದಲನೇ ಚಿತ್ರ, ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ. ನೋಡಿ, ಪ್ಲೆಸೆಂಟ್, ಹ್ಯಾಪಿನೆಸ್, ಶೃಂಗಾರ ರಸ ಎಲ್ಲದನ್ನು ತುಂಬಿಸಿ ಇಟ್ಟಿದ್ದಾರೆ. ಈ ಹಾಡುಗಳೆಲ್ಲ ಮೋಹನ ರಾಗ. ಸ್ವಲ್ಪ ದುಃಖ ಭರಿತ ಹಾಡುಗಳನ್ನ ಯಾರಾದ್ರೂ ಕಂಪೋಸ್ ಮಾಡಿದಾರ ಮೋಹನ ರಾಗದಲ್ಲಿ ಅಂದ್ರೆ ಮಾಡಿದ್ದಾರೆ. ರುಡಾಲಿ ಹಾಡಿದ್ಯಲ್ಲ, ದಿಲ್ ಹುಮ್ ಹುಮ್ ಕರೆ घबराए घर धम धम करे घर जाए एक बूंद कई पानी की मोरी अखियों से बरसाए ದಿಲ್ ಹೂಮ್ ಹೂಮ್ ಕರೆ. ವಿಷಾದದ ಛಾಯೆ ಸಹ ಇದರಲ್ಲಿ ಕಂಪೋಸ್ ಆಗಿದೆ. ಹಾಗೆ ನೀವು ಜಾಪನೀಸ್ ಅಥವಾ ಚೈನೀಸ್ ಮ್ಯೂಸಿಕ್ ಇದೆಯಲ್ಲ, ಅದೆಲ್ಲಾನು ಕೂಡ ಈ ರಾಗದಲ್ಲಿ ಕಾಣಬಹುದು. ಸಾಯೋನಾರ ಸಾಯೋನಾರ ವಾದ ನಿಭಾಂಗಿ ಸಾಯೋನಾರ ನನ ನಾರ ನಾರ ಕಲ್ ಫಿರಂಗಿ ಸಾಯೋನ. ಇದ್ರಲ್ಲಿ ಜಾಪನೀಸ್ ಟಚ್ ಇದೆ. ಚೈನೀಸ್ ಇದು ಬೇಕು ಅಂದ್ರೆ ದ್ವಾರಕೀಶ್ ಅವ್ರದ್ದು ಹಾಡಿದ್ಯಲ್ಲ, ಚಿನ್ನದ ರಾಣಿ ಬಾರೆ ಕೊಳ್ಳನ ರಾಣಿ ಬಾ ಚೀನಿ ಹೆಣ್ಣ ಚೆಲುವಿನ ಕಣ್ಣ ಸಂಚನು ಬಲ್ಲೆ ಬಾ ಓ ಕ್ವಾಚಿನಿ. ಇದು ವಾದ್ಯಗಳ ಒಂದಿಗೆ ಬಂದಾಗ ನಿಮ್ಗೆ ಇದರ ಇನ್ಫ್ಲೂಯೆನ್ಸ್ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ, ಆಯ್ತಾ. ಸೊ ಇದು ಇನ್ನು ಮೋಹನ ರಾಗದಲ್ಲಿ ಎಷ್ಟು ರೀತಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ನೋಡಿ. ಎಲ್ಲಾ ರಸಗಳ ಹಾಡನ್ನು ಸಹ ಚಲನಚಿತ್ರಗಳಲ್ಲಿ ಇನ್ನೂ ಎಕ್ಸಾಂಪಲ್ಸ್ ಕೊಡ್ತಾನೆ ಹೋಗ್ಬೋದು, ಬರೀ ಇದೇ ಆಗ್ಬಿಡುತ್ತೆ ನಾನು ಹೇಳ್ತಾ ಹೋದ್ರೆ. ಅಷ್ಟು ಒಂದು ರಾಗದಲ್ಲಿ ನಾನು ಉದಾಹರಣೆ ತಗೊಂಡು ಹೇಳ್ದೆ. ಈಗ ನೀವು ಶೋಕಕ್ಕೆ ಅಂತ ಕೇಳಿದ್ರಿ. ಶೋಕ ಅಂದ್ರೆ ಸ್ಟೀರಿಯೋ ಟೈಪ್. ಶೋಕಕ್ಕೆ ಅಂದ್ರೆ ಈ ಭಾವನೆಗಳಿಗೆ ಈ ತರ ಛಾಯೆ ಇದಾಗಿದೆ. ನಾನು ಈ ಮೋಹನ ರಾಗದಲ್ಲಿ ಒಂದೇ ಒಂದು ಸ್ವರ ವೇರಿ ಮಾಡಿ ಬೇರೆ ರಾಗಕ್ಕೆ ಹೋಗ್ಬಿಡ್ತೀನಿ. ಸರೇ ಸರೇ ಗ ಪದ ಸ ಮೋಹನ ರಾಗ. ಇದರಲ್ಲಿ ಗಾಂಧಾರ ಮಾತ್ರ ವೇರಿ ಮಾಡೋಣ. ಹಾಗೆ ಇನ್ನೊಂದು ಮರ್ತ್ಬಿಟ್ಟೆ ನಾನು, ದೇಶ ಪ್ರೇಮವನ್ನು ಉಕ್ಕಿಸುವಂತಹ, ನಾಡಭಕ್ತಿಯನ್ನು ಉಕ್ಕಿಸುವಂತಹ ಗೀತೆಗಳು ಸಹ ಇದೆ. ಅಂದ್ರೆ ಪೇಟ್ರಿಯಾಟಿಕ್ ಫೀಲ್. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಇದು
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನು ನಾಡಭಕ್ತಿಯನ್ನ ಸಾರುವಂತಹ ಗೀತೆಗಳು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಇವೆಲ್ಲ ಮೋಹನ ರಾಗನೆ ನೋಡಿ ನೀವು. ಹಂಗೆ ಕಂಪ್ಯಾಷನ್ ಕರುಣಾರಸ ಒಂದ್ ಬಿಟ್ಬಿಟ್ಟೆ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಹೀಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ, ಮೋಹನ ರಾಗದ್ದೇ ಹೇಳ್ತಾ ಹೋಗ್ಬೇಕಾಗತ್ತ. ಅದ್ರಿಂದ ಒಂದ್ ಸ್ವರ ವೇರಿ ಮಾಡಿ ಬೇರೆ ಛಾಯೆ ತರೋಣ ಈಗ ಅಂತ. ಸರೇ ಗ ಪ ಧ ಸ ಮೋಹನ ರಾಗ. ಸರೇ ಸರೇ ಗ ಪ ಧ ಸ ನೋಡಿ, ನಿಮ್ಗೆ ಆಗ್ಲೇ ಶೋಕ ಬರೋ ಹಂಗೆ ರಾಗದ ಛಾಯೆ ಇದೆ ಇದ್ರಲ್ಲಿ. ಸರೇ ಗ ಸರೇ ಗ ಅಂದ್ರೆ ಹ್ಯಾಪಿ ಮೂಡ್. ಸರೇ ಗ ಸ್ಯಾಡ್ ಮೂಡ್. ಗ ಪ ಧ ಸ जाने कहाँ गए वो दिन कहते थे तेरी राह में मेरे नैना सावन बांधो फिर भी मेरा मन प्यासा आ फिर भी मेरा मन ಪ್ಯಾಸ. ಪ್ರೇಮದ ಕಾದಂಬರಿ ಮರೆದನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ. ದಿಲ್ ಕಿ ಜರೋ ಕೇಸನ್ ಸಾಹಿತ್ಯ ಗೊತ್ತಿಲ್ಲ, ಅದ್ರಿಂದ ಹೇಳಿದೆ. ಇದೆಲ್ಲ ಸ್ಯಾಡ್ ಕಂಪೋಸಿಷನ್ಗಳು. ನಿನಗಾಗಿ ಓಡೋಡಿ ಬಂದೆ ನಾನು ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ ಮರೆಯಾಗಿ ಹೋದೆ ನೀನು ನಿನಗಾಗಿ ಓಡೋಡಿ ಬಂದೆ. ಉಸಿರೇ ಉಸಿರೇ ಓಡಲನ್ನು ಬಿಟ್ಟು ಹೋದಯ. ಎಲ್ಲ ಶೋಕಗೀತೆಗಳು ಹೇಳ್ತಾ ಬಂದೆ. ಆದ್ರೆ ಈ ಶಿವರಂಜನಿ ರಾಗ ಶೋಕಕ್ಕೆ ಮಾತ್ರ ಸೀಮಿತನ ಅಂತಂದ್ರೆ ಇವಾಗ ಒಂದಷ್ಟು ಎಕ್ಸಾಂಪಲ್ ನ ಚೇಂಜ್ ಮಾಡ್ಬೋಣ, ಪ್ಯಾಟ್ರನ್ನೇ ಚೇಂಜ್ ಮಾಡೋಣ. ನಲಿವ ಗುಲಾಬಿ ಹೂವೆ ತುಂಬಾ ಎಕ್ಸಾಂಪಲ್ ಇದೆ. ನಾನೊಂದು ತೀರ ನೋಡಿ, ಎಲ್ಲ ಶೋಕಗೀತೆಗಳು. ನೀವು ಹೆಚ್ಚಾಗಿ ಶಿವರಂಜನಿ ಶೋಕ. ಈ ಪ್ಯಾಟ್ರನ್ ಚೇಂಜ್ ಮಾಡೋಣ. ನಾವು ಯಾಕೊಂದು ಡ್ಯುಯೆಟ್ ಮಾಡಬಾರ್ದು ಶಿವರಂಜನಿಲಿ ಅಂತ ಯಾರಿಗೋ ಯೋಚನೆ ಬಂದು, ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಇದು ಯಾರು ಬರೆದ ಕಥೆಯೋ ಅಂತಾನೆ ರಾಜ್ಕುಮಾರ್ ಅವ್ರು ಹಾಡಿದ್ದಾರೆ ಶಿವರಂಜನಿಲಿ. ಆರತಿಯೇ ಅಂತ ರತಿ ಮನ್ಮಥರ ಗೀತೆನೂ ಹಾಡ್ಬಿಟ್ಟಿದ್ದಾರೆ ಶಿವರಂಜನಿ. ಸೊ ಸಿ ದ ಪ್ಯಾಟ್ರನ್, ಹೌ ದೆ ಬ್ರೇಕ್ ದ ಸ್ಟೀರಿಯೋ ಟೈಪ್ ಅನ್ನೋದಕ್ಕೆ ಎಕ್ಸಾಂಪಲ್. ಈಗ ವಿಷ್ಣುವರ್ಧನ್ ಅವ್ರದ್ದು ಹೇಳ್ದೆ, ನೀ ಮೀಟಿದ ನೆನಪೆಲ್ಲವೋ ಎದೆ ತುಂಬಿ ಹಾಡಾಗಿದೆ. ಇದು ಡ್ಯುಯೆಟ್ ಕೂಡ ಇದೆ, ಆ ಮಗು ಹಾಡುವಾಗ ಶೋಕಗೀತೆಯನ್ನು ಕೂಡ ಇದೆ. ಮಂದೆಯ ಬಾಳಿನ ಬೆಳಕಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ, ಇದು ಡ್ಯುಯೆಟ್ ಸಾಂಗ್. ಬೆಳ್ಳಿ ರಥದಲ್ಲಿ ಸೂರ್ಯ ತನ್ನ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ, ಇದು ಒಂದು ಡ್ಯುಯೆಟ್ ಗೀತೆ, ಅಂಬರೀಷ್ ಅವ್ರ ಹಾಡು. ಈ ರೀತಿಯಾಗಿ ಶಿವರಾಜ್ ಕುಮಾರ್ ಅವರಂತೂ ಅಣ್ಣ ತಂಗಿ ಇದೆಲ್ಲ ಬಹಳ ಚಿತ್ರಗಳನ್ನ ಮಾಡಿ ಅಣ್ಣ ಅಂತಾನೆ ಫೇಮಸ್ ಆಗಿದ್ರಲ್ವಾ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ
ಎಲ್ಲಾ ತರ ಭಾವನೆಗಳನ್ನು ಈ ಶಿವರಂಜನಿ ರಾಗದಲ್ಲಿ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿ ಕಂಪೋಸ್ ಮಾಡಿದ್ದಾರೆ. ರವಿಚಂದ್ರನ್ ಅವರ ಅನೇಕ ಡ್ಯುಯೆಟ್ ಸಾಂಗ್ಗಳು, ಶೃಂಗಾರ ರಸ ಪ್ರಧಾನ ಹಾಡುಗಳು ಈ ಶಿವರಂಜನಿ ರಾಗದಲ್ಲಿ ಅನೇಕ ಹಾಡುಗಳಿದಾವೆ. ರವಿಚಂದ್ರನ್ ಅವ್ರದ್ದು ಪ್ಯಾಥೋ ನಾನು ಇದ್ರಲ್ಲಿ ಜಾಸ್ತಿ ಕೇಳೇ ಇಲ್ಲ, ಬರೀ ರೊಮ್ಯಾಂಟಿಕ್ ಸಾಂಗ್ಸೇ ಜಾಸ್ತಿ ಇದಾವೆ. ಹಂಗ್ ನೋಡಕ್ ಹೋದ್ರೆ ಅದು ಹಂಸಲೇಖ ರವಿಚಂದ್ರನ್ ಕಾಂಬಿನೇಷನ್ ಅಲ್ಲಿ ಎಷ್ಟೊಂದು ಹಾಡುಗಳು ಬಂದ್ವಲ್ಲ. ಯಾರೇ ನೀನೋ ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಇದಾಗಿರ್ಬೋದು. ಆಮೇಲೆ ಹೀರೋದ್ ಇದನ್ನ ಇಟ್ಕೊಂಡು ಮಾಡಿದ್ರಲ್ಲಪ್ಪ, ರಣಧೀರ ಥೀಮ್ ಮ್ಯೂಸಿಕ್ ಏನಿದೆ ಕೊಳಲ್ದು, ಒಂದ್ ಶ್ರುತಿ ಚೇಂಜ್ ಮಾಡ್ತೀನಿ, ಒಂದ್ ನಿಮಿಷ, ನನ್ಗೆ ಈ ಶ್ರುತಿಲೇ ಹಾಡಕ್ ಆಗ್ತಾ ಇಲ್ಲ. ಒಂದಾನೊಂದು ಕಾಲದಲ್ಲಿ ಆರಂಭ, ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ, ಇಬ್ಬನಿ ಕರಗಿತೋ ಉದುಡಿದ ತಾವರೆ, ಅರಳಿತೋ ಪ್ರೇಮ ಜ್ಯೋತಿ ಇದು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಮಾಡಿದ್ದ ಬಿಟ್ ಏನಿದೆ ಇದ್ರಲ್ಲಿ ಹೀರೋ ಚಿತ್ರದಲ್ಲಿ, ಆ ಬಿಟ್ಟನ್ನ ಆಧರಿಸಿ ಇವರು ಕನ್ನಡದಲ್ಲಿ ಅದುವರೆಗೂ ಯಾವ್ಯಾವ ಚಲನಚಿತ್ರ ಬಂದಿತ್ತು ಸಾಹಿತ್ಯಕ್ಕೆ ಅದನ್ನೇ ಕೂರ್ಸಿದ್ದಾರೆ ಅದೇ ಟ್ಯೂನಿಗೆ ಅಲ್ವಾ. ಇದೇ ಕೂಡ ಒಂದು ರೊಮ್ಯಾಂಟಿಕ್ ಸಾಂಗ್. ರವಿಚಂದ್ರನ್ ಅವ್ರದ್ದು ಅನೇಕ ಹಾಡುಗಳಿದಾವೆ. ಅಲೆಯೋ ಅಲೆಯದೆಯೊಳಗೆ ಸುಖದ ಮಳೆ, ಈ ರೀತಿಯಾದ ಹಾಡುಗಳೆಲ್ಲ ಶಿವರಂಜನಿ. ಮನೆ ದೇವರದ್ದು ಹಾಡಿದ್ಯಲ್ಲ, ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು, ಇದೆಲ್ಲ ರೊಮ್ಯಾಂಟಿಕ್ ಸಾಂಗ್ಗಳು. ಈ ರೀತಿ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದ್ದಾರೆ. ಹಾಗೆ ಶಿವರಂಜನಿ ರಾಗದಲ್ಲಿ ನಾನು ಅನೇಕ ಕೆಲವು ದೇಶಭಕ್ತಿ ಗೀತೆಗಳ ಕಂಪೋಸಿಷನ್ ಕೇಳಿದ್ದೇನೆ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪ ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಧರಿಸಿ ಚಿಗುರ ತಂದಿತೋ, ಅದೇ ಅಮ್ಮ ಜನ್ಮಭೂಮಿ ಅದೇ ಅಮ್ಮ ಪುಣ್ಯ ಭೂಮಿ. ಇದು ಹಿಮಗಿರಿಯ ಶೃಂಗ ದೇವನದಿ ಗಂಗಾ, ಮನದಲ್ಲಿ ಮೂಡಿ ಪ್ರಭಾವ ವಿನೂತನ ಅನುಪಮ ಉತ್ತುಂಗ. ಇದೆಲ್ಲ ಇದು ದೇಶಭಕ್ತಿ ಒಂದು ಇದು. ಹಾಗೆ ಭಕ್ತಿ ರಸ ಪ್ರಧಾನ. ಮೂಲವಾಗಿ ಶಿವರಂಜನಿ ಅಂದ್ರೆ ನೋಡಿ, ಶಿವನನ್ನ ರಂಜಿಸುವಂತಹ ರಾಗ ಅಂತ. ರಂಜನಿ ಅಂದ್ರೆ ಪಾರ್ವತಿ ದೇವಿ ಅಂತಾನೂ ಆಗುತ್ತೆ. ಶಿವ ರಂಜನಿ ಅಂತ ಆದಾಗ ಶಿವನನ್ನ ರಂಜಿಸುವುದು ಒಂದರ್ಥ, ರಂಜನಿ ಅಂದ್ರೆ ಪಾರ್ವತಿ, ಶಿವ ಪಾರ್ವತಿ ಅಂತಾನು ನಾವು ಹೇಳ್ಬಹುದು, ಒಂದು ಸಮೀಕರಣ ಕೊಡಬಹುದು. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ, ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ಇದೆಲ್ಲ ಶಿವರಂಜನಿ ರಾಗದ. ಆಕ್ಚುಲಿ ಶಿವರಂಜನಿ ರಾಗದ ಛಾಯೆ ಅಂತ ನೀವು ತಗೊಂಡ್ರೆ, ಈ ರಾಗ ಯಾವ ಭಾವವನ್ನ ಉಕ್ಕಿಸುತ್ತೆ, ಇದರ ಭಾವ ಪ್ರಾಧಾನ್ಯತೆ ಅಂತ ತಗೊಂಡ್ರೆ ಕರುಣರಸ ಶೋಕರಸ. ಬಟ್ ನನಗೆ ತಿಳಿದಿರೋ ಹಾಗೆ ಭಾರತೀಯ ಚಲನಚಿತ್ರ ಸಂಗೀತದಲ್ಲಿ ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನ ನಾನು ಉದಾಹರಣೆ ಕೊಟ್ಟೆ. ಈ ರೀತಿಯಾಗಿ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದ್ದು ಇದೆ. ಕೆಲವು ರಾಗ ಕೆಲವು ಭಾವಗಳಿಗೆ ಫೇಮಸ್ ಆಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನೀವ್ ಹೇಳ್ತಾ ಒಂದ್ ಹೇಳಿದ್ರಿ ರವಿಚಂದ್ರ ಅವ್ರ ಶೋಕಗೀತೆ ಯಾವ್ದು ನೆನಪಾಗಲ್ಲ ಅಂತ. ಯಾವಾಗ ಸಾಧ್ಯನೇ ಇಲ್ಲ, ಶೋಕಗೀತೆ ಬಂದೇ ಇಲ್ಲ ಅವರು. ಅದೇನಿದ್ರು ರಮೇಶ್ ಅರವಿಂದ್ ಡಿಪಾರ್ಟ್ಮೆಂಟ್ ಅದು ಶೋಕಗೀತೆ. ರಮೇಶ್ ಅರವಿಂದ್ ಅವ್ರದ್ದು ಕೀರವಾಣಿ ರಾಗದಲ್ಲಿ ಪಾಪ ಅವರು ಹಾಡ್ತಾರೆ. 2 ಹಾಡನ್ನ ಒಂದೇ ಪಿಕ್ಚರ್ ಅಲ್ಲಿ ಹಾಡಿದ್ದಾರೆ ರಮೇಶ್ ಅರವಿಂದ್. ಕೀರವಾಣಿ ರಾಗ ಆಕ್ಚುಲಿ ಅದು ವಿರಹವನ್ನ ಹೇಳೋವಂತ. ನೀವು ರಮೇಶ್ ಅರವಿಂದ್ ಅಂತ ಹೇಳಿದ ತಕ್ಷಣ ವಿರಹ ಅಲ್ವಾ ಅವ್ರದ್ದು, ಯಾರನ್ನಾದ್ರೂ ತ್ಯಾಗ ಮಾಡ್ಬಿಡ್ತಾರೆ, ಡಿಪಾರ್ಟ್ಮೆಂಟ್ ಅವ್ರದ್ದು. ಆದ್ರಿಂದ ಅಲ್ಲಿ ಕೀರವಾಣಿ ರಾಗದಲ್ಲಿ 2 ಉದಾಹರಣೆ ವಿರಹ ಗೀತಗಳನ್ನ ಕೊಡೋಣ. ಅದರ ಒಂದ್ ನೋಡಿ, ಯಾವ ಮೋಹನ ಮುರಳೀಕರೈತನ ಇವರು ಮನೋಮೂರ್ತಿ ಅವರು ಬೇರೆ ರೀತಿಯಾಗಿ ಕಂಪೋಸ್ ಮಾಡಿದ್ರು. ಮೈಸೂರು ಅನಂತ ಸ್ವಾಮಿ ಅವ್ರದ್ದು ಫೇಮಸ್ ಆಗಿತ್ತು. ಅದನ್ನ ಬಿಟ್ಟು ಇವರು ಅಲ್ಲಿ, ಯಾಕೆಂದ್ರೆ ಪ್ರಿಯತಮಯ ಅಂದ್ರೆ ಪ್ರೀತಿಯನ್ನು ಹೇಳದೆ ಇರುವ ಪ್ರಿಯತಮಯ ಮದ್ವೆ ಆಗ್ತಾ ಇರುತ್ತೆ, ಅಲ್ಲಿ ಇವ್ರು ಹಾಡ್ಬೇಕು ಅನ್ನುವಾಗ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು. ಇದು ವಿರಹ
ಒಂದು ಭಾವವನ್ನ ಕೊಡುವಂತಹ ಈ ಕಿರವಣಿ ರಾಗ ಅದಕ್ಕೇನೆ ಫೇಮಸ್. ಆದ್ರೆ ಇದಕ್ ಮಾತ್ರನೇ ಇದು ಸ್ಟೀರಿಯೋ ಟೈಪ್ ಆಗಿದ್ಯಾ ಅಂದ್ರೆ ಬ್ರೇಕ್ ಮಾಡಿದ್ದಾರೆ. ಬೇರೆ ಬೇರೆ ಭಾವಗಳನ್ನು ಕೂಡ ಈ ರಾಗದಲ್ಲಿಯೂ ಸಹ ತೋರಿಸಿ ಕಂಪೋಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರೇ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ. ಇದು ಹಾಡ್ಬೇಕಾದ್ರೆ ನಮಗೆ ದೇಶಭಕ್ತಿಯ ಭಾವ ಬರುತ್ತೆ ಅಲ್ವಾ. ಹಾಗೇನೆ ತುರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು. ಇಲ್ಲಿ ಹಾಡುವಾಗ ಭಕ್ತಿ ಭಾವ ಉಕ್ಕತ್ತೆ, ಹರಿಭಕ್ತಿಯ ಭಾವ ಉಕ್ಕತ್ತೆ. रिम जिम गिर सावन सुलग सुलग जाए मन भैया आज इस मौसम में लगे कैसे अगन आने वाला पल जाने वाला है. ಇವೆಲ್ಲ ಕೀರವಾಣಿ ರಾಗದ ಕಂಪೋಸಿಷನ್ಗಳು. ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಾಡಿದೆ, ರಿಮ ಜಿಮ ಗಿರಿ ಸಾವನ್ ಸುಲಗ ಸೋಲಗ ಜಾಯೆ ಮನ್. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಪರವಶಳಾದೆನೋ ಅರಿಯುವ ಮುನ್ನವೇ. ನೋಡಿ, ಭಾವಗಳು ಬೇರೆ ಬೇರೆ ಆಗ್ತಾ ಹೋಯ್ತು. ಮಳೆ ನಿಂತು ಹೋದ ಮೇಲೆ ಇದ್ದಿದ್ ಭಾವ ಬೇರೆ, ಪರವಶಳಾದೆನೋ ಅಂತ ಹೇಳಲಾಗಿದ್ದಿದ್ ಭಾವ ಬೇರೆ. ಮನೋಮೂರ್ತಿಯವರ ಅನೇಕ ಹಾಡುಗಳು ಕೀರವಾಣಿ ರಾಗದಲ್ಲಿ ತುಂಬಾ ಫೇಮಸ್ ಆಗಿದೆ. ತುಂಬಾ ಕೀರವಾಣಿ ರಾಗದ ಪ್ರಯೋಗ. ಅದೇ ರಮೇಶ್ ಅರವಿಂದ್ ಅವ್ರಿಗೆ ಯಾವ ಮೋಹನ ಮುರಳಿ ಕರೆಯಿತುಲಿ ಅದು ವಿರಹ ಭಾವ ತೋರಿಸಿದ್ದನ್ನ ಒಂದು ಪ್ರಣಯ ಗೀತೆಯನ್ನು ಅದೇ ಚಿತ್ರದಲ್ಲಿ ಕಂಪೋಸ್ ಮಾಡಿದ್ದಾರೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಒಂದೇ ಚಿತ್ರ, ಒಬ್ಬನೇ ನಾಯಕನಿಗೆ ಹ್ಯಾಪಿ ಮೋಡ್ ಅಲ್ಲಿ 100 ಜನ್ಮಕ್ಕೂ, ಅದೇ ವಿರಹ ಭಾವಕ್ಕೆ ಯಾವ ಮೋಹನ ಮುರಳಿ ಕರೆಯಿತು. ಈ ರೀತಿಯಾಗಿ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದೆ. ಆದ್ರೆ ಕೀರವಾಣಿ ರಾಗ ಯಾವ್ದಕ್ಕೆ ಪ್ರಸಿದ್ಧ ಅಂದ್ರೆ ವಿರಹ, ಶೃಂಗಾರ, ಅದರಲ್ಲೂ ವಿರಹ. ಈ ರೀತಿಯಾಗಿ ನಾವು ಪ್ರಯೋಗಗಳನ್ನ ನೋಡ್ಬೋದು ರಾಗದಲ್ಲಿ. ಅದೇ ರಾಗ, ಒಂದೇ ರಾಗವನ್ನ ಇಟ್ಕೊಂಡು ಭಾವಗಳಲ್ಲಿ ಪ್ರಯೋಗಗಳನ್ನ ಮಾಡಿದ್ದಂತಹ ಅನೇಕ ಉದಾಹರಣೆಗಳನ್ನ ನಾವು ಕಾಣಬಹುದು. ಸರಿ ಸರಿ, ಓಕೆ. ಈಗ ನಾವು ರಾಗಗಳದ್ದು ಸ್ಟೀರಿಯೋ ಟೈಪ್ ಹೇಳಿದ್ವಿ, ಅದೇ ತರ ವಾದ್ಯಗಳಿಗೂ ಇದೆಯಾ? ನೀವು ಇದಕ್ಕೆ ಚಲನಚಿತ್ರ ಹಿನ್ನೆಲೆ ಸಂಗೀತವನ್ನ ಉದಾಹರಣೆಯಾಗಿ ತಗೋಬೇಕು. ರೀ ರೆಕಾರ್ಡಿಂಗ್ ಅಂತ ಏನ್ ಹೇಳಿ ಮಾಡ್ತಾರಲ್ಲ, ಅಲ್ಲಿ ನಿಮಗೆ ಇದರ ಒಂದು ಇದು ಕಾಣುತ್ತೆ. ನೀವು ಹೇಳಿದ್ ಹೌದು, ವಾದ್ಯಗಳ ಸ್ಟೀರಿಯೋ ಟೈಪ್ ಕೂಡ ಇದೆ. ಸತ್ತಾಗ ಶಹನಾಯಿ, ಒಂದು ಮದುವೆ ಆಗ್ತಿದೆ ಅಂತ ಅಂದ್ರೆ ಮಂಗಳವಾದ್ಯ ನಾದಸ್ವರ, ಅಲ್ಲಿ ಒಂದು ಪ್ರಣಯದ ಭಾವ ಇದೆ, ಆತರ ಏನಾದ್ರೂ ಇದೆ ಅಂತ ಅಂದ್ರೆ ಕೊಳಲು ಬಾನ್ಸುರಿ ಭಜನೆ ಲಗ್ತಿ ಅಂತ. ನನ್ಗೆ ಆತರ ಪ್ರಯೋಗಗಳು ಕೂಡ ಖಂಡಿತ ಇದೆ. ಹಾಗೇನೆ ನೋಡಿ, ಈಗ ಸಿನಿಮಾ ಸಂಗೀತದಲ್ಲಿ ಹೇಗೆ ಇದನ್ನ ಹಿನ್ನೆಲೆ ಸಂಗೀತದಲ್ಲಿ ಹೇಗೆ ಬಳಸ್ತಾರೆ. ಈಗ ಬಜೆಟ್ ಅದ್ದೂರಿಯಾಗಿ ಇರುತ್ತೆ, ಇವಾಗ ಚಿತ್ರಗಳು ಎಲ್ಲವೂ ಅದ್ದೂರಿಯಾಗಿರುತ್ತೆ. ಒಂದು ಮದುವೆ ಸೀನನ್ನ ಅದನ್ನೇ ಒಂದು ದೊಡ್ಡ ಹಾಡು ಮಾಡ್ತಾರೆ, ಎಲ್ಲ ನೃತ್ಯಗಾರರೆಲ್ಲ ಬಂದು ಇದ್ ಮಾಡ್ತಾರೆ. ಹಾಗೆ ನೀವು ಹಳೆ ಚಿತ್ರಗಳನ್ನ ನೋಡಿ, ಯಾರ್ದೋ ಮದ್ವೆ ಆಯ್ತು ಅಂತ ಹೇಳಕ್ಕೆ ನಾ 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 ಇದೊಂದು ಮ್ಯೂಸಿಕ್ ಬಂದ್ಬಿಟ್ರೆ ಅಲ್ಲಿ ಮದ್ವೆ ಆಯ್ತು ಅಂತ. ಅದು ಅವ್ರದ್ದು ಇಬ್ರದ್ದು ಫ್ರೇಮ್ ಇಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್, ನಾದಸ್ವರದ ಮ್ಯೂಸಿಕ್ ಬಂದ್ರೆ ಸಾಕಲ್ವಾ. ಈಗ ಯಾರೋ ಒಬ್ರು ಸತ್ತೋದ್ರು ಅಂತ ತೋರ್ಸೋದಕ್ಕೆ ಒಂದು ಶಹನಾಯಿ ಇದಕ್ ಕೊಟ್ರೆ ಸಾಕಲ್ವಾ, BGM ಕೊಟ್ರೆ ಸಾಕಲ್ವಾ, ಅವ್ರಿಗೆ ದುಃಖ ಆಗುತ್ತೆ. ಖಂಡಿತ ಸ್ಟೀರಿಯೋ ಟೈಪ್ ಇದೆ, ಈ ತರ ಸ್ಟೀರಿಯೋ ಟೈಪ್ಗಳು ಕೂಡ ಇದೆ. ನೀವು ಹೇಳಿದ್ದು ಹೌದು, ಈ ರೀತಿಯಾದ ಪ್ರಯೋಗಗಳು ಖಂಡಿತ ಇದೆ. ಅದೇ ಆ ತರ ವಾದ್ಯಗಳನ್ನ ಇಟ್ಕೊಂಡು ಆ ತರ ರಾಗಗಳನ್ನ ಬಳಸ್ಬಿಟ್ರು ಅಂತೂ ಅದರ ಇಂಪ್ಯಾಕ್ಟ್ ಇನ್ನೂ ಹೆಚ್ಚಾಗಿ ಹೇಳುತ್ತೆ. ನೀವು ಶಹನಾಯಿಯಲ್ಲಿ ಶಿವರಂಜನಿ ರಾಗನೋ ಅಥವಾ ಶುಭ ಪಂತುವರಾಳಿ ರಾಗನೋ ಇಟ್ಕೊಂಡು ನುಡಿಸ್ತಾ ಹೋದ್ರೆ
ಅದೇ ನೀವು ಕೊಳಲನ್ನ ಇಟ್ಕೊಂಡು ಮೋಹನ ರಾಗನೋ ಭೀಂಪಲಾಸ್ ರಾಗನೋ ಅದನ್ನ ನುಡಿಸ್ತಾ ಹೋದ್ರೆ, ವೀಣೆ ಕೂಡ ಪ್ರಣಯ ಭಾವ ಭಕ್ತಿ ಭಾವ ಎರಡಕ್ಕೂ ಕೂಡ ಬಳಕೆ ಆಗುತ್ತೆ. ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲವು. ಆಮೇಲೆ ವೈಲಿನ್ ನಲ್ಲೂ ನೀವು ಶೋಕ ಇದನ್ನು ಚೆನ್ನಾಗಿ ತೋರಿಸ್ಬೋದು, ಹ್ಯಾಪಿ ಮೋಡ್ ಅನ್ನ ಅದ್ರಲ್ಲಿ ರಾಗಗಳನ್ನ ಇಟ್ಕೊಂಡು ನೀವು ಆಟ ಆಡ್ಬೋದು. ವೈಲಿನ್ ನಲ್ಲಿ ಹ್ಯಾಪಿ ಮೋಡ್ ರಾಗಗಳನ್ನ ಇಟ್ಕೊಂಡಾಗ ಚೆನ್ನಾಗಿ ಕೇಳುತ್ತೆ. ಹಾಗೇನೆ ಶೋಕ ಭಾವಗಳನ್ನ ರಾಗಗಳಲ್ಲಿ ಇಟ್ಕೊಂಡು ಪಿಟೀಲ್ ಕುಯ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅಂದ್ರೆ ನಾನು ಹಾಸ್ಯಕ್ಕೆ ಉದಾಹರಣೆ ಹೇಳಿದ್ದು, ಚೆನ್ನಾಗಿ ಕೇಳಿಸಬಹುದಾಗಿದೆ. ಈ ಒಂದು ನೀವು ಹೇಳಿದ ಹಾಗೆ ವಾದ್ಯಗಳ ಒಂದು ಬಳಕೆ ಕೂಡ ಒಂದು ಮುನ್ನೆಲೆಯಲ್ಲಿ ಬರುವಂತಹ ದೃಶ್ಯಕ್ಕೆ ಹಿನ್ನೆಲೆಯಲ್ಲಿ ಈ ವಾದ್ಯಗಳು ಅಷ್ಟೇ ಸಹಕಾರಿಯಾಗಿ ಉಪಯೋಗ ಆಗುತ್ತೆ. ಅದು ಸಂಗೀತ ನಿರ್ದೇಶಕನ ಕೈಯಲ್ಲಿ ಇರುತ್ತೆ, ಎಷ್ಟು ಚಾಕಚಕ್ಯತೆಯಿಂದ ಯಾವ ರೀತಿಯಾದ ಆರ್ಕೆಸ್ಟ್ರೇಷನ್ ನ ಯಾವ ರೀತಿಯಾದ ಸನ್ನಿವೇಶಕ್ಕೆ. ಆಮೇಲೆ ರೆಕಾರ್ಡಿಂಗ್ಗೆ ಇದೇನ್ ಬರುತ್ತಲ್ಲ ಸಾಹಸ ದೃಶ್ಯಗಳು, ಡಿಶುಮ್ ಅಲ್ಲೆಲ್ಲ ಧಾಮ್ ಧೂಮ್ ಡ್ರಮ್ಸ್ ಡಿಶ್ನ್ಯಾ ಅವೆಲ್ಲ ಬಳಸ್ಬೋದು. ವಾದ್ಯಗಳನ್ನ ವಾದ್ಯಗಳನ್ನ ಅಬ್ಬರದ ವಾದ್ಯಗಳನ್ನ ಬಳಸ್ಬೋದು. ಆ ರೀತಿಯಾದ ಈಗ ಯಾವ್ದೋ ಒಂದು ಲಯ ಪ್ರಧಾನವಾದ ಒಂದು ಸಿಚುಯೇಷನ್ ನಡೀತಾ ಇದೆ, ಒಂದು ಪೀಕ್ ಅಲ್ಲಿ ಏನೋ ನಡೀತಾ ಇದೆ ಅಂದ್ರೆ ಯಾವ್ದಾದ್ರು ಒಂದು ತಾಳವನ್ನ 3ನೇ ಗತಿಯಲ್ಲಿ ಮೃದಂಗ ಇಟ್ಕೊಂಡು ಜೋರಾಗಿ ತಕಿಟ ನುಡಿಸ್ತಾ ಹೋದ್ರೆ ಆ ಒಂದು ದೃಶ್ಯದ ಪೀಕ್ನೆಸ್ ಪ್ರೇಕ್ಷಕನಿಗೆ ಮುಟ್ಟುತ್ತೆ. ಈ ರೀತಿಯಾದ ಸ್ಟೀರಿಯೋ. ಹಾಗೇನೆ ನಿಮ್ಗೆ ಕೆಲವು ಈಗ ಥೀಮ್ ಮ್ಯೂಸಿಕ್ ಅಂತ ಹೇಳಿ ಮಾಡ್ತಾರೆ. ಈಗ ನಾನು ಅದು ಹೆಚ್ಚಾಗಿ ಥೀಮ್ ಮ್ಯೂಸಿಕ್ ಅಂತಾನೆ ಟ್ರೈಲರ್ ಬಿಡುಗಡೆ ಮಾಡೋದು ಯೂಟ್ಯೂಬ್ ನಲ್ಲಿ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನಾನು ಹಿಂದೆ ಇದ್ದಾಗ್ಲೇ ನಾನು ಒಂದು ಸುಮ್ನೆ ನನ್ನ ಬಾಯಲ್ಲಿ ನನ್ಗೆ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನೇನು ಅಷ್ಟು ಚೆನ್ನಾಗಿ ಬಾಯಲ್ಲಿ BGM ನುಡ್ಸಕ್ ಬರಲ್ಲ, ಬಟ್ ಆದ್ರೂ ಪ್ರಯತ್ನ ಮಾಡ್ತೀನಿ. ನಾನು ಆ BGM ಹೇಳಿದ ತಕ್ಷಣ ನೀವ್ ಯಾವ ಚಿತ್ರ ಅಂತ ನೀವ್ ಹೇಳ್ತೀರಾ, ಹಿಂದೆನೆ ಇದನ್ನ ಬಳಸಿದ್ದಾರೆ ಅಂತ. ಯಾವ್ದಿದು ಯಾವ ಸಿನಿಮಾ? ಹೌದಾ? ಈ ತರ ಪ್ರಯೋಗಗಳು ನಡೀತಾವೆ. ಆಮೇಲೆ ಇನ್ನೊಂದು ರಾಜ. ನೋಡಿ ಈಗ ಇದನ್ನ ಥೀಮ್ ಮ್ಯೂಸಿಕ್ ಅಂತ ಹೇಳಿ ಬಿಡುಗಡೆ ಮಾಡಿ ಅದ್ರದ ಅಬ್ರ ಏನು ಈಗ KGF ಥೀಮ್ ಅಂತಾನೆ ಮಾಡ್ತಾರೆ. ತಕ್ಷಣ ನಿಮ್ಗೆ ಕಾಂತಾರ ಇದನ್ನ ಥೀಮ್ ಮ್ಯೂಸಿಕ್ ಅಂತ ಹೇಳೆಲ್ಲ ಬಿಡುಗಡೆ ಮಾಡ್ತಾರೆ. ಪಾಪ ಅವಾಗ ಕ್ಯಾಸೆಟ್ ಅಲ್ಲಿ ಬರ್ತಿದ್ವು ಅಷ್ಟೇ. ನಾನೇನು ಮಾತಾಡ್ಲಿಲ್ಲ, ಸುಮ್ನೆ ಬಾಯಲ್ಲಿ ಹೇಳ್ದೆ. ಅದು ಅಷ್ಟ್ ಚೆನ್ನಾಗೂ ನಂಗೆ BGM ಮಾಡಕ್ ಬರಲ್ಲ ಅಂತ ಹೇಳ್ದೆ, ಆದ್ರೂ ನೀವು ಗುರ್ತಿಸಿದ್ರಿ. ಸೊ ಇದು ಈ ರೀತಿಯಾದ ಇಂಪ್ಯಾಕ್ಟ್ ನ ನಾವು ಹಿನ್ನೆಲೆ ಸಂಗೀತದಿಂದ ಕ್ರಿಯೇಟ್ ಮಾಡಬಹುದು ದೃಶ್ಯಕ್ಕೆ ಅನುಗುಣವಾಗಿ. ಆಮೇಲೆ ಕೆಲವು ಸಿಗ್ನೇಚರ್ ನ ಇಂಪ್ರೆಷನ್ ಅಂತ ಕೊಡ್ಬೇಕಾಗತ್ತೆ. ನಾನು ಇದು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಆ ನಾಯಕ ಬಂದಾಗೆಲ್ಲ ಒಂದು ಕೋಪ ಹೆಚ್ಚಾಯ್ತು ಅಂತ ಇದಾದ ತಕ್ಷಣ ಅಲ್ಲಿ ನಾಗರ ಹೌದು BGM ಬರುತ್ತಲ್ವಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಸಿಗ್ನೇಚರ್ ಕ್ರಿಯೇಟ್ ಮಾಡಿದ್ರು. ಅದು ಎಷ್ಟು ಪ್ಲಸ್ ಆಯ್ತು ಅಂದ್ರೆ ಅದು ನಾಗರ ಹಾವು ಥೀಮ್ ಮ್ಯೂಸಿಕ್ ಆಗೋಯ್ತದು. ಅದು ಹೆಸರು ಇರ್ಲಿಲ್ಲ ಅವಾಗ, ಇದು ಥೀಮ್ ಅಂತ ಹೇಳಿ ಸಿಗ್ನೇಚರ್ ಟ್ಯೂನ್ಗಳು ಇವೆಲ್ಲ. ರಾಜದಲ್ಲೂ ಅಷ್ಟೇ, ಅಲ್ಲಿ ಏನೋ ಒಂದು ಕುತೂಹಲಕಾರಿ ಸನ್ನಿವೇಶನ ಏನೋ ಬರ್ತಾ ಇದೆ ಅಂದ ತಕ್ಷಣ ಅದು ಅಂತ ರಿವೀಲ್ ಆಗುತ್ತೆ. ಆತರ. ಈಗ ನಾವು ರಾಗಗಳ ಬಗ್ಗೆ ನೀವು ಹೇಳ್ತಾ ಹೋದ್ರಿ, ನಾವು ಕಾಮನ್ ಯಾರು ಸಂಗೀತದ ಇದು ಇಲ್ವಲ್ಲ, ಯಾರಿಗೆ ಅಭ್ಯಾಸ ಇಲ್ಲಲ್ಲ, ಅವ್ರ ರಾಗಗಳನ್ನ ಗುರುತಿಸೋದು ಹೇಗೆ? ಶ್ರವಣ ಮಾಧ್ಯಮದಿಂದ ಮಾತ್ರ ನಾವು ಜಾಸ್ತಿ ಕೇಳಿ ಮಾಡ್ತೀವಿ. ಕಿವಿ ನಿಮಗೆ ಇದೇ ಸಾಧನ, ಕೇಳಿ ನೀವೇನು. ಈಗ ಫಾರ್ ಎಕ್ಸಾಂಪಲ್ ಈಗ ರಾಹುಲ್ ನಿಮ್ಮನ್ನ ನಾನು ನೋಡ್ತಾ ಇದ್ದೀನಿ, ರಾಹುಲ್ ಟಿ ಶರ್ಟ್ ಹಾಕೊಂಬಂದ್ ಕೂತ್ರು ನಾನು ರಾಹುಲ್ ಅಂತಾನೆ ಹೇಳ್ತೀನಿ. ರಾಹುಲ್ ಪಂಚೆ ಶಲ್ಯ ಜುಬ್ಬ ಹಾಕೊಂಬಂದ್ರು ನಾನು ರಾಹುಲ್ ಅಂತಾನೆ ಹೇಳ್ತೀನಿ. ಜೀನ್ಸ್ ಪ್ಯಾಂಟು ಸೂಟು ಬೂಟು ಎಲ್ಲ ಹಾಕೊಂಬಂದ್ರು ನಾನು ರಾಹುಲ್ ಅಂತಾನೆ ಹೇಳ್ತೀನಿ. ಹೆಂಗ್ ಹೇಳ್ತೀನಿ ನಾನು ರಾಹುಲ್ನೇ ನೀವು ಅಂತ? ನಿಮಗೆ ನನಗೆ ನಿಮ್ಮ ಪರಿಚಯ ಇದೆ. ಹೆಂಗ ಪರಿಚಯ ಇದೆ? ತುಂಬಾ ಸತಿ ನಾನು ನೋಡಿದೀನಿ. ನೀವ್ ಯಾವ್ದೇ ವೇಷ ಬದಲಾಯಿಸ್ಕೊಂಡ್ ಬಂದ್ರು ಗೊತ್ತಾಗತ್ತಲ್ಲ. ಅದೇ ರೀತಿ ರಾಗ ಯಾವುದೇ ಭಾವದ ಒಂದು ಇದನ್ನ ಛಾಯೆಯನ್ನ ಇಟ್ಕೊಂಡು ಬಂದ್ರು ರಾಗ ಪರಿಚಯ ವ್ಯಕ್ತಿಗತವಾಗಿ ಈ ರೀತಿಯಾಗಿ ನಾವು ಪರ್ಸನಾಲಿಟಿಯಾಗಿ ಒಂದು ರಾಗವನ್ನ ನೋಡಿ ಈ ರಾಗ ಅಂತ ಹೇಳಿ ಗುರುತಿಸ್ಬೋದು. ಫಾರ್ ಎಕ್ಸಾಂಪಲ್ ಈಗ
ಹಂಸಧ್ವನಿ ರಾಗ, ಅದನ್ನ ಉದಾಹರಣೆ ತಗೋಣ. ಈಗ ಶ್ರೋತೃಗಳು ವಾತಾಪಿ ಗಣಪತಿಂ ಭಜ ಕೇಳಿರ್ತಾರೆ. ವಾತಾಪಿ ಗಣಪತಿಂ ಭಜೆ ಹಂ ವಾತಾಪಿ ನಾನು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇರೋದು. ಅವ್ರು ಕೇಳಿರ್ತಾರೆ, ಕಲ್ತಿರ್ತಾರೆ ಅಂತ ಹೇಳ್ತಿಲ್ಲ. ವಾತಾಪಿ ಗಣಪತಿಂ ಭಜನ ಕಲ್ತಿದ್ದಾರೆ ಅಂತ ಹೇಳ್ತಿಲ್ಲ, ಎಲ್ಲರೂ ಕೇಳಿರ್ತಾರಲ್ವಾ. ವಾರಣಾಸ್ಯಂ ವರಪ್ರದಂ ಶ್ರೀವ ಇನ್ನೋ ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಇನ್ನೋ ಗ್ಯಾರಂಟಿ ಸಾಥಿಯಾ ತೂನೆ ಕ್ಯಾ ಕಿಯಾ ಸಾಥಿಯಾ ತೂನೆ ಕ್ಯಾ ಕಿಯಾ मैंने किया तेरा इंतजार ಸುಮ್ ಸುಮ್ನೆ ನಗ್ತಾಳೆ. ಈ ವಾತಾಪಿ ಗಣಪತಿ ಭಜೆನ ಅನೇಕ ಸತಿ ಕೇಳಿ ನಿಮ್ಗೆ ಅಲ್ಲಿ ಬರೋಂತ ಎಲ್ಲಾ ನ್ಯೂಯಾನ್ಸಸ್ ನಿಮ್ ತಲೆಯಲ್ಲಿ ಕೂತಿದ್ರೆ ಇದೆಲ್ಲ ಹಂಸಧ್ವನಿ ರಾಗನೇ ಅಂತ ಸುಲಭವಾಗಿ ಗುರುತಿಸ್ಬೋದು. ನಾನು ಅದೇ ಹೇಳ್ದೆ, ಈಗ ರಾಹುಲ್ ಟೀ ಶರ್ಟ್ ಹಾಕೊಂಬಂದ್ರು ರಾಹುಲ್ಲೇ, ಸೂಟು ಬೂಟು ಹಾಕೊಂಬಂದ್ರು ರಾಹುಲ್ ಅಂತ ಹೆಂಗ್ ಹೇಳ್ತೀವಿ. ಈಗ ಸುಮ್ ಸುಮ್ನೆ ನಗ್ತಾಳೆ ಇದು ಹಂಸಧ್ವನಿ. ಹೆಂಗ್ ಗೊತ್ತಾಯ್ತು? ಇದು ಸೂಟ್ ಬೂಟ್ ಹಾಕೊಂಡ್ ಅಷ್ಟೇ, ಅದೇ ಹಂಸಧ್ವನಿನೇ, ಅದು ಓಲ್ಡ್ ಅಷ್ಟೇ. ಅದು ನಿಮ್ಮ ಕಿವಿಯ ಮೂಲಕ ನಿಮ್ಮ ಬ್ರೈನ್ ಅಲ್ಲಿ ಅದು ರಿಜಿಸ್ಟರ್ ಆಗಿರ್ಬೇಕು. ಇದು ಒಂದು ರೀತಿಯ ಒಂದು ಟೆಕ್ನಿಕ್. ರಾಗವನ್ನ ಕಂಡುಹಿಡಿದಕ್ಕೆ ನೀವು ಕೇಳಿ ಅದನ್ನ ಅನೇಕ ಬಾರಿ ಕೇಳಿ ಅದು ನಿಮಗೆ ರಿಜಿಸ್ಟರ್ ಆಗಿ ಹೋಗಿರ್ಬೇಕು. ಅವಾಗ ಅದು ಯಾವುದೇ ಬಣ್ಣದಲ್ಲಿ ಬಂದ್ರು ನಿಮ್ಗೆ ಗೊತ್ತಾಗುತ್ತೆ. ಒಂದು ಇನ್ನು ಕೆಲವು ಸಂಚಾರದಲ್ಲಿ ವ್ಯತ್ಯಾಸ ಬರುತ್ತೆ. ಈಗ ಸಂಚಾರದಲ್ಲಿ ವ್ಯತ್ಯಾಸ ಅಂತ ಬಂದಾಗ ನಿಮ್ಗೆ ಸ್ವಲ್ಪ ಒಂಚೂರು ಆ ಸ್ವರ ಸಂಚಾರದ ಬಗ್ಗೆ ಇನ್ನೂ ಡೀಪ್ ಆಗಿ ಕೇಳಿರ್ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಮೇಲ್ಮೇಲೆ ನೋಡಿರೋದು ಬೇರೆ, ತುಂಬಾ ಡೀಪ್ ಆಗಿ ಕೇಳಿರೋದು ಬೇರೆ. ಈಗ ಫಾರ್ ಎಕ್ಸಾಂಪಲ್ ಆನಂದ ಭೈರವಿ ಅಂತ ಒಂದು ರಾಗ ಇದೆ, ರೀತಿಗೌಳ ಅಂತ ಒಂದು ರಾಗ ಇದೆ. ಇದು ಆನಂದ ಭೈರವಿ. ಸಗರೇಗ ಮನಿ ಸ ಇದು ರೀತಿಗೌಳ. ನಾನು ಚಿತ್ರಗೀತೆ ಉದಾಹರಣೆನ ತಗೊಳ್ತೀನಿ ಮತ್ತೆ. ಆನಂದ ಭೈರವಿ ಆದ್ರೆ ಹಾಡುವ ಮುರಳಿಯ ಕುಣಿಯುವ ಗೆಜ್ಜೆಯ ಎದೆಯಲ್ಲಿ ಒಂದೇ ರಾಗ ಇದು ಆನಂದ ಭೈರವಿ ರಾಗ. ಇದರ ಸಂಚಾರನ ನೀವು ಸೂಕ್ಷ್ಮ ಗ್ರಾಹಿತನದಿಂದ ಗುರುತಿಸ್ಬೇಕು. ಇಲ್ಲಿ ಬರುವಂತದ್ದು ಮವದವಸ ಅನ್ನೋ ಸ್ವರ ನಿಮಗೆ ಅಲ್ಲೆಲ್ಲೋ ಗ್ರಹಣೆ ಆಗ್ತಾ ಇರ್ಬೇಕು, ಅವಾಗ ಅದು ಆನಂದ ಭೈರವಿ ಅಂತ ಗೊತ್ತಾಗತ್ತೆ. ನಿಮ್ಮ ಮಗು ನಗುತ್ತಿರುವ ತೊಟ್ಟಿಲಲ್ಲಿ ಆಡುತ್ತಿರುವ ಗಣೇಶನೆಂಬ ಹೆಸರಿಂದ ಭೂಮಿಗೆ ಬಂದ ಗೌರಿಯ ಕಂದ ಮನಿನ ಮನಿಸ ಇದು ಸೌಂಡ್ ಆಗ್ತಾ ಇರ್ಬೇಕು. ಇದಕ್ಕೆ ಸೂಕ್ಷ್ಮ ಗ್ರಾಹಿತನ ಇನ್ನೂ ಹೆಚ್ಚಬೇಕು. ಅಂದ್ರೆ ನೀವು ಇನ್ನೂ ಹೆಚ್ಚಾಗಿ ಕೇಳಿ ಸ್ವರ ಸಂಚಾರದ ಮೂಲಕ ಕೂಡ ಹೋಗಿ ಗುರುತಿಸಿದಾಗ ಇಂತಹ ಸಿಮಿಲರ್ ಆಗಿ ಇರುವಂತಹ ರಾಗಗಳನ್ನ ಗುರುತಿಸೋದು ಸುಲಭ ಆಗುತ್ತೆ. ಈ ರೀತಿಯಾಗಿ ನಾವು ಏನು ಇಲ್ಲ, ಅಷ್ಟು ಹೆಚ್ಚಾಗಿ ಕೇಳ್ಬೇಕು. ನೀವು ಅಷ್ಟು ಸೂಕ್ಷ್ಮ ಗ್ರಾಹಿತನ ಹೆಚ್ಚಾದಷ್ಟು ನಿಮಗೆ ಅದನ್ನ ಕಂಡು ಹಿಡಿಯೋದು ಸುಲಭ ಆಗ್ತಾ ಹೋಗುತ್ತೆ. ಈಗ ನಮ್ಗೆ ಇನ್ನೊಂದು ನೊಟೇಷನ್ ಅಂತ ಬಳಸ್ತಾರೆ, ಸುಮಾರು ಜನ ಸಂಗೀತಗಾರರು ಬಳಸ್ತಾರೆ. ಹಾಗಂದ್ರೆ ಏನು, ಅದ್ ಹೇಗೆ ಗುರುತಿಸೋದು? ನೊಟೇಷನ್ ಅಂತಂದ್ರೆ ಏನು ಅಂತ ಯೂಶುವಲಿ ನೊಟೇಷನ್ ಅಂದ್ರೆ ಏನು? ಈಗ ಹಾಡಿಗೆ ಒಂದ್ ಟ್ಯೂನ್ ಇದೆ, ಓಕೆನಾ? ಹಾಡನ್ನ ಒಂದ್ ಟ್ಯೂನ್ ಮಾಡ್ತಾರೆ. ಆ ಟ್ಯೂನ್ ಅನ್ನ ಹೆಂಗ್ ಮಾಡ್ತಾರೆ? ಇರೋದ್ 7 ಸ್ವರ, ಆ 7 ಸ್ವರಕ್ಕೆ ಇರೋದ್ 12 ಕಾಂಬಿನೇಷನ್, ಅದನ್ನ ಬಳಸ ಮಾಡ್ಬೇಕು. ಅದೇ ನೊಟೇಷನ್. ಅದನ್ನ ಸಾಹಿತ್ಯದ ಬೆಂಬಲ ಇಲ್ಲದೆ ಬರೀ ಸ್ವರ ಹಾಡಿದ್ರೆ ಅದು ನೊಟೇಷನ್ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದ್ ಹಾಡಿನ ನೊಟೇಷನ್ ಹೇಳ್ತೀನಿ, ಓಕೆನಾ? ಅದ್ ಯಾವ ಹಾಡು ಅಂತ ನೀವು ಹೇಳ್ತೀರಾ ಅಂತ ನಾವು ಗಮನಿಸೋಣ. ನಿಮಗೆ ಆಗತ್ತಾ? ಬರೀ ನಾನು ಸಾಹಿತ್ಯ ಹೇಳುದಿಲ್ಲ, ಒಂದ್ ಪಾಪ್ಯುಲರ್ ಸಾಂಗನ್ನೇ ತಗೊಂಡ್ ಹೇಳೋಣ. ಆ ಪಾಪ್ಯುಲರ್ ಸಾಂಗ್ ಅನ್ನ ನೀವು ಸಾಹಿತ್ಯದ ಬೆಂಬಲ ಇಲ್ಲದೆ ಗುರುತು ಹಿಡಿಯಬಲ್ಲಿರಾ? 2 ತರ ಪ್ರಯೋಗ ತೋರಿಸ್ತೀನಿ. ಒಂದು ಪ್ರಯೋಗ ತಾನನ ತನನನ ತಾನನನ, ಓಕೆನಾ? ಗೊತ್ತಾಯ್ತಾ? ಈಗ ಯಾವ ಹಾಡು ಗೊತ್ತಾಯ್ತಾ? ಇದನ್ನ ಈಗ ನುಡಿಸ್ಬೇಕು. ನಾನು ಹಾಡ್ಬಿಟ್ಟೆ ತಾನನ ತನನನ ತಾನನನ, ಸಾಹಿತ್ಯದ ಬೆಂಬಲ ಇಲ್ಲದೆ ಟ್ಯೂನ್ ಹಾಡ್ಬಿಟ್ಟೆ. ಇದಕ್ಕೊಂದ್ ಸ್ವರ ಅಂತ ಮೂಲ ಇರ್ಬೇಕಲ್ಲ. ಪಾದಸ ಪಪದಸ
ಪಾದ ಸರಿ ಗ ಸರಿ ಅಂದ್ರೆ ಅದು ಇದೇ ಆ ಸಾಹಿತ್ಯ ಆ ಟ್ಯೂನಿನ ನೊಟೇಶನ್. ಈಗ ಸಂಗೀತ ನಿರ್ದೇಶಕ ಈ ಸಿನಿಮಾ ಸಂಗೀತದಲ್ಲಿ ಮೊದಲೇ ಟ್ಯೂನ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ಸಾಹಿತ್ಯ ಬರೀತಾರೆ ಅಂತ ಹೇಳ್ತಾರೆ. ಮೀಟ್ರಿಕ್ ಕೂರ್ಸೋದು ಅಂತ ಹೇಳ್ತಾರೆ. ನೀವು ಸಾಹಿತ್ಯ ಬರ್ದಿದ್ದೀರಿ, ನಿಮ್ಗೆ ಅದು ಗೊತ್ತಿರುತ್ತೆ. ಟ್ಯೂನ್ ಕೊಡ್ತಾರೆ, ಆ ಟ್ಯೂನ್ಗೆ ನೀವು ಸಾಹಿತ್ಯವನ್ನ ಬರಿಬೇಕಾಗತ್ತೆ. ಟ್ಯೂನ್ ಆ ಮೀಟ್ರ್ ಅಂತ ಏನ್ ಹೇಳ್ತಾರಲ್ಲ, ಮೀಟ್ರ್ ಅಂದ್ರೆ ಅದೇ ತಾಳ ಗತಿ. ಅದು ಸಿನಿಮಾ ಭಾಷೆಯಲ್ಲಿ ಮೀಟ್ರಿಕ್ ಕೂರ್ಸೋದು ಅಂತ ಹೇಳ್ತಾರೆ. ಆ ಟ್ಯೂನ್ ಆ ಮೀಟರ್ ಅಲ್ಲಿ ಇರುತ್ತೆ. ತಾನ ಅಂದಾಗ ನಿಮಗೆ ಅಲ್ಲಿ ಮೂರೇ ಅಕ್ಷರದ ಒಂದು ಪದ ಹಾಕ್ಬೇಕಾಗತ್ತೆ. ಹೂವೊಂದು ಆ ತನ 4 ಅಕ್ಷರಕ್ಕೆ ಜಾಗ ಇದೆ. ಬಳಿ ಬಂದು ತಾನ ತಾಕಿತು ಎನ್ನೆದೆಯ ಅದು ಸ್ವರದ್ದೇನು ಏನ್ ನುಡಿಸ್ಬೇಕಲ್ಲ, ವಾದ್ಯಗಾರರು ನುಡಿಸ್ಬೇಕಲ್ಲ ಇದನ್ನ ಸಹಕಾರ ಕೊಡಕ್ಕೆ. ಅವ್ರಿಗೆ ತಾನ ನುಡಿಸು ಅಂದ್ರೆ ಏನ್ ನುಡಿಸ್ತಾರೆ? ಇದಕ್ ಸ್ವರನೇ ತಾನೆ ಮೂಲ ಒಂದು ಟ್ಯೂನಿಗೆ. ತಾನ ಅಂದ್ರೆ ಏನ್ ನುಡಿಸ್ಬೇಕು? ಪಾದ ಸ ಪದ ಸ ಪಾದ ಸರಿ ಗ ಸರಿ ಅಂತ ನುಡ್ಸಿದ್ರೆ ಅದು ನೊಟೇಶನ್, ಆ ಹಾಡಿನ ನೊಟೇಶನ್ ಅಷ್ಟೇ. ನೊಟೇಶನ್ ಅಂದ್ರೆ ಸಾಹಿತ್ಯಕ್ಕೆ ಟ್ಯೂನಿನ ಬೆಂಬಲ ಹೆಂಗಿದೆ ಆ ಟ್ಯೂನ್ಗೆ ಇರುವಂತಹ ಸ್ವರ ಏನಿದೆಯೋ ಅದೇ ನೊಟೇಶನ್. ನೋಟ್ಸ್ ಅಂದ್ರೆ ಸ್ವರ ಅಷ್ಟೇ. ಈಗ ನೀವು ಟ್ಯೂನ್ ಬಗ್ಗೆ ಹೇಳಿದ್ರಿ, ನಾನು ಇತ್ತೀಚೆಗೆ ನೀವು ಹೇಳ್ದಂಗೆ ನಾನು ಒಂದು ಹಾಡು ಬರೆದೆ. ಸೊ ಯೂಶ್ವಲಿ ಮುಂಚೆ ಎಲ್ಲ ಏನಂತಂದ್ರೆ ಮೊದಲು ಸಾಹಿತ್ಯ ಬರೋದು, ಆಮೇಲೆ ಸಂಗೀತ ಕೊಡ್ತಿದ್ರು ಅದಕ್ಕೆ. ಈಗ ಮೊದಲೇ ಟ್ಯೂನ್ ರೆಡಿ ಮಾಡಿ ಅದಕ್ಕೆ ಸಾಹಿತ್ಯ ಬರೀಬೇಕು. ಯೂಶ್ವಲಿ ಸಾಹಿತ್ಯಗಳಿಗೆ ಒಂದು ತುಂಬಾ ರೆಸ್ಟ್ರಿಕ್ಷನ್ ಬಿದ್ದಂಗ ಆಗಿದೆ ಈ ಇತ್ತೀಚಿನ ಸಾಹಿತ್ಯಗಳಿಗೆ. ಹೀಗಾಗಿ ನಾವು ತುಂಬಾ ಜನ ಹೇಳ್ತೀವಿ ಮುಂಚಿನ ಹಾಡಿಲ್ಲ ಅಂತ ಹೇಳ್ತೀವಿ. ಸೊ ಬಂದಿರೋ ಸಮಸ್ಯೆ ಅಲ್ಲಿ ಏನಂತಾರೆ, ನೀವು ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಿ ಬರೆಸ್ತಾ ಇದ್ದೀರಿ. ಹೀಗಾಗಿ ಅವ್ರ ಆ ರೆಸ್ಟ್ರಿಕ್ಷನ್ ಒಳಗೆ ಕೂತ್ಕೊಂಡೆ ಬರೀತಾ ಇದ್ದಾರೆ. ಹೀಗಾಗಿ ಆ ಮಟ್ಟಿಗಿನ ಅವ್ರ ಹತ್ರ ಪಾಂಡಿತ್ಯ ಇದೇವು ಇಲ್ವೋ ಆ ಮಾತು ಬೇರೆ. ಈಗ ಇತ್ತೀಚೆಗೆ ಅಧ್ಯಯನ ಕಮ್ಮಿ ಆಗಿದೆ, ಇಲ್ಲ ಆ ಮಾತು ಬೇರೆ. ಸೊ ಇದ್ರೂ ಕೂಡ ಹಾಡನ್ನು ತರ್ಬೋದು, ಸಾಹಿತ್ಯ ಸಂಗೀತ ಎರಡನ್ನೂ ಕೂಡಿಸಿ ಒಳ್ಳೆ ಹಾಡನ್ನು ತರ್ಬೋದು ಅಂತ. ನೀವು ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಸಾಹಿತ್ಯ ಸಂಗೀತವನ್ನ ಕೂರಿಸಿ ಒಳ್ಳೆಯದನ್ನ ಹಾಡನ್ನ ತರಬೇಕು. ಸಾಹಿತ್ಯಕ್ಕೆ ಸಂಗೀತದ ಬೆಂಬಲ ಇರ್ಬೇಕು, ಕಾಂಪ್ಲಿಮೆಂಟ್ ಇರಬೇಕೆ ಹೊರತು ಅದು ಕಾಂಪಿಟೇಷನ್ ಕೊಡಬಾರ್ದು ಅಷ್ಟೇ. ಅಲ್ಲಿ ಸಾಹಿತ್ಯ ಮತ್ತೆ ಸಂಗೀತ ಕೈ ಹಿಡ್ಕೊಂಡು ಜೊತೆಯಾಗಿ ಹೋಗ್ಬೇಕು. ಕೇಳುಗರಿಗೆ ಅದು ಇಂಪನ್ನ ಮುಟ್ಟಿಸ್ಬೇಕು. ಅದರಲ್ಲಿ ಇರುವ ಭಾವವನ್ನ ಸಾಹಿತ್ಯದಲ್ಲಿ ಇರುವ ಭಾವವನ್ನ ಮುಟ್ಟಿಸೋದ್ರಲ್ಲಿ ಯಶಸ್ವಿ ಆಗ್ಬೇಕು. ಈಗ ಸ್ಟೀರಿಯೋಟೈಪ್ ಬಳಸ್ಕೊಂಡು ಅದಕ್ಕೆ ನೀವು ಟ್ಯೂನ್ ಮಾಡಿದ್ರು, ಮೂಲ ಏನು ಇಲ್ಲಿ ಆ ಪ್ರೇಕ್ಷಕ ಅಥವಾ ಕೇಳುಗ ಏನಿದಾನೆ ಅವನು ಸಾಹಿತ್ಯ ಸಂಗೀತ ಎರಡನ್ನು ಎಂಜಾಯ್ ಮಾಡ್ಬೇಕು, ಹಾಗಿರ್ಬೇಕು. ದೇ ಶುಡ್ ಬಿ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಬಟ್ ನಾಟ್ ಕಾಂಪೀಟ್ ವಿತ್ ಈಚ್ ಅದರ್. ನನಗೆ ಎರಡರ ಬೆಂಬಲ ಕೂಡ ಇದೆ ಅಂದ್ರೆ ನನಗೆ ನನ್ನ ಮಟ್ಟಿಗೆ ನಾನು ಎರಡನ್ನೂ ಪ್ರೋತ್ಸಾಹವನ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಸಿನಿಮಾ ಸಂಗೀತದಲ್ಲಿ ಪಾಪ ಪ್ರಯೋಗ ಮಾಡಿದ್ದಾರೆ. ಪುರಂದರದಾಸರ ಎಷ್ಟೋ ಗೀತೆಗಳನ್ನ ಬಳಸಿದ್ದಾರೆ, ಕುವೆಂಪು ಅವರ ಗೀತೆಗಳನ್ನ ಬಳಸಿದ್ದಾರೆ. ಅವರು ಬರ್ದಿದ್ದಂತಹ ಸಾಹಿತ್ಯಗಳನ್ನ ಇಟ್ಕೊಂಡು ಅದಕ್ಕೆ ಟ್ಯೂನ್ ಮಾಡಿ ಸಕ್ಸಸ್ಫುಲ್ ಮಾಡಿ ಅದನ್ನ ಜನಮಾನಸಕ್ಕೆ ಮುಟ್ಸಿದ್ದಾರಲ್ಲ. ಈಗ ಇನ್ನೊಂದು, ಸಾಹಿತ್ಯಕ್ಕೆ ಸಂಗೀತದ ಬೆಂಬಲ ಇದ್ದಾಗ ಅದು ಅತಿ ವೇಗದಲ್ಲಿ ಜನಮಾನಸವನ್ನ ತಲುಪುತ್ತೆ ಅನ್ನೋದು ನನ್ನ ಬಲವಾದ ಒಂದು ನಂಬಿಕೆ. ಈಗ ಫಾರ್ ಎಕ್ಸಾಂಪಲ್, ಕುವೆಂಪು ಅವರ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಈ ಹಾಡು ಏನಿದೆ ಇದು ಮುಂಚೆನೆ ಅವ್ರು ಬರ್ದಿದ್ದಂತಹ ಗೀತೆ. ಅವ್ರ ಚಿತ್ರಕ್ಕಾಗಿ ಏನು ಬರ್ದಿಲ್ಲ, ಅವ್ರ ಸನ್ನಿವೇಶಕ್ಕೆ ಇದು ಸೂಟ್ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಚೆನ್ನಾಗಿಯೇ ಟ್ಯೂನ್ ಮಾಡಿ, ಸಾಹಿತ್ಯಕ್ಕೆ ತಕ್ಕಂತೆ ಟ್ಯೂನ್ ಮಾಡಿ ಅದಕ್ಕೆ ತಕ್ಕಂತ ದೃಶ್ಯ ಸನ್ನಿವೇಶವನ್ನ ಒದಗಿಸಿಕೊಟ್ಟು ಆ ಹಾಡು ಯಶಸ್ವಿಯಾಗಿದೆ. ಪುರಂದರದಾಸರ ಗೀತೆ ಫಾರ್ ಎಕ್ಸಾಂಪಲ್ ಹಾಲು ಜೇನು ಚಿತ್ರದಲ್ಲಿ ಇದೆ, ಹೋಗದಿರೇಲೋ ರಂಗ ಬಾಗಿಲಿಂದಾಚೆ. ಧೀರಶಂಕರಾಭರಣ ರಾಗದಲ್ಲಿ ಶಾಸ್ತ್ರೀಯವಾದ ಒಂದು ಟ್ಯೂನನ್ನೇ ಇದಕ್ಕೆ ಸಂಯೋಜನೆ ಮಾಡಿ ಸನ್ನಿವೇಶಕ್ಕೆ ಹೊಂದಿಸಿದ್ದಾರೆ. ಅಲ್ಲಿ ಪುರಂದರದಾಸರು ರಂಗ ಅಂತ ಕೃಷ್ಣನಿಗೆ ಹಾಡಿತ್ತು, ಹೋಗದಿರೆಲೋ ರಂಗ ಬಾಗಿಲಿಂದಾಚೆ. ಭಾಗವತರು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ, ಹೋಗ್ಬೇಡ ಅಂತ. ಇಲ್ಲಿ ನಾಯಕಿ, ಆ ನಾಯಕನ ಹೆಸರು ರಂಗ ಅಂತ ಆಗಿರೋದ್ರಿಂದ ಆ ನಾಯಕನಿಗೆ ಅಪ್ಪ ಹೋಗ್ಬೇಡ, ಅಲ್ಲಿ ಬೇರೆ ಬೇರೆ ಯಾರ್ಯಾರೋ ನಿಂಗ್ ಗಾಳ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಸನ್ನಿವೇಶ ಮ್ಯಾಚ್ ಮಾಡಿ ಅವರು ನೋಡಿ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸಿದ್ದಾರೆ. ಅಲ್ಲಿ ಪುರಂದರದಾಸರ ಒಂದು ಗೀತೆಯನ್ನ ಬಳಸಿದ್ದಾರೆ. ಆ ಒಂದು ಸಾಹಿತ್ಯಕ್ಕೆ ಯಾವುದೇ ಚ್ಯುತಿ ಬಂದಿಲ್ಲ ನನ್ನ ಪ್ರಕಾರ. ಅಂತೂ ಆ ಹಾಡ್ ಸಕ್ಸಸ್ಫುಲ್ ಸಾಂಗ್ ಜನಮಾನಸವನ್ನ ಸಹ ಮುಟ್ಟಿದೆ. ಶಾಸ್ತ್ರೀಯವಾಗಿ ಅದರ ಒಂದು ಇದನ್ನ ಮಾಡಿದ್ದಾರೆ. ಅಲ್ಲಿ ಎರಡು ತರನು ನೀವು ಕಾಣ್ಬೋದು. ಅಲ್ಲಿ ರಾಜ್ಕುಮಾರ್ ಅವರ ಮತ್ತೆ ನಾಯಕಿಯ ಅಭಿನಯ ಒಂದು ತರ ಇದ್ರೆ, ಅಲ್ಲಿ ಒಬ್ರು ಅಜ್ಜಿ ಬರ್ತಾರೆ ಆ ಹಾಡಲ್ಲಿ. ಆ ಅಜ್ಜಿಗೆ ಏನೋ ಗೊತ್ತಾ ಇಲ್ಲ, ಪಾಪ ಹುಡುಗಿ ದೇವ್ರ ನಾಮ ಹಾಡ್ತಾ ಇದ್ದಾಳೆ ಅಂತಾನೆ ಅನ್ಕೊಂಡಿರ್ತಾರೆ.
ಎರಡ್ ತರ ಸನ್ನಿವೇಶನ ಎಷ್ಟು ಚೆನ್ನಾಗಿ ಎಲಿವೇಟ್ ಮಾಡಿದೆ ನೋಡಿ ಆ ಒಂದು ಸಾಹಿತ್ಯ. ಅದೇ ರೀತಿಯಾಗಿ ಬೇರೆ ಬೇರೆ ಹಾಡುಗಳು ಎಷ್ಟು ಚೆನ್ನಾಗಿ ಸಿಚುಯೇಷನ್ಗೆ ತಕ್ಕಂತ, ಈಗ ಮನೋಮೂರ್ತಿ ಅವರ ಸಂಗೀತ ಏನೇನಿದೆ ಅಲ್ಲ, ಎಲ್ಲ ಟ್ಯೂನ್ ರೆಡಿ ಇರುತ್ತಂತೆ ಅವ್ರ ಹತ್ರ. ನಾನ್ ಕೇಳಿರೋದು, ನಾನ್ ಮನೋಮೂರ್ತಿ ಅವ್ರನ್ನ ಭೇಟಿ ಮಾಡಿಲ್ಲ ಅಥವಾ ನನ್ಗೆ ಗೊತ್ತಿಲ್ಲ. ಎಲ್ಲ ಟ್ಯೂನ್ ರೆಡಿ ಇರುತ್ತಂತೆ ಅವ್ರ ಹತ್ರ. ಅವ್ರ ಟ್ಯೂನ್ ಗಳನ್ನ ನುಡ್ಸಿ ಕೇಳಿಸ್ತಾರಂತೆ. ಸನ್ನಿವೇಶಕ್ಕೆ ತಕ್ಕಂತಹ ಟ್ಯೂನ್ ಗಳನ್ನ ನಿರ್ದೇಶಕರು ಆಯ್ಕೆ ಮಾಡ್ಕೋತಾರಂತೆ. ಈ ಅನಿಸುತ್ತಿದೆ ಯಾಕೋ ಇಂದು ಅನ್ನೋ ಟ್ಯೂನ್ ಬಹಳ ಹಳೆ ಟ್ಯೂನ್ ಅಂತೆ. ಮನೋಮೂರ್ತಿ ಅವರ ಹತ್ರ ಇದ್ದಂತ ಹಳೆ ಟ್ಯೂನು. ನಾಗತಿಹಳ್ಳಿ ಚಂದ್ರಶೇಖರ್ ಅವರಾಗ್ಲಿ ಅಥವಾ ಬೇರೆ ಬೇರೆ ನಿರ್ದೇಶಕರು ಇದಕ್ಕಿಂತ ಮುಂಚೆ ಯಾರು ಕೆಲಸ ಮಾಡಿದ್ರು ಅವ್ರ ಜೊತೆ, ಅವರು ರಿಜೆಕ್ಟ್ ಮಾಡಿದ್ದಂತಹ ಟ್ಯೂನ್ಗಳಂತವು. ಅದು ಯೋಗರಾಜ್ ಭಟ್ ಅವ್ರಿಗೆ ಆ ಸನ್ನಿವೇಶಕ್ಕೆ ಅದು ಆಯ್ಕೆ ಮಾಡ್ಕೊಂಡವ್ರು. ಅನಿಸುತ್ತಿದೆ ಯಾಕೋ ಇಂದು ಅಂತ ಜಯಂತ್ ಕಾಯ್ಕಿಣಿಯವರು ಬರೆದು, ಅದಂತೂ ಇನ್ನೂ ಕೂಡ ಜನಮಾನಸದಲ್ಲಿ ಆ ಹಾಡು ಚಿರನೂತನವಾಗಿಯೇ ಇದೆ. ನನಗೆ ಏನು ಇಲ್ಲ ಇಲ್ಲಿ, ಸಂಗೀತ ಸಾಹಿತ್ಯ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ಬೇಕೆ ಹೊರತು ಕಾಂಪಿಟೇಷನ್ಗೆ ಇಳಿಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಏನು ಈಗ ಸುಗಮ ಸಂಗೀತ ಅದು ರೆಡಿ ಇರುತ್ತೆ, ಅಥವಾ ಭಾವಗೀತೆಗಳು ಅಂತ ನೀವೇನ್ ಹೇಳ್ತೀರಿ, ಸುಗಮ ಸಂಗೀತ ಅಂತ ಏನ್ ಹೇಳ್ತೀರಿ, ಅವು ರೆಡಿ ಇರುತ್ತೆ. ಅದನ್ನ ನೀವು ಸನ್ನಿವೇಶಕ್ಕೆ ತಕ್ಕಂತೆ ಬಳಸ್ಕೋತೀರಾ ಇಲ್ಲಿ ಚಿತ್ರ ಸಂಗೀತದಲ್ಲಿ ಅಲ್ವಾ? ಇಲ್ಲ ಅಂತಂದ್ರೆ ಸುಗಮ ಸಂಗೀತದಲ್ಲಿ ಸಾಹಿತ್ಯವನ್ನ ನಮ್ಮ ಸುಗಮ ಸಂಗೀತ ನಿರ್ದೇಶಕರು ಯಾರ್ಯಾರಿದ್ದಾರೆ, ಮೈಸೂರು ಅನಂತ ಸ್ವಾಮಿ ಅವರು, ಸಿ ಅಶ್ವಥ್ ಅವರು, ಈಗ ಉಪಾಸನಾ ಮೋಹನ್ ಅವರು, ಅನೇಕ ಜನರು ಅವರು ಕಾವ್ಯದ ಸಾಲುಗಳನ್ನ ತಗೊಂಡು ಅವರು ಆ ಒಂದು ಕಾವ್ಯದ ಭಾವಕ್ಕೆ ತಕ್ಕಂತಹ ಟ್ಯೂನ್ ಅನ್ನ ಮಾಡಿ, ಸಿದ್ಧ ಸಾಹಿತ್ಯಕ್ಕೆ ಟ್ಯೂನ್ ಮಾಡಿ ಜನಕ್ಕೆ ಮುಟ್ಟಿಸ್ತಾರೆ. ತುಂಬಾ ಸಿಂಪಲ್ ಆಗಿ ಹೇಳ ನಾನು, ಲಕ್ಷ್ಮೀನಾರಾಯಣ್ ಭಟ್ರು ಬರ್ದ್ರೆ ಅದು ಭಾವಗೀತೆ, ಯೋಗರಾಜ್ ಭಟ್ರು ಬರೆದ್ರೆ ಚಿತ್ರಗೀತೆ ಅಷ್ಟೇ. ಅದು ನಿಮಗೆ ಏನು ಅದು ರೀಚ್ ಆಯ್ತಾ ಜನಕ್ಕೆ, ಸುಮ್ನೆ ಆಯ್ತಾ ಅಥವಾ ಇಷ್ಟ ಆಗೋ ಹಾಗೆ ರೀಚ್ ಆಯ್ತಾ ಅನ್ನೋದು ಇಂಪಾರ್ಟೆಂಟ್. ಸೊ ಸಾಹಿತ್ಯ ಸಂಗೀತ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡಿದಾಗ, ಇಂಪಾದ ಸಂಗೀತ ಅಲ್ಲಿ ಇದ್ದಾಗ, ಸಾಹಿತ್ಯದ ಒಂದು ಭಾವ ಜನಕ್ಕೆ ಮುಟ್ಟಿದಾಗ ಅಲ್ಲಿ ಎರಡೂ ಗೆದ್ದಂತೆ. ಅದು ಟ್ಯೂನಿಗೆ ಸಾಹಿತ್ಯ ಬರ್ದಿರ್ಲಿ, ಸಿದ್ಧ ಸಾಹಿತ್ಯಕ್ಕೆ ಅವರು ಟ್ಯೂನ್ ಮಾಡಿರ್ಲಿ, ಇಲ್ಲಿ ಸಾಹಿತ್ಯ ಸಂಗೀತದ ಗೆಲುವೇ ಮುಖ್ಯ ಆಗುತ್ತೆ. ಈಗ ನಾವು ಹೇಳ್ತಾ ಇರ್ತಾ ಸುಗಮ ಸಂಗೀತ ಒಂದಿನ ತಗೊಂಡ್ರಿ, ನಾವು ಹಿಂದೂಸ್ತಾನಿ ಮತ್ತೆ ಶಾಸ್ತ್ರೀಯ ಸಂಗೀತದ ವ್ಯತ್ಯಾಸ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸುಗಮ ಸಂಗೀತ ಅಂದ್ರೆ ಏನು, ಅದೇನು ಮತ್ತೆ ಬೇರೆ? ಸುಗಮ ಅನ್ನೋ ಹೆಸರಲ್ಲೇ ಇದೆಯಲ್ಲ, ಸುಗಮ ಅಂದ್ರೆ ಸ್ವಲ್ಪ ಸುಲಲಿತವಾಗಿರೋದು, ಲಘುವಾಗಿರೋದು ಅಂತ. ಶಾಸ್ತ್ರೀಯ ಸಂಗೀತದಲ್ಲಿ ಹೆವಿ ಆಗಿರುತ್ತೆ ಸಂಯೋಜನೆಗಳು. ಸುಗಮ ಸಂಗೀತದಲ್ಲಿ ಸಾಹಿತಿ ಅಥವಾ ಕವಿ ಒಂದು ಸಾಹಿತ್ಯವನ್ನ ಅವನು ಯಾವುದೋ ಒಂದು ಭಾವದಲ್ಲಿ ಬರ್ದಿರ್ತಾನೆ, ಆ ಒಂದು ಭಾವವನ್ನ ಜನಮಾನಸಕ್ಕೆ, ಅವನ ಸಾಹಿತ್ಯವನ್ನ ಮುಟ್ಟಿಸೋದಕ್ಕೆ ಒಬ್ಬ ನಿರ್ದೇಶಕ, ಸಂಗೀತ ಸಂಯೋಜಕ ಅದನ್ನ ಆ ಭಾವಕ್ಕೆ ಸೂಟ್ ಆಗೋ ಹಾಗೆ ಟ್ಯೂನ್ ಮಾಡಿ ಅದನ್ನ ಹಾಡಿಸ್ತಾನೆ. ಗಾಯಕ ಅಥವಾ ಗಾಯಕರ ಹತ್ರ ಲಯಬದ್ಧವಾಗಿ ಹಾಡಿಸ್ತಾರೆ. ಇಲ್ಲಿ ಸಾಹಿತ್ಯದ ಪ್ರಾಧಾನ್ಯತೆ ಹೆಚ್ಚು, ಸಾಹಿತ್ಯ ಜನಕ್ಕೆ ಮುಟ್ಟಬೇಕು ಅನ್ನೋದು ಇಲ್ಲಿಯ ಮೇನ್ ಗೋಲ್. ಅಲ್ಲಿ ನಮ್ಮ ವಾಗ್ಗೇಯಕಾರರ ಶಾಸ್ತ್ರೀಯ ಸಂಗೀತ ಏನಿದೆ, ಅಲ್ಲಿ ಸಂಗೀತ ಸಾಹಿತ್ಯ ಎರಡೂ ಕೂಡ ಮುಟ್ಟಬೇಕು ಅನ್ನೋದು ವಾಗ್ಗೇಯಕಾರನ ಒಂದು ಇದು. ಹಾಗೆ ಅಲ್ಲಿ ನಾನು ಮುಂಚೆನೆ ಹೇಳ್ದಾಗೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಭಕ್ತಿ ರಸ, ಭಕ್ತಿ ಪಂಥ, ಈ ಮಾರ್ಗ, ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನ ತಲುಪುವ ಒಂದು ಉದ್ದೇಶ ಹೆಚ್ಚಾಗಿರುತ್ತೆ. ಸುಗಮ ಸಂಗೀತದಲ್ಲಿ ಅಂತಹ ಬಿಗಿಯಾದ ಪಲಕಗಳು, ಸಂಗತಿಗಳು ಇರುವುದಿಲ್ಲ, ಸಾಹಿತ್ಯವನ್ನು ಎತ್ತಿ ಹಿಡಿಯುವಂತಹ ಸಂಯೋಜನೆಗಳು ಇರುತ್ತೆ. ಆ ಒಂದು ವ್ಯತ್ಯಾಸವನ್ನ, ಹಾಗೇನೆ ಸುಗಮ ಸಂಗೀತ ಹಾಡೋದು ಸ್ವಲ್ಪ ಸುಲಭ. ಅಂದ್ರೆ ಯಾಕೆ ಸುಲಭ ಅಂತ ಅಂದ್ರೆ ಅಲ್ಲಿ ಅದೇ ಬಿಗಿಯಾದ ಪಟ್ಟುಗಳು ಇರೋದಿಲ್ಲ. ಶಾಸ್ತ್ರೀಯ ಸಂಗೀತದಲ್ಲಿ ಅದರ ಪಟ್ಟುಗಳಿಗೆ ಒಳಪಟ್ಟೆ ಹಾಡಬೇಕು ಅಷ್ಟೇ. ಈಗ ನಾವು ಒಂದು ಹಾಡನ್ನು ಕೇಳಿದಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಈಗಲೇ ಅದರ ಜೊತೆಗೆ ಸಂಗೀತ ಬರೆದು ಹಾಡನ್ನು ಕೇಳಿದಾಗ ನಾವು ಮಕ್ಕಳು ಮಲಗಿಸ್ಬೇಕಾದ್ರೆ ಲಾಲಿ ಕೇಳ್ತೀವಿ, ಅಥವಾ ಬೆಳಿಗ್ಗೆ ಹೊತ್ತಿನಲ್ಲಿ ಯಾವುದೋ ಒಂದು ರಾಗ ಕೇಳಿದಾಗ ಒಂದು ಮನಸ್ಸಿಗೆ ಹಗರ ಆಗುತ್ತೆ. ಇತ್ತೀಚೆಗೆ ಇದನ್ನೇ ನಾವೇನಂತಂದ್ರೆ ಮತ್ತೊಂದು ಟರ್ಮ್ ಅಂತ ಹೇಳಿ ಜೋಡಿಸ್ತಾ ಇದ್ದಾರೆ, ಮ್ಯೂಸಿಕ್ ಥೆರಪಿ ಅಂತ ಹೇಳಿ. ಸೊ ಆ ತರದೊಂದು ಸಾಧ್ಯವಿದೆಯಾ, ಹೇಗೆ ಏನು ಅಂತ? ಮ್ಯೂಸಿಕ್ ಥೆರಪಿ ಅನ್ನುವಂತ ಒಂದು ಹೊಸದೊಂದು ಟ್ರೆಂಡ್ ಶುರುವಾಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನನಗೆ ಈ ಮ್ಯೂಸಿಕ್ ಥೆರಪಿ ಬಗ್ಗೆ ಮಾತಾಡೋಷ್ಟು ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರುವಂತಹ ಕೆಲವು ವಿಷಯಗಳನ್ನ ಇದ್ರ ಬಗ್ಗೆ ನಾನು ಹೇಳ್ತೀನಿ. ನೀವೇ ಉದಾಹರಣೆ ಕೊಟ್ರಿ, ಲಾಲಿ ಹಾಡನ್ನ ಹಾಡಿದಾಗ ಮಗು ಮಲಗತ್ತೆ. ಕೃಷ್ಣ ಕೊಳಲು ನುಡಿಸಿದಾಗ ಪ್ರಾಣಿ ಪಕ್ಷಿಗಳನ್ನೆಲ್ಲ, ಗೋವುಗಳನ್ನೆಲ್ಲ ಅವನು ಆಕರ್ಷಣೆ ಮಾಡ್ತಾ ಇದ್ದ. ಹಾಗೆ ತಾನ್ಸೇನ್ ದೀಪಕ ರಾಗವನ್ನ ಹಾಡಿ ದೀಪಗಳನ್ನ ಹೊತ್ತಿಸ್ತಾ ಇದ್ದ. ಅದು ಯಾವ ರೇಂಜ್ಗೆ ಆ ದೀಪಕ ರಾಗದ ಇಂಟೆನ್ಸಿಟಿ ಹೋಗ್ತಿತ್ತು ಅಂದ್ರೆ ಅವನಿಗೆ ಅದ್ರ ಶಾಖ ತಡ್ಕೊಳಕಾಗ್ದೆ ಮೈಯೆಲ್ಲ ಬೆಂಕಿ ಆಗ್ತಿತ್ತು. ಇನ್ನೊಬ್ರು ಯಾರಾದ್ರೂ ಮೇಘರಾಗವನ್ನ ಹಾಡಿ ಮಳೆ ಬರ್ಸ್ಬೇಕಾಗ್ತಿತ್ತು ಅಂತ. ಇದೆಲ್ಲ ದಂತಕಥೆಗಳ ಆದ್ರೂ ಕೂಡ ಖಂಡಿತ
ರಾಗಕ್ಕೆ ಆ ಒಂದು ಸ್ಟ್ರೆಸ್ ಬರ್ಸ್ಟ್ ಮಾಡುವಂತಹ ಅಥವಾ ಒಂದು ಅದರ ಭಾವವನ್ನ ಉತ್ಪತ್ತಿ ಮಾಡುವಂತಹ ಶಕ್ತಿ ಖಂಡಿತ ಇದೆ. ಲಾಲಿ ಹಾಡುಗಳು ಮಕ್ಕಳನ್ನ ಮಕ್ಕಳ ಮನಸ್ಸನ್ನ ನಿದ್ರೆಗೆ ಎಳೆಯುವಂತಹ ಆ ಟ್ಯೂನ್ಗಳಲ್ಲೇ ಇರುತ್ತೆ, ಆ ತರ ಇದೇ ಇರುತ್ತೆ, ಆ ಸಂಯೋಜನೆನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾಪಿ ರಾಗ ಅತಿ ಪ್ರಸಿದ್ಧ ಅಂತ ಹೇಳ್ತಾರೆ ಲಾಲಿಗೆ. ಆಡಿಸಿದಳೆ ಶೋರೆ ಜಗದೋದ್ಧಾರನ, ಇದು ಕಾಪಿರಾಗ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ ರಾಜೀವನೇತ್ರನಿಗೆ ರಮಣೀಯ ಲಾಲಿ, ಇದು ಕಾಪಿರಾಗ. ಅಂದ್ರೆ ಸ್ವಲ್ಪ ಲಲ್ಲಬಿ, ಮಗುವನ್ನ ಮಲಗಿಸುವಂತಹ ಸಾಮರ್ಥ್ಯ ಇರುವಂತಹ ಆತರ ಅಂತ ಹೇಳಿ. ಈ ತರ ಖಂಡಿತವಾಗ್ಲೂ ಸ್ಟ್ರೆಸ್ ಬರ್ಸ್ಟ್ ಮಾಡುವಂತಹ ಶಕ್ತಿ ನಮ್ಮ ಸಂಗೀತಕ್ಕೆ ಖಂಡಿತ ಇದೆ. ಇಂಪಾದ ಸಂಗೀತವನ್ನ ಕೇಳೋದ್ರಿಂದ ನಿಮ್ಮ ತಲೆಯಲ್ಲಿರುವಂತಹ ಅನೇಕ ಗೊಂದಲಗಳ ನಿವಾರಣೆ ಆಗುತ್ತೆ, ಎಷ್ಟೋ ಗೊತ್ತಾಗದೆ ಇರೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇದೆಲ್ಲ ಕೂಡ ಹೌದು. ಥೆರಪಿ ಲೆವೆಲ್ಗೆ ಹೇಳೋ ಅಷ್ಟು ನನಗೆ ಗೊತ್ತಿಲ್ಲದೆ ಇದ್ರು ಸಂಗೀತ ಖಂಡಿತ ಉತ್ತಮವಾದಂತ ಸ್ಟ್ರೆಸ್ ಬರ್ಸ್ಟರು. ನಿಮ್ಗೆ ಹಾಡಕ್ಕೆ ಸಾಧ್ಯವಾಗದೆ ಹೋದ್ರು ಹಾಡೋದ್ರಿಂದನೂ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ, ಕೇಳೋದ್ರಿಂದ ಕಿವಿಗೆ ಇಂಪಾದ ಸಂಗೀತ ಮತ್ತೆ ಇಂಪಾದ ಸಂಗೀತವನ್ನ ಕೇಳೋದ್ರಿಂದಲೂ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ. ಇದರಿಂದ ನಿಮ್ಗೆ ಮಾನಸಿಕ ನೆಮ್ಮದಿ ಖಂಡಿತ ಸಿಗುತ್ತೆ. ಎಷ್ಟೋ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ ಅನೇಕ ಬಾರಿ ನಾವು ಸಂಗೀತವನ್ನು ಹಾಕೊಂಡು ಕೂತಾಗ. ಅದಂತೂ ಹೌದು. ಈಗ ಇತ್ತೀಚೆಗೆ ಮ್ಯೂಸಿಕ್ ಬದಲು ಕರೋಕೆ ಹಾಕೊಂಡು ಹಾಡ್ಲಿಕ್ಕೆ ಶುರು ಮಾಡಿದ್ರೆ, ಸೊ ಇದರಿಂದ ಗಾಯನ ಇದಕ್ಕೆ ಏನಾದ್ರೂ ಲಾಭ ನಷ್ಟಗಳ ಲೆಕ್ಕದಲ್ಲಿ ನೋಡಿದಾಗ ಸೊ ಯಾರು ಸಂಗೀತ ವಿಚಾರಕ್ಕೆ ಯಾರು ಸ್ಟ್ರಾಂಗ್ ಅಂತ ಅನ್ಸುತ್ತೆ? ಯಾರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆಗೆ ಹಾಡೋರು ಅಥವಾ ಕರೋಕೆ ಇದ್ರಲ್ಲಿ ಹಾಡೋರು? ಒಟ್ನಲ್ಲಿ ಕರೋಕೆ ಬಗ್ಗೆ ಓವರಾಲ್ ಆಗಿ ನಿಮ್ಮ ಅಭಿಪ್ರಾಯ ಏನು? ಕರೋಕೆ ಬಳಸ್ಕೊಂಡು ಹಾಡೋದು ನೋಡಿ, ಕರೋಕೆ ಅನ್ನೋದು ಈಗ ಟೆಕ್ನಾಲಜಿ. ಈಗ ನಾನು ಒಬ್ಬ ಇಂಜಿನಿಯರ್ ಕೂಡ ಆದ್ರಿಂದ ಇಫ್ ಯು ಯೂಸ್ ದ ಟೆಕ್ನಾಲಜಿ ಫಾರ್ ಎ ಗುಡ್ ಪರ್ಪಸ್, ಡೆಫಿನೆಟ್ಲಿ ಇಟ್ ಈಸ್ ಗುಡ್. ಕರೋಕೆ ಅನ್ನೋದು ಸಿದ್ಧವಾದ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನ ಹಿನ್ನೆಲೆ ಸಂಗೀತ ಆಲ್ರೆಡಿ ನಿಮ್ಗೆ ಲಭ್ಯ ಇರುತ್ತೆ, ಅಲ್ಲಿ ಸಾಹಿತ್ಯದ ಭಾಗವನ್ನ ಗಾಯಕ ಹಾಡುವಂತಹ ಒಂದು ಅವಕಾಶ ಇರುತ್ತೆ. ಈಗ ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ಬೇಕು ಅಥವಾ ಎಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ ಕೊಡ್ಬೇಕು ಅಂದಾಗ ನಿಮ್ಮ ಹತ್ರ ಎಷ್ಟು ಬಜೆಟ್ ಇರುತ್ತೆ? ಕರೋಕೆನ ತಂದು ಹಾಕೊಂಡು ನೀವು ಹಾಡಿದ್ರೆ ಒಂದು ಇಡೀ ವಾದ್ಯ ಸಂಯೋಜನೆ ಮಾಡಿ ಅಲ್ಲಿ ಆಗುವಷ್ಟು ಖರ್ಚು ನಾನು ಹೇಳ್ತಾ ಇರೋದು ಎಕನಾಮಿಕಲಿ ಆಗೋದಿಲ್ಲ. ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಟು ಸಿಂಗ್ ಅಲಾಂಗ್ ವಿತ್ ಕರೋಕೆ, ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಆತರ ಮಾಡ್ಬೋದು. ನಾನು ತುಂಬಾ ಇಲ್ಲಿ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಅಂದ್ರೆ ಅಲ್ಲಿ ಬೇರೆ ವಾದ್ಯಗಾರನಿಗೆ ನಾವು ತೊಂದರೆ ಕೊಡ್ತಾ ಇದೀವಿ ಆತರ ಅಲ್ಲ. ಇಲ್ಲಿ ನೋಡಿ, ಮಾನವ ತಪ್ಪುಗಳನ್ನ ಮಾಡಬಹುದು, ಆದ್ರೆ ಯಂತ್ರ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಅಷ್ಟು ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಪರ್ಫೆಕ್ಟ್ ಆಗಿ ಹಾಡೋ ಹಾಗಿದ್ರೆ ಕರೋಕೆ ಸಪೋರ್ಟ್ ಖಂಡಿತ ತಗೋಬಹುದು, ಯಾಕೆಂದ್ರೆ ನಿಮಗೆ ಮನೆಯಲ್ಲಿ ಅಭ್ಯಾಸ ಮಾಡೋದಕ್ಕೆ ಅವಕಾಶ ಆಗತ್ತೆ. ಈಗ ಮನೆಯಲ್ಲಿ ನೀವು ದಿನ ಅಭ್ಯಾಸ ಮಾಡೋದಕ್ಕೆ ನೀವು ವಾದ್ಯಗಾರನ ಕರ್ಸಿ ಇಟ್ಕೊಂಡು ಕೂರ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ನೀವು ಒಂದು ಪ್ರೋಗ್ರಾಮಿಗೆ ರೆಡಿ ಆಗ್ತಾ ಇದ್ದೀರಾ ಅಂದ್ರೂ ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳಕ್ ಆಗುತ್ತೆ. ಹಾಗೆ ಸಣ್ಣ ಪುಟ್ಟ ಯಾವ್ದೋ ಕಾರ್ಯಕ್ರಮ, ಮನೆ ಫಂಕ್ಷನ್ಗೆ ಹಾಡುವಾಗ ನೀವು ಕರೋಕೆ ಹಾಕೊಂಡು ಯಾಕೆ ಹಾಡ್ಬಾರ್ದು? ಇಲ್ಲಿ ಮದ್ವೆ ಮನೆಯಲ್ಲಿ ನೀವೇ ಹಾಡ್ತೀರಾ, ಆರ್ಕೆಸ್ಟ್ರಾದವ್ರನ್ನೆಲ್ಲ ಕರ್ಸಿ ಹಾಡೋ ಬದಲು ಕರೋಕೆ ರೆಡಿ ಇದ್ರೆ ಆರಾಮಾಗಿ ಹಾಡ್ಬೋದಲ್ಲ. ಆ ತರ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಖಂಡಿತ ಹಾಡ್ಬೋದು. ಆದ್ರೆ ಒಂದು ಬೆನಿಫಿಟ್ ಏನು, ಈ ವಾದ್ಯ ಸಂಯೋಜನೆ ಲೈವ್ ಆರ್ಕೆಸ್ಟ್ರಾ ಜೊತೆ ಹಾಡೋದು, ಮನುಷ್ಯರು ಒಬ್ಬ ಅಂದ್ರೆ ಈಗ ವಾದ್ಯ ಸಂಯೋಜಕರೆಲ್ಲರೂ ಕೂಡ ಹ್ಯೂಮನ್. ನೀವು ತಪ್ಪು ಮಾಡಿದ್ರು, ಹಾಡಲ್ಲಿ ತಪ್ಪು ಮಾಡಿದ್ರೆ ಕೂಡ ಕರೋಕೆ ಅದನ್ನ ಹೈಲೈಟ್ ಮಾಡುತ್ತೆ. ನೀವು ಶ್ರುತಿಬದ್ಧವಾಗಿ ಪರ್ಫೆಕ್ಟ್ ಆಗಿ ಹಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಕೇಳಿಸುತ್ತೆ. ನೀವು ಯಾವ್ದೋ ಶ್ರುತಿಲಿ ಹಾಡ್ಕೊಂಡು ಕರೋಕೆ ಯಾವ್ದೋ ಶ್ರುತಿಲಿ ಹೋಗ್ತಾ ಇದ್ರೆ, ಅಥವಾ ಆ BGM ಬರ್ತಾ ಇದ್ದಾಗ ನೀವು ಇನ್ನೂ ಸಾಹಿತ್ಯದ ಭಾಗವನ್ನೇ ಹಾಡ್ಕೊಂಡು ಕೂತು ತಾಳ ತಪ್ಪಿದ್ರೆ ಅದನ್ನೆಲ್ಲ ಹೈಲೈಟ್, ಗಾಯಕನ ತಪ್ಪುಗಳನ್ನ ಸಹ ಅದು ಎತ್ತಿ ತೋರಿಸುತ್ತೆ ಕರೋಕೆ. ಆದ್ರೆ ನೀವು ಲೈವ್ ಆರ್ಕೆಸ್ಟ್ರಾ ಇಟ್ಕೊಂಡಾಗ ನಿಮ್ಮ ಜೊತೆ ಇದ್ದಾಗ ಅವ್ರ ಸಹ ವಾದ್ಯಗಾರರು ಕೂಡ ಮನುಷ್ಯರೇ ಅಲ್ವಾ, ತಪ್ಪು ಮಾಡೋ ಸಾಧ್ಯತೆ ಇರುತ್ತಲ್ವಾ? ನಿಮ್ಮ ತಪ್ಪನ್ನ ಅವ್ರು ಮುಚ್ಚಿ ಹಾಕಿ ನಿಮ್ಮ ಜೊತೆಗೆ ಅವ್ರು ಅನುಸರಿಸ್ಕೊಂಡು ಹೋಗ್ತಾರೆ. ಸನ್ನಿವೇಶಕ್ಕೆ ತಕ್ಕಂತೆ ನೀವು ಎರಡರ ಬಳಕೆಯನ್ನ ಮಾಡ್ಬೋದು. ಈಗ ಟೆಕ್ನಾಲಜಿಯನ್ನ ಯೂಸ್ ಫಾರ್ ಗುಡ್ ಪರ್ಪಸ್. In that way karaoke is good. Practice with that. If you have small functions like ನಿಮ್ಮ ಪರ್ಸನಲ್ ಫ್ಯಾಮಿಲಿ ಫಂಕ್ಷನ್ ಗಳಲ್ಲಿ ಹಾಡೋದಕ್ಕಾಗ್ಲಿ, ನೀವೀಗ ಹಾಡ್ಬೇಕು, ನಿಮಗೆ ವೇದಿಕೆ ಏನ್ ಬೇಡವಲ್ಲ, ಕರೋಕೆ ತಗೊಂಡ್ ಹೋಗಿ ನಿಮ್ಮ ಮನೆ ಫಂಕ್ಷನ್ ಅಲ್ಲಿ ನೀವು ಹಾಡೋದು ಯಾರು ಬೇಡ ಅಂತ ಹೇಳುದು ಅಲ್ವಾ? ಪ್ರತಿ ಗಾಯಕನಿಗೂ ವೇದಿಕೆ ಮಾಡ್ತಾ ಹೋಗ್ಬೇಕು ಒಬ್ರು ಅಂದ್ರೆ ನಾವೇ ಸೃಷ್ಟಿ ಮಾಡ್ಬೇಕು ನಮ್ಮ ವೇದಿಕೆ ಅಲ್ವಾ? ಆತರ ಇದಕ್ಕೆ ಕರೋಕೆ ಸಹಕಾರಿಯಾಗಿದೆ, ಅಭ್ಯಾಸ ಮಾಡೋದಕ್ಕೆ ಸಹಕಾರಿಯಾಗಿದೆ. ಹಾಗೆ ನಿಮ್ಮ ತಪ್ಪುಗಳನ್ನ ಎತ್ತಿ ತೋರ್ಸತ್ತೆ, ಅಂದ್ರೆ ತಪ್ಪು ಮಾಡಬಾರ್ದು ನೀನು ಅನ್ನುವ ಒಂದು ಜಾಗೃತ ಶಕ್ತಿಯನ್ನ ಸಹ ಕರೋಕೆ ಕೊಡ್ತಾ ಇದೆ. ಆದ್ರೆ
ವಾದ್ಯ ವೃಂದದವರು ಇದ್ದಾಗ ನಿಮ್ಮ ತಪ್ಪುಗಳನ್ನ ಹೈಲೈಟ್ ಆಗೋಕೆ ಬಿಡದೆ ನಿಮ್ಮ ಜೊತೆ ಅನುಸರಣೆ ಮಾಡಿ ಅಲ್ಲಿ ಅವರು ನೋಡಿಸ್ಕೊಂಡು ಲೈವ್ ಆರ್ಕೆಸ್ಟ್ರಾದಲ್ಲಿ ನೋಡಿಸ್ಕೊಂಡು ಹೋಗ್ತಾರೆ. ಇದು ನನಗೆ ಅನ್ನಿಸುವಂತ ನನ್ನ ಸ್ವಂತ ಅಭಿಪ್ರಾಯ. ಕರೋಕೆ ಆಗ್ಲಿ ಅಥವಾ ಲೈವ್ ಆರ್ಕೆಸ್ಟ್ರಾ ಬಗ್ಗೆ ನನಗೆ ಇರುವಂತಹ ಅಭಿಪ್ರಾಯ. ಈಗ ಸಂಗೀತ ನಾವು ಥೆರಪಿ ವಿಚಾರಕ್ಕೆ ಚಿಕಿತ್ಸೆಯಾಗಿ ತಗೊಂಡಿವಿ ಆಗಲೇ. ಸೊ ಒಂದು ಸಂಸ್ಕೃತಿಯ ಒಂದು ಮುಖವಾಣಿಯಾಗಿ ಕೂಡ ಸಂಗೀತ ಬಹಳ ಸಲ ಬಳಕೆ ಆಗಿದೆ. ಸೊ ಹಾಗೆ ನಾವು ನೋಡೋದಾದ್ರೆ ಸಂಗೀತ ಇಲ್ದಿದ್ರು ಎಷ್ಟೊಂದು ಸಂಸ್ಕೃತಿಗಳೇ ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಅಂತ ನಮ್ಗೆ ಆಗುತ್ತೆ. ಕೆಲವು ಹಬ್ಬಗಳಲ್ಲಿ ಹಾಡ್ತೀವಿ ಅಥವಾ ಜನನ ಮರಣ ಎರಡರಲ್ಲೂ ಹಾಡನ್ನ ಹೇಳ್ತೀವಿ. ಹಾಗಾಗಿ ಅದೇನು ಹೇಳ್ತಲ್ಲ, ಜನನಕ್ಕೂ ಹಾಡು ಮರಣಕ್ಕೂ ಹಾಡು, ಲಾಲಿ ಚರಮಗಳು ಅಂತ ಒಂದು ಸಾಲು ಬರುತ್ತೆ ಇದರಲ್ಲಿ, ಕನಕನದು ಶಾರದೆಯಲ್ಲಿ ಬರುತ್ತೆ. ಸೊ ಹಾಗೆ ಒಂದು ಸಂಸ್ಕೃತಿಯನ್ನ ಹೇಗೆ ಒಂದು ಸಂಗೀತ ಸಪೋರ್ಟ್ ಮಾಡುತ್ತೆ ಅಂತ ನೋಡಿ. ಸಂಗೀತ ಅನ್ನೋದು ಎಲ್ಲಾ ಒಂದು ಶಾಸ್ತ್ರಗಳಿಗೂ ಸಂಬಂಧಪಟ್ಟಿರುವಂತಹ ಅವಿಭಾಜ್ಯ ಅಂಗವಾಗಿದೆ ಅಂತ. ಸಂಗೀತ ಮತ್ತೆ ಭೌತಶಾಸ್ತ್ರಕ್ಕೆ ಬಿಡಿಸಲಾಗದಂತಹ ಅನುಬಂಧ ಇದೆ. ಯಾಕೆ ಅಂದ್ರೆ ನಾವು ಹೊರಡಿಸಿರುವ ಸ್ವರ ಧ್ವನಿ ಇಂದ ಹಿಡಿದು ಸಂಗೀತಕ್ಕೆ ಬಳಸುವ ಅನೇಕ ಇನ್ಸ್ಟ್ರೂಮೆಂಟ್ಸ್ ಉಪಕರಣಗಳವರೆಗೂ ಎಲ್ಲವೂ ಫಿಸಿಕ್ಸಿಗೆ ಅಥವಾ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ ಅಲ್ವಾ. ನಾವು ಧ್ವನಿ ಹೊರಡುವ ನಾದ ಉತ್ಪತ್ತಿಯಿಂದ ಹಿಡಿದು ಎಲ್ಲ ಕೂಡ ಫಿಸಿಕ್ಸ್ಗೆ ಸಂಬಂಧಪಟ್ಟಿದ್ದೆ, ಹಾಗೆ ಬಯಾಲಜಿಗೂ ಸಂಬಂಧಪಟ್ಟಿದ್ದೆ. ಯಾಕೆಂದ್ರೆ ಒಬ್ಬ ಮನುಷ್ಯ ನಾದ ಹೊರಡಿಸ್ತಾ ಇದ್ದಾನೆ ಅಂದ್ರೆ ಅವನ ಅನೇಕ ಅಂಗಗಳು ಅಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ. ಸೊ ಭೌತಶಾಸ್ತ್ರಕ್ಕೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಆಯ್ತು. ಸಮಾಜಶಾಸ್ತ್ರಕ್ಕೆ ಹೌದು, ಸಮಾಜದಲ್ಲಿ ಒಬ್ಬ ಗಾಯಕನಿಗೆ ಅಥವಾ ಒಬ್ಬ ಸಂಗೀತಗಾರನಿಗೆ ಸಿಗುವಂತ ಮನ್ನಣೆ, ಹಾಗೆ ಸಂಗೀತ ಕಮ್ಯುನಿಕೇಟ್ ಮಾಡಕ್ಕೆ, ಮಾತಲ್ಲಿ ಕಮ್ಯುನಿಕೇಟ್ ಆಗದೆ ಇರುವಂತ ಎಷ್ಟೋ ವಿಷಯಗಳು ನೀವೇ ಹೇಳ್ದಂಗೆ ಎಲ್ಲಾ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುವುದರಿಂದ ಅಥವಾ ವಾದ್ಯಗಳನ್ನು ನುಡಿಸುವುದರಿಂದ ಸಮಾಜಶಾಸ್ತ್ರಕ್ಕೂ ಇದು ಸಂಬಂಧಪಟ್ಟಿದೆ. ಅಲ್ಲಿಗೆ ಮುಖ್ಯವಾಣಿಯಲ್ಲಿ ಮನುಷ್ಯ, ಈ ಮಾನವ ಬದುಕ್ತಾ ಇರುವಂತ ಸಾಮಾಜಿಕ ಎಲ್ಲಾ ಹಿನ್ನೆಲೆಯಲ್ಲಿಯೂ ಸಂಗೀತ ಸಂಬಂಧಪಟ್ಟು ಅದು ಎಲಿವೇಟ್ ಮಾಡುತ್ತೆ ಒಬ್ಬ ಮನುಷ್ಯನ. ಸಂಗೀತ ಯಾವಾಗಲೂ ಎಲಿವೇಟೇ ಮಾಡುತ್ತದೆ, ಉನ್ನತೀಕರಿಸೋದಕ್ಕೆ ಸಂಗೀತ ಸಹಕಾರಿಯಾಗಿದೆ. ಈ ರೀತಿಯಾಗಿ ಇದು ಥೆರಪಿ ಅಂತ ಹೇಳೋದ್ರಲ್ಲಿ ಏನು ಅಡ್ಡಿ ಇಲ್ಲ. ಅಂದ್ರೆ ಒಬ್ಬ ಮನುಷ್ಯನಿಗೆ ಮಾನಸಿಕ ನೆಮ್ಮದಿ ಬೇಕು, ಹಾಗೆ ಅವನು ಗುರುತಿಸ್ಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕು, ಅವನ ಒಂದು ಟ್ಯಾಲೆಂಟ್ ಏನಿದೆ ಅದು ಜನರಿಗೆ ಮುಟ್ಟಬೇಕು. ಹಾಗೇನೆ ಈ ಸಂಗೀತ ಅವನು ಯಾವ ಜನರಿಗೆ ತಲುಪಿಸಿದಾನೋ ಅದು ಅವರಿಗೆ ಮಾನಸಿಕ ನೆಮ್ಮದಿಯನ್ನ, ಕಿವಿಗೆ ಇಂಪನ್ನ, ದೇಹಕ್ಕೆ ತಂಪನ್ನ ಕೊಡ್ಬೇಕು. ಆ ಶಕ್ತಿ ಸಂಗೀತ ಖಂಡಿತ ಕೊಡ್ತಾ ಇದೆ, ಮಾಡ್ತಾ ಇದೆ. ಇದು ಹೀಗೆ ಮುಂದುವರಿಯುತ್ತೆ. ಸಂಗೀತ ಸಮಾಜ, ಭೌತಶಾಸ್ತ್ರ, ಜೀವಶಾಸ್ತ್ರ ಹಾಗೆ ಆಧ್ಯಾತ್ಮ ಕೂಡ ಸಂಬಂಧಪಟ್ಟ ವಿಷಯವೇ ಆಗಿದೆ. ಹೇಳ್ದಂಗೆ ಮಾನವನ ಒಂದು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅದನ್ನ ಏನಂತಂದ್ರೆ ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿ. ಸೊ ಒಬ್ಬ ಹಾಡುಗಾರ್ತಿ, ಗಾಯಕ ಅಥವಾ ಗಾಯಕಿ ಸಂಗೀತಕ್ಕೆ ಯಾರು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇಂದ ಬರ್ತಾರೆ. ಸೊ ಅವ್ರು ಮೂಲವಾಗಿ ತಮ್ಮ ಒಂದು ಆಹಾರ ಪದ್ಧತಿ ಮತ್ತು ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನ್ ಬದಲಾವಣೆ ತರ್ಕೋಬೇಕು. ಕೆಲವೊಬ್ರು ಹೇಳ್ತಾರೆ ಪ್ರಾಣಾಯಾಮ ಮಾಡ್ಬೇಕು, ಉಸಿರನ್ನ ಇದನ್ನ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಆಹಾರ ಪದ್ಧತಿಯ ಒಂದಷ್ಟು ಇದನ್ನ ಹೇಳ್ತಾರೆ. ತಾವೇನಾದ್ರೂ ರೂಢಿಸ್ಕೊಂಡಿದ್ರೆ ಅಥವಾ ಮುಂದೆ ಯಾರಾದ್ರೂ ಸಂಗೀತ ಕಲಿತಾರೆ ಅಂದ್ರೆ ಅದಕ್ಕೆ ಏನಾದ್ರು ಸಜೆಷನ್ ಕೊಡ್ಲಿಕ್ಕೆ ಇದಕ್ಕೆ ಅಂತ ಮಾತಾಡ್ತಾರೆ. ಇದು ತುಂಬಾ ವೈಯಕ್ತಿಕ ಪರ್ಸನಲ್ ಲೆವೆಲ್ ಕ್ವಶನ್. ಅಂದ್ರೆ ಅನೇಕ ಗಾಯಕರಿಗೆ ಅಥವಾ ಅವರ ಶಾರೀರವನ್ನ ಅವರು ಹೇಗೆ ಸಿದ್ಧಪಡಿಸ್ಕೊಳ್ತಾರೆ ಅಥವಾ ವರ್ಕೌಟ್ ಮಾಡ್ತಾರೆ ಅನ್ನೋದು ಇಟ್ ಈಸ್ ವೆರಿ ಪರ್ಸನಲ್ ಕ್ವಶನ್. ಕೆಲವರಿಗೆ ವರ್ಕ್ ಆಗಿದ್ದು ಕೆಲವರಿಗೆ ವರ್ಕ್ ಆಗೋದಿಲ್ಲ. ಬಟ್ ಜನರಲ್ ಟಿಪ್ಸ್ ಏನು ಅಂದ್ರೆ, ಸಂಗೀತ ಕಲಿಯೋದಕ್ಕೆ ಮೂಲತಃ ಬೇಕಾಗಿದ್ದಂತಹ ಒಂದು ಇದು ಏನು ಅಂದ್ರೆ ರಿಪ್ರೊಡ್ಯೂಸ್ ಮಾಡುವಂತ ಸಾಮರ್ಥ್ಯ ಇರ್ಬೇಕು. ಕಿವಿಗೆ ಏನ್ ಕೇಳತ್ತೋ ಅದನ್ನೇ ಶ್ರುತಿಬದ್ಧವಾಗಿ ರಿಪ್ರೊಡ್ಯೂಸ್ ಮಾಡುವಂತಹ ಅವರು ಮಾತ್ರ ಸಂಗೀತವನ್ನ ಕ್ರಮವಾಗಿ ಕಲಿಯಲು ಸಾಧ್ಯ. ಅಭ್ಯಾಸದಿಂದ ಕೂಡ ಇದು ರೂಢಿಸ್ಕೋಬಹುದು. ಈಗ ಫಸ್ಟೇ ಹೇಳಿದ ತಕ್ಷಣ ಮಗು ಮಾತ್ ಹೆಂಗ್ ಕಲಿಯುತ್ತೆ? ಕೇಳಿ 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 ಅಭ್ಯಾಸ ಮಾಡ್ಕೊಂಡು ಆ ರೀತಿಯಾದಂತಹ ವಾತಾವರಣದಲ್ಲಿ ಇದ್ದವರು ಹಾಗೆ ಆ ರೀತಿಯಾದಂತಹ ಹಿನ್ನೆಲೆಯಿಂದ ಬಂದವರು ಬೇಗ ಸಂಗೀತವನ್ನ ಕಲ್ತ್ಕೋತಾರೆ. ಒಂದು ಶ್ರಮ ಹಾಕಿ, ಪರಿಶ್ರಮ ಹಾಕಿ ಅದನ್ನ ಅಭ್ಯಾಸ ಮಾಡಿ ಕರಗತ ಮಾಡ್ಕೊಂಡವರು ಇರ್ತಾರೆ, ಅದು ಇನ್ನೊಂದು. ಮತ್ತೆ ಜನರಲ್ ಆಗಿ ಒಂದು ವಾಯ್ಸ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಅತಿಯಾದ ಕಿರ್ಚಾಟಗಳನ್ನ ಮಾಡಬಾರ್ದು. ಸ್ವಲ್ಪ ಮೈಲ್ಡ್ ಆಗಿ ಮಾತಾಡೋದನ್ನೇ ಅಭ್ಯಾಸ ಮಾಡ್ಕೋಬೇಕು. ಆದಷ್ಟು ಬಿಸಿ ನೀರ್ ಕುಡಿತಾ ಇರ್ಬೇಕು. ವೆಟ್ ಇರ್ಬೇಕು ನಿಮ್ಮ ಗಂಟ್ಲು. ನೀವು ಹಾಡ್ತೀರಾ ಅನ್ನುವಾಗ ವೆಟ್ ಇರ್ಬೇಕು. ನೋಡಿ, ಬಾಯಿ ಒಣಗ್ತಾ ಇದ್ರೆ ಮಾತಾಡೋದಕ್ಕೆ ಆಗಲ್ಲ, ಇನ್ ಹಾಡೋದೆಲ್ಲಿಂದ? ಮೂಲತಃ ಇಷ್ಟು ಸಿದ್ಧತೆ ಇದ್ರೆ ಸಾಕು. ಇನ್ನು ಗಾಯಕರ ವೈಯಕ್ತಿಕ ಅಭ್ಯಾಸದ ಮೇರೆಗೆ ಅವರವರ ಪ್ರಾಣಾಯಾಮ ಪದ್ಧತಿ ಆಗಿರ್ಬೋದು, ಅವರ ಆಹಾರ ಪದ್ಧತಿ ಆಗಿರ್ಬೋದು, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಅದು ವೈಯಕ್ತಿಕ. ಅದು ಒಬ್ರಿಗೆ ವರ್ಕ್ ಆಗಿದ್ದು ಇನ್ನೊಬ್ರಿಗೂ ವರ್ಕ್ ಆಗ್ಲೇಬೇಕು. ಕೆಲವರು ಮೆಣಸಿನ್ಕಾಯಿ ಬೋಂಡ ತಿಂದು ಚೆನ್ನಾಗಿ ಹಾಡ್ತಾರೆ, ಕೆಲವ್ರಿಗೆ ಗಂಟ್ಲು ಕಟ್ಟೇ ಬಿಡುತ್ತೆ ತಕ್ಷಣ. ಮೂಲತಃ ಇಲ್ಲಿ ಬೇಕಾದಂತಹ ಏನು ಅಂತ ಅಂದ್ರೆ
ನಿಮ್ಮ ಗಂಟ್ಲು ಏನು ನಿಮ್ಮ ಹಾಡುವಿಕೆಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಅದು ವೆಟ್ನೆಸ್ ಇರ್ಬೇಕು, ಅಲ್ಲಿ ಡ್ರೈ ಆಗ್ಬಾರ್ದು. ಆ ವೆಟ್ನೆಸ್ ನ ಕಾಪಾಡೋದಕ್ಕೆ ನೀವು ಏನ್ ಅಭ್ಯಾಸಗಳನ್ನ ಮಾಡ್ಕೋತೀರಾ? ಸಕ್ಕರೆ ತಿಂತೀರಾ, ನೀರ್ ಕುಡಿತೀರಾ, ಬಿಸಿನೀರ್ ಕುಡಿತೀರಾ, ಕೆಲವ್ರು ಫ್ಲಾಸ್ಕ್ ಅಲ್ಲಿ ಯಾವಾಗ್ಲೂ ಕಾಫಿ ಇಟ್ಕೊಂಡು ಕುಡಿತಾ ಇರ್ತಾರೆ, ಅದು ಆ ತರ ಲೂಬ್ರಿಕೇಟ್ ಮಾಡ್ಕೋತಾ ಇರ್ತಾರೆ. ಆ ವೆಟ್ನೆಸ್ ಇರ್ಬೇಕು ನಿಮ್ಮ ಗಂಟ್ಲಲ್ಲಿ, ಡ್ರೈನೆಸ್ ಇರಬಾರ್ದು. ಮಾತ್ ಬರೋದೇ ಕಷ್ಟ ಅಲ್ವಾ ಬಾಯ ಒಣಗಿದ್ರೆ, ಇನ್ ಸಂಗೀತ ಹಾಡೋಕೆ ಏನಾಗುತ್ತೆ ಅಷ್ಟು. ಅದು ಮೂಲತಃ ಬೇಕಾಗಿರೋಂತ ಒಂದು ರಿಕ್ವೈರ್ಮೆಂಟ್. ಆಮೇಲೆ ಕೇಳಿದ್ದನ್ನ ಅದೇ ರೀತಿಯಾಗಿ ರಿಪ್ರೊಡ್ಯೂಸ್ ಮಾಡತಕ್ಕಂತಹ ಸಾಮರ್ಥ್ಯ, ಅದು ಗಾಯಕನ ವೈಯಕ್ತಿಕ ಸಾಮರ್ಥ್ಯದ. ಕೆಲವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಕೆಲವ್ರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಅಷ್ಟು ಚೆನ್ನಾಗಿ ಹಾಡೋದಕ್ ಆಗೋದಿಲ್ಲ. ಅದು ಕೂಡ ವೈಯಕ್ತಿಕ ಒಂದು ಹಿನ್ನೆಲೆಯಲ್ಲಿಯೇ ಹೋಗುತ್ತೆ. ಅದ್ರ ಬಗ್ಗೆ ಅದೆಲ್ಲ ಏನೂ ಇಲ್ಲ, ಪರಿಶ್ರಮ ಅಷ್ಟೇ. ಅಷ್ಟು ಅಭ್ಯಾಸ ಮಾಡಿದ್ದವ್ರು ಅಷ್ಟು ಚೆನ್ನಾಗಿ ಹಾಡ್ತಾರೆ. ಒಂದ್ ಲೆವೆಲ್ ಅಲ್ಲಿ ಅಭ್ಯಾಸ ಮಾಡ್ಕೊಂಡವ್ರು ಒಂದ್ ಲೆವೆಲ್ ಅಲ್ಲಿ ಹಾಡ್ತಾರೆ. ಅಭ್ಯಾಸನೇ ಇಲ್ದೇ ಇದ್ರೆ ಅವ್ರಿಗೆ ಬಂದಾಗ ಹಾಡ್ತಾರೆ. ಬಟ್ ಎಲ್ಲಾವ್ದು ಸಂಗೀತವೇ, ಎಲ್ಲಾವ್ದು ನಾದವೇ. ಎಲ್ಲಾವ್ದು ಮಾನಸಿಕ ನೆಮ್ಮದಿ ಅಂತೂ ಕೊಡುತ್ತೆ. ಒಬ್ಬ ಗಾಯಕ ಕೆಟ್ಟದಾಗೆ ಹಾಡಿದ್ರು ಅವನಿಗೆ ಚೆನ್ನಾಗೇ ಇರುತ್ತೆ, ಅವನಿಗೆ ಹಿ ವಿಲ್ ಕಮ್ ಔಟ್ ಆಫ್ ದ ಸ್ಟ್ರೆಸ್. ಬೇರೆಯವರಿಗೆ ಕೇಳಿದವರಿಗೆ ಏನಾದ್ರೂ ಆಗಿರ್ಲಿ ಪರಿಣಾಮ. ಈಗ ಎಲ್ಲರೂ ಬಾತ್ರೂಮ್ ಸಿಂಗರ್ಸ್ ಎಲ್ಲರೂ ಹೋದಲ್ವ, ಯಾಕೆ ಬಾತ್ರೂಮ್ ಅಲ್ಲಿ ಎಲ್ಲರೂ ಹಾಡಕ್ ಇಷ್ಟಪಡ್ತಾರೆ? ಬೇರೆಯವ್ರಿಗೆ ಏನು ಎಫೆಕ್ಟ್ ಆಗಲ್ಲ ಅದರಿಂದ, ಬಟ್ ಅವರ ವೈಯಕ್ತಿಕ ಸ್ಟ್ರೆಸ್ ಬರ್ಸ್ಟ್ ಆಗತ್ತೆ. ಆದ್ರಿಂದ ಸಂಗೀತಕ್ಕೆ ಆ ಸಾಮರ್ಥ್ಯ ಅಂತೂ ಖಂಡಿತ ಇದೆ. ಅವಕಾಶ ಇದ್ದವರು, ಪರಿಶ್ರಮ ಹಾಕುವಂತಹ ಸಾಮರ್ಥ್ಯ ಇದ್ದವರು ಬಳಸ್ಕೊಂಡು. ತುಂಬಾ ಸ್ಟ್ರೆಸ್ ಕ್ರಿಯೇಟ್ ಮಾಡಿದೀನಿ ಸರ್ ಇದರಿಂದ. ನನ್ನ ವೈಯಕ್ತಿಕ ಸ್ಟ್ರೆಸ್ ಮಿಕ್ಕವರಿಗೆ ಸ್ಟ್ರೆಸ್ ಆಗಿದೆ ಅಂತ ನನ್ನ ಹಾಡು ಕೇಳಿ. ಅದನ್ನ ಹೇಳಿದೆ. ಇದ್ರ ಜೊತೆಗೆ ನಾನು ಪ್ರಶ್ನೆ ಕೇಳ್ತಾ ಒಂದು ಕ್ವಶನ್ ಬಿಟ್ಟೆ ನಾನು ಆಗಲೇ. ಒಂದು ರಾಗದಲ್ಲಿ ಬೇರೆ ಬೇರೆ ಹಾಡುಗಳನ್ನ ನಾವು ಕೇಳಿದೀವಿ. ಸೊ ಒಂದೇ ಹಾಡನ್ನು ಬೇರೆ ಬೇರೆ ರಾಗದಲ್ಲಿ ಹಾಡಬಹುದಾ ಅಂತ? ಒಂದೇ ಹಾಡು ತಗೊಂಡು ಸಿನಿಮಾ ಹಾಡಂತ ಬೇರೆ ಬೇರೆ ರಾಗದಲ್ಲಿ ಹಾಡಬಹುದು. ಸಾಹಿತ್ಯ ಸನ್ನಿವೇಶ ಸಿಚುಯೇಷನ್ ಗೆ ಮ್ಯಾಚ್ ಆದ್ರೆ ಆ ತರ ಪ್ರಯೋಗಗಳನ್ನು ಮಾಡ್ಬೋದು. ನೀವೇ ಹೇಳಿದ್ರಿ ಮೀಟ್ರಿಗೆ ಕೂರ್ಸೋದು ಅಂತ ಅಲ್ವಾ. ಸಿನಿಮಾ ಸಂಗೀತದಲ್ಲಿ ಇರುವ ಸಾಹಿತ್ಯವನ್ನ ಒಂದು ಮೀಟ್ರಿಗೆ ಕೂತಿದ್ದನ್ನ ಇನ್ನೊಂದು ಮೀಟ್ರಿಗೆ ತಂದು ಹಾಕೋದು ಅಂತಂದ್ರೆ, ನನ್ಗೆ ಈಗ ಲೈವ್ ಆಗಿ ತಕ್ಷಣಕ್ಕೆ ಹೇಳ್ಬೇಕು ಅಂದ್ರೆ, ಓಕೆ, ರಾಜ್ಕುಮಾರ್ ಅವ್ರದ್ದು ನಾನಿನ ಮರೆಯಲಾರಲಿ ಒಂದ್ ಹಾಡಿದೆ. ನಾನೀಗ ಒಂದ್ ಹಾಡ್ತೀನಿ, ಅದ್ರಲ್ಲಿ 2 ಹಾಡು ಅಂದ್ರೆ ಒಂದು ಟ್ಯೂನ್ ಅನ್ನ ಇನ್ನೊಂದು ಟ್ಯೂನಿಗೆ ಮಿಕ್ಸ್ ಮಾಡಿ ಹಾಡ್ತೀನಿ. ನೀವ್ 2 ಹಾಡನ್ನ ಗುರುತಿಸ್ಬೋದಾ? ನೀವು ಹೇಳಿದ್ದನ್ನ ನಾನು ಇಲ್ಲಿ ಪ್ರಯೋಗ ಮಾಡಕ್ಕೆ ಲೈವ್ ಅಲ್ಲಿ ಟ್ರೈ ಮಾಡ್ತೀನಿ. ನನ್ನಾಸೆಯ ಹೂವೇ ಬೆಳದಿಂಗಳ ಚೆಲುವೆ, ನನ್ನಾಸೆಯ ಹೂವೇ ಬೆಳದಿಂಗಳ ಚೆಲುವೆ, ಇನ್ನೇತಕ್ಕೆ ಅಳುವೆ ಕಾಂತದಿ ಭಯವೇ. ನನ್ನಾಸೆಯ ಹೂವೇ ಒಂದು, ಇನ್ನೊಂದು ಇವನ್ಯಾರ ಮಗನು ಹಿಂಗವನಲ್ಲ. ಮಾಡ್ಬೋದು, ನೀವು ಹೇಳಿದ ಪ್ರಯೋಗಗಳನ್ನೆಲ್ಲ ಮಾಡ್ಬೋದು. ಅದ್ ಸಾಹಿತ್ಯಕ್ಕೆ ಸಂದರ್ಭಕ್ಕೆ ಮ್ಯಾಚ್ ಆದ್ರೆ ಮಾಡ್ಬೋದು. ಅದೇ ಕೇಳೋಕರಿಗೆ ಅದು ಇಂಪಾಗಿರ್ಬೇಕು ಅಷ್ಟೇ, ವ್ಯತ್ಯಾಸ ಕಾಣ್ಬಾರ್ದು. ನೀವ್ ಹೇಳಿದ್ ಕೇಳಿ ನನ್ಗೆ ಈಗ ಫ್ಲಾಶ್ ಆಯ್ತು. ಹಂಸಲೇಖ ಅವ್ರದ್ದು ಒಂದು ಪ್ರಯೋಗ ಇದೆ. ಅವರು ಒಂದೇ ಟ್ಯೂನ್ ಮಾಡಿರೋದು ಆಯ್ತಾ, ಒಂದೇ ಟ್ಯೂನ್. ಆ ಟ್ಯೂನ್ ನ ಒಂದೇ ನಾಯಕ ನಟನಿಗೆ, ಒಂದೇ ನಿರ್ದೇಶಕನಿಗೆ, ಅವರ ಚಿತ್ರಕ್ಕೆ 2 ಸೂಪರ್ ಹಿಟ್ ಗೀತೆಗಳನ್ನ ಕೊಟ್ಟಿದ್ದಾರೆ. ನನಗೆ ಇದನ್ನ ಕೇಳ್ದಾಗ ತುಂಬಾ ಆಶ್ಚರ್ಯ ಆಗೋಯ್ತು. ನಿಮ್ಗೆ ಈ ಹಾಡು ಗೊತ್ತಲ್ವಾ? ಹಾಲುಂಡ ತವರು ಚಿತ್ರ, ಡಿ ರಾಜೇಂದ್ರ ಬಾಬು ಅವರ ಚಿತ್ರ, ವಿಷ್ಣುವರ್ಧನ್ ಅವರ ಅಭಿನಯ, SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ ಚಿತ್ರ ಅವರ ಜೊತೆಗೆ. ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ, ಇಂಥ ಜೋಡಿನ ಎಲ್ಲಾರ ಕಂಡಿರ. ಇದು ನೋಡಿ, ಇದು ಎಷ್ಟು ಒಂಥರ ಸೂದಿಂಗ್ ಎಫೆಕ್ಟ್ ಅಲ್ಲಿ ಇದೆ, ಒಂದು ಯುಗಳ ಗೀತೆ. ಇದರ ಒಂದು ಸಂಯೋಜನೆ ಈ ರೀತಿಯಾಗಿ ಮಾಡಿದ್ದಾರೆ. ಇದನ್ನೇ ಸ್ವಲ್ಪ ಆರ್ಕೆಸ್ಟ್ರೇಷನ್ ಇದನ್ನ ಜೋರ್ ಮಾಡಿದ್ದಾರೆ, ಬೀಟ್ಸ್ ಜೋರ್ ಮಾಡಿದ್ದಾರೆ. ಇದೇ ಟ್ಯೂನು. ಅದ ನಿರ್ದೇಶಕರಿಗೆ, ನಾಯಕ ನಟರಿಗೆ ಅದ ಹೆಂಗ್ ಒಪ್ಪಿಗೆ ಆಯ್ತು ಅಂತ ನಂಗೆ ಇದುವರೆಗೂ ಗೊತ್ತಿಲ್ಲ. ಹಬ್ಬ 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 ಹಬ್ಬ, ಇದು ಕರುನಾಡ ಮನೆ ಮನೆ ಹಬ್ಬ, ಹಬ್ಬ ಹಬ್ಬ ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ, ಹಬ್ಬ ಹಬ್ಬ. ಒಂದ್ ಸ್ವಲ್ಪ ರಿದಮ್ ಪಾಸ್ ಮಾಡಿರೋದು ಅಷ್ಟೇ, ಇದು ರಿದಮ್ ಚೇಂಜ್ ಮಾಡಿರೋದು. ಓ ಸಖಿ ಸಂಕುಲವೇ ನರ 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 ಎಲೆ ಹೊಂಬಿಸಿಲೆ. ಓ ವಿಜಯದಶಮಿ ಹಬ್ಬ, ಆಯುಧ ಪೂಜಾ ಹಬ್ಬ, ಹಬ್ಬ ಹಬ್ಬ ಹಬ್ಬ. ನೋಡಿ, ಒಂದೇ ಟ್ಯೂನ್ ಅದು.
ಆಯ್ತಾ, ಅದೇ ನಿರ್ದೇಶಕರು, ಅದೇ ನಾಯಕ ನಟರು. ಈ ರೀತಿಯಾದಂತ ಪ್ರಯೋಗ ನಂಗೆ ಗೊತ್ತಿಲ್ಲ ಹಿಂದಿ ಚಿತ್ರಗಳಲ್ಲಿ ಅಥವಾ ಬೇರೆ ಇರ್ಬೋದು. ನನಗೆ ಇದು ಈಗ ನೀವು ಕೇಳಿದ ಪ್ರಶ್ನೆಗೆ ನನಗೆ ಇದು ಆಯ್ಕೆ ಆಯ್ತು, ಜ್ಞಾಪಕ ಬಂತು, ಹೇಳ್ದೆ. ಅದೇ ರೀತಿಯಾಗಿ ನಾನು ಈಗ ಇನ್ನೊಂದು ತೋರಿಸ್ತೀನಿ. ಹಂಸಲೇಖ ಅವ್ರು ಏನೇನೋ ಪ್ರಯೋಗಗಳನ್ನ ಮಾಡ್ತಾರೆ. ಒಂದು ಹಾಡು, 2 ಹಾಡುಗಳನ್ನ ಹೇಳ್ತೀನಿ. ಆ 2 ಹಾಡುಗಳು ಬೇರೆ ಬೇರೆ ಇದು ಬೇರೆ ಬೇರೆ ಚಿತ್ರಗಳದು, ಬಟ್ ನೋಡಿ. ಓಹೋ ಹಿಮಾಲಯ, ಓಹೋ ಹಿಮಾಲಯ, ಶಿವನಿಗೂ ಗಿರಿಜೆಗೂ ದೇವಾಲಯ, ನವವಧುವರರಿಗೆ ಪ್ರೇಮಾಲಯ, ಮಹಾಲಯ ಮನೋಲಯ, ಮಹಾಲಯ ಮನೋಲಯ, ಮಹಾಸಂಗಮ ಮನೋಸಂಗಮ, ಮಹಾಸಂಗಮ ಮಹಾಸಂಗಮ, ಓಹೋ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ. ನೀವು ಇದು 3 ಹಾಡುಗಳನ್ನ ಗಮನಿಸಿದ್ರೆ, ಓಹೋ ಹಿಮಾಲಯ, ಓಹೋ ಹಿಮಾಲಯ, ಶಿವನಿಗೂ ಗಿರಿಜೆಗೂ ದೇವಾಲಯ. ಇದು ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರಕ್ಕೆ ಹಂಸಲೇಖ ಅವರು ಸಂಯೋಜನೆ ಮಾಡಿರುವಂತ ಗೀತೆ. ಮಹಾಲಯ ಮನೋಲಯ ಮಹಾಸಂಗಮ. ಇದನ್ನ ನಾನು ಒಂದೇ ಹಾಡು ಅನ್ನೋ ರೀತಿ ಕೇಳಿಸ್ತೀನಿ ನಿಮ್ಗೆ ಆಕ್ಚುಲಿ ಅಲ್ವಾ, ನಾನೀಗ 3 ಹಾಡು ಹಾಡಿದ್ದು. ಇದು ಹಿಮಪಾತ ಅನ್ನುವಂತಹ ಒಂದು ಚಿತ್ರಕ್ಕೆ ವಿಷ್ಣುವರ್ಧನ್ ಜಯಪ್ರದ ಅಭಿನಯಕ್ಕೆ ಸಂಯೋಜನೆ ಮಾಡಿರುವಂತ ಗೀತೆ. ಈ ಕಾಂಚನ ಗಂಗಾ ನಮದು ಈಗ, ಓಹೋ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲು. ಇದು ಶಬ್ದವೇದಿ ಚಿತ್ರಕ್ಕೆ ರಾಜ್ಕುಮಾರ್ ಅವರಿಗೆ ಸಂಯೋಜನೆ ಮಾಡಿರ್ತಕ್ಕಂತಹ ಗೀತೆ. ಇದು 3ರ ಸಾಹಿತ್ಯ ಸಂಗೀತ ಎಲ್ಲ ಕೂಡ ಹಂಸಲೇಖ ಅವ್ರದ್ದು. ಒಂದೇ ಬ್ಯಾಕ್ ಡ್ರಾಪ್ ಇಲ್ಲಿ ಇರೋದು ಏನಂದ್ರೆ, ಇವರು ನಾರ್ತ್ಗೆ ಹೋಗಿ ಹಾಡ್ತಾರೆ, ಕಾಶ್ಮೀರದಲ್ಲಿ ಹಾಡ್ತಾರೆ. ಇವು 3 ಹಾಡನ್ನು ಒಟ್ಟಿಗೆ ಹಾಡಿದ್ರೆ ಯಾವ ಹಾಡು ಅಂತಾನೆ ಗೊತ್ತಾಗಲ್ಲ. ಸಾಹಿತ್ಯನೂ ಅವ್ರದ್ದೇ, ಆ ಹಾಡಿನ ಚರಣ ತಗೊಂಡು ಈ ಹಾಡಿನ ಪಲ್ಲವಿ ತಗೊಂಡು ಸೇರ್ಸಿದ್ರೆ ಎಲ್ಲ ಒಂದೇ ತರ ಕೇಳುತ್ತೆ. ಅಂದ್ರೆ ಒಂದು ಭಾವಸ್ಫುರಣೆ ಅಂತ ಆದಾಗ ಆ ಟ್ಯೂನು ಅದೇ ತರ ಹೊಮ್ಮತ್ತೆ ಅನ್ನೋದು. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದ್ 2 ಹಾಡನ್ನ ಮಿಕ್ಸ್ ಮಾಡಿ ಹಾಡ್ತೀನಿ. ಮತ್ತೆ ಹಂಸಲೇಖ ಅವರು ಭೀಮ್ ಪಲಾಸ್ ರಾಗದಲ್ಲಿ ಮಾಡಿರುವಂತಹ ಪ್ರಯೋಗ. I love you, I love you, I'm in love, I love you, I love you. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ, ಮೇಘಕ್ಕೆ ಮೇಘ ಅಡಿ ಕೊಡುವಾಗ ಹೃದಯದ ಮಾತು ಮಾತು ಕೇಳು ನನ್ನ ಚೆಲುವೆ, ಕೇಳಿದರೆ ನೀನೆ ನಗುವೆ. ನಿಮ್ಗೆ 1 ಹಾಡು ಅನಿಸ್ತಾ, 3 ಹಾಡು ಅನಿಸ್ತಾ, 4 ಹಾಡು ಅನಿಸ್ತಾ ನಂಗೆ ಗೊತ್ತಿಲ್ಲ. ನೀವು ಹೇಳ್ತೀರಾ ಯಾವ್ಯಾವ ಹಾಡು ಹಾಡ್ದೆ ಈಗ ಅಂತ. ಇದು ಎಲ್ಲಾದ್ರೂ ಭೀಮ್ ಪಲಾಸ್ ರಾಗ. ನಿಮ್ಗೆ ಗೊತ್ತಾದ್ರೆ ಐ ಲವ್ ಯು, ಐ ಲವ್ ಯು, ಇದು ಉಪೇಂದ್ರ ಅವ್ರ ಹಾಡು, ಉಪೇಂದ್ರ ಅವ್ರ ಚಿತ್ರದ ಹಾಡು. ಎದೆ ಆಯ್ತಾ. ಪ್ರೀತಿ ನೀನಿಲ್ಲದೆ ನಾನು, ಇದು ಶಿವರಾಜ್ ಕುಮಾರ್ ಹಾಡು. ಆಮೇಲೆ ಮೇಘಕ್ಕೆ ಮೇಘ ಅಡಿ ಕೊಡುವಾಗ, ಇದು ಸುದೀಪ್ ಅವ್ರ ಹಾಡು. ಇನ್ನೊಂದು ಕೊನೆಗೆ ಹಾಡಿದ್ಯಾವ್ದು, ಹೃದಯದ, ಇದು ರಮೇಶ್ ಅರವಿಂದ್ ಹಾಡು. ಹೃದಯದ ಮಾತು ಮಾತು ಕೇಳು ನನ್ನ. ಇದಷ್ಟು ಒಟ್ಟಿಗೆ ಹಾಡಿದ್ರೆ ಎಲ್ಲ ಒಂದೇ ಹಾಡ್ತಾರ ಕೇಳುತ್ತೆ. ಏನ್ ಗೊತ್ತಾಗುತ್ತೆ, ಸಾಹಿತ್ಯನೂ ಎಲ್ಲ ರೊಮ್ಯಾಂಟಿಕ್ ಸಾಲ್ಗಳೇ ಆದ್ರಿಂದ ಅದನ್ನ ಒಂದಕ್ಕೊಂದಕ್ಕೆ ಸೇರಿಸ್ಕೊಂಡ್ ಹಾಡಿದ್ರೆ. ಸೊ ನೀವ್ ಹೇಳಿದಂತ ಪ್ರಯೋಗಗಳನ್ನ ಮಾಡ್ಬಿಟ್ಟಿದಾರೆ ಆಗ್ಲೇ, ನಾವು ಗುರುತಿಸ್ಬೇಕಷ್ಟೇ, ಓ ಈ ತರ ಎಲ್ಲ ಇದೆ ಅಂತ ಹೇಳಿ. ತುಂಬಾ ಧನ್ಯವಾದಗಳು. ತುಂಬಾ ಏನಂತಂದ್ರೆ ಲೇಮನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ತುಂಬಾ ಏನೋ ಗೊತ್ತಿಲ್ದಿರೋರು, ಸಂಗೀತ ಏನೋ ಗೊತ್ತಿಲ್ದಿರೋರು ಕೂಡ ಈಸಿಯಾಗಿ ಅರ್ಥ ಆಗುವಂಗೆ. ಮತ್ತೆ ಒಂದೇನಂದ್ರೆ ನಮಗೆ ಸಿನಿಮಾ ಹಾಡುಗಳೇ ತುಂಬಾ ಹತ್ರ ಆಗಿರೋದ್ರಿಂದ ಎಲ್ಲರಿಗೂ ಶಾಸ್ತ್ರೀಯ ಸಂಗೀತ ಅದ್ರದ್ದು ಇದು ಇರಲ್ಲ. ರಾಗಗಳನ್ನ ಕೇಳಿದಾಗ ಅನ್ಸುತ್ತೆ, ಈ ಯಾವ್ದದು ನೀನು ನೀನೇ ಇಲ್ಲಿ ನಾನು ನಾನೇ ಹಾಡುವಾಗ ಏನ್ ಚೆನ್ನಾಗಿ ಹಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಸಂಗೀತ ಜ್ಞಾನ ಇಲ್ಲ ನಮ್ಗೆ. ಚೆನ್ನಾಗಂದ್ರೆ ಏನ್ ಚೆನ್ನಾಗಿದೆ ಅದ್ರಲ್ಲಿ ಅನ್ನೋದು ಗೊತ್ತಿಲ್ಲ. ಹಾಗಿರೋ ಸುಮಾರು ಜನ ಇದ್ದಾರೆ. ಸೊ ಅಂತವ್ರಿಗೂ ಅರ್ಥ ಆಗುವಂಗೆ ಸ್ವರ ಅಂದ್ರೆ ಏನು ಅಥವಾ ಸಂಗೀತ ಪ್ರಕಾರಗಳು ಯಾವ್ದು ಅಂತ ಹೇಳಿ
ಸಿನಿಮಾ ಹಾಡುಗಳನ್ನ ಉದಾಹರಣೆಗೆ ತಗೊಂಡು ತುಂಬಾ ಎಳೆಯಾಗಿ ಸರಳೀಕರಿಸಿ ಹೇಳಿದಿರಿ. ಅದಕ್ಕಾಗಿ ತುಂಬಾ ಧನ್ಯವಾದಗಳು. ಮತ್ತೇನಾದ್ರೂ ಕೊನೆಯದಾಗಿ ಹೇಳಿಕ್ಕಿದೆಯಾ? ತುಂಬಾ ಧನ್ಯವಾದಗಳು ನಿಮ್ಗೂ ಕೂಡ ಈ ಒಂದು ಅವಕಾಶವನ್ನ ನಿಮ್ಮ ಚಾನೆಲ್ ನ ವೇದಿಕೆಯ ಮೂಲಕ ಕೊಟ್ಟಿದ್ದಕ್ಕೆ. ಅದೇ ನಾನು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ರೀತಿಯಾದಂತಹ ವಿಷಯಗಳನ್ನ ತಿಳಿಸುವಂತಹ ವಿಷಯಗಳನ್ನ ಮಾಡ್ತಾ ಇದ್ದೇನೆ. ನಾನು ವೃತ್ತಿಪರ, ನೀವು ಹೇಳ್ದಾಗೆ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಸಂಗೀತವನ್ನ ಕಲ್ತು ಈ ಒಂದು ಸೂಕ್ಷ್ಮ ಅಂಶಗಳನ್ನ ನನ್ನ ಗ್ರಹಣೆಗೆ ಬಂದಾಗ ಇದನ್ನ ಜನರಿಗೂ ಕೂಡ ತಿಳಿಸ್ಬೇಕು ಅನ್ನೋದಕ್ಕೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಆಗಿತ್ತು. ತುಂಬಾ ಟೆಕ್ನಿಕಲ್ ಆಗಿ ತುಂಬಾ ಇದಾಗಿ ಹೇಳ್ತಾ ಹೋದ್ರೆ ಎಲ್ಲರಿಗೂ ಕನೆಕ್ಟ್ ಆಗಲ್ಲ. ಸಂಗೀತ ಕಲ್ತವರಿಗೆ ಕನೆಕ್ಟ್ ಆಗುತ್ತೆ. ಅದೇ ಸಿನಿಮಾ ಹಾಡುಗಳ ಉದಾಹರಣೆ ತಗೊಂಡಾಗ ಎಲ್ಲರಿಗೂ ಅದು ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನನಗೆ ಹೆಚ್ಚಾಗಿ ಪರಿಚಯ ಇರುವ ಹಾಡುಗಳನ್ನ ಉದಾಹರಣೆಯಾಗಿ ತಗೊಂಡು, ಅದು ಜನರಿಗೂ ಪರಿಚಯ ಆಗಿರುವಂತಹ ಹಾಡುಗಳನ್ನ ಉದಾಹರಣೆಗಳಾಗಿ ತಗೊಂಡು ನಾನು ನನ್ನ ಚಾನೆಲ್ ರಕ್ಷಾ ಮಹೇಂದ್ರದಲ್ಲಿ ಇದೇ ರಾಗಾಧಾರಿತ ಗೀತೆಗಳ ಪರಿಚಯ ಅಂತ ಒಂದು ಸರಣಿಯನ್ನ ಮಾಡಿದ್ದೇನೆ. ಅನೇಕ ಒಂದು 25-26 ರಾಗಗಳ ಪರಿಚಯ ಮಾಡಿದ್ದೇನೆ. ಹಾಗೆ ಒಂದು 50ಕ್ಕೂ ಹೆಚ್ಚು ರಾಗಗಳಿಗೆ ನೊಟೇಶನ್. ನೀವು ನೊಟೇಶನ್ ಅಂದ್ರೆ ಏನು ಅಂತೆಲ್ಲ ಕೇಳಿದ್ರಲ್ಲ, ಈಗ ವಾದ್ಯಗಾರರು ನುಡಿಸ್ಬೇಕು. ಕೆಲವರಿಗೆ ವಾದ್ಯ ನುಡಿಸುವ ಆಸಕ್ತಿ ಇರುತ್ತೆ, ಆದ್ರೆ ಹೇಗೆ ನುಡಿಸೋದು ಅಂತ ಟ್ರೈನಿಂಗ್ ತರಬೇತಿ ತಗೊಳಕ್ಕಾಗಲ್ಲ. ಈಗ ಒಂದ್ ಕೊಳಲು ಇಟ್ಕೊಂಡಿರ್ತಾರೆ, ಅವ್ರಿಗೆ ನುಡ್ಸೋದಕ್ಕೂ ಬರುತ್ತೆ ಅಂತ ಇಟ್ಕೊಳ್ಳಿ, ಆದ್ರೆ ಅವರು ಪ್ರಯೋಗ ಮಾಡ್ಲಿಕ್ಕೆ ಆಗಲ್ಲ, ಕಲ್ತ್ಕೊಳ್ಳೋದಕ್ಕೆ ಗುರುಗಳ ಹತ್ರ ಹೋಗಕ್ ಆಗಲ್ಲ. ಅಥವಾ ಮನೇಲಿ ಒಂದು ಕೀಬೋರ್ಡ್ ಇದೆ, ಅದ್ರಲ್ಲಿ ನಾನು ಯಾವ್ದೋ ನಂಗೆ ಇಷ್ಟವಾದ ಹಾಡನ್ನ ನುಡಿಸ್ಬೇಕು ಅಂತ ಅನ್ಕೊಂಡೆ, ಅವ್ರಿಗೆಲ್ಲ ನೊಟೇಶನ್ಸ್ ಗಳನ್ನ ಕೊಡುವಂತಹ ಪ್ರಯತ್ನವನ್ನ ನಾನು ನನ್ನ ಚಾನಲ್ ನನಗೆ ಬಿಡುವಿದ್ದಾಗ ಈ ಒಂದು ಇದನ್ನೇ ಮಾಡ್ತಾ ಇದ್ದೇನೆ. ಅದನ್ನ ನೀವು ಗುರುತಿಸಿ ಈ ವೇದಿಕೆಯಲ್ಲಿ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟೊತ್ತು ಸುದೀರ್ಘವಾಗಿ ನನಗೆ ಏನ್ ಅನ್ಸುತ್ತೆ ಅಂತ ನನ್ನ ಅಭಿಪ್ರಾಯಗಳನ್ನ ಹೇಳುವಂತಹ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಡೋದಕ್ಕೆ ನಿಮಗೂ ನಿಮ್ಮ ತಂಡಕ್ಕೂ ಧನ್ಯವಾದಗಳು.